Good morning. So we'll start another important chapter. That is, important chapter CET ಅಂದ್ರೆ ಏನರ್ಥ? ಈಸಿಯಾಗಿ ಮಾರ್ಕ್ಸ್ ತೆಗಿಬೇಕು, ಅದೇ ಇಂಪಾರ್ಟೆಂಟ್. ಓಕೆ, ಸೊ ನಿಮಗೆ ಲೀನಿಯರ್ ಇನ್ಇಕ್ವಾಲಿಟೀಸಿಂದ ಒಂದು ಕ್ವಶನ್ ಬರ್ತದೆ. ಈಸಿ ಅಂದರೆ ಈಸಿ, ರೈಟ್? ಸೊ ಯಾವ್ದು ಈಸಿ ಇದೆಯೋ, ಯಾವುದು ಬೇಗ ಮಾರ್ಕ್ಸ್ ತೆಗಿಯೋಕ್ಕಾಗುತ್ತೋ ಅದನ್ನ ಫಸ್ಟ್ ಮಾಡ್ಕೊಂಬಿಡೋಣ, ರೈಟ್? ಲೀನಿಯರ್ ಇನ್ಇಕ್ವಾಲಿಟೀಸ್. ಸೊ ಲೀನಿಯರ್ ಇನ್ಇಕ್ವಾಲಿಟೀಸಲ್ಲಿ some basic you should know. A is less than B, then ಏನೇನೆಲ್ಲ ಆಗುತ್ತೆ? If I multiply minus on both side, sign change ಆಗುತ್ತೆ, right? If I take reciprocal on both side, sign change ಆಗುತ್ತೆ. ಲೆಸ್ ದನ್ ಇರೋದು ಗ್ರೇಟರ್ ದನ್ ಆಗುತ್ತೆ. ಲೆಸ್ ದನ್ ಆರ್ ಈಕ್ವಲ್ ಟು ಇದ್ರೆ ಗ್ರೇಟರ್ ದನ್ ಈಕ್ವಲ್ ಟು ಆಗುತ್ತೆ. ಗ್ರೇಟರ್ ದನ್ ಇದ್ರೆ ಲೆಸ್ ದನ್, ಗ್ರೇಟರ್ ದನ್ ಈಕ್ವಲ್ ಟು ಇದ್ರೆ ಲೆಸ್ ದನ್ ಆರ್ ಈಕ್ವಲ್ ಟು, ಕಂಪ್ಲೀಟ್ಲಿ ಸೈನ್ ಚೇಂಜ್ ಆಗುತ್ತೆ, ರೈಟ್? ನಾವು if I multiply k on both side, ಈಗ ಏನಾಗುತ್ತೆ? If I multiplied k on both side, now what happens? Depends on k value. If k is negative, then sign changes. K is positive, then sign does not change. If I multiply k on both side, ಎರಡು ಕಡೆ k multiply ಮಾಡಿದ್ರೆ k ನೆಗೆಟಿವ್ ಇದ್ರೆ ಅವಾಗ ಏನಾಗುತ್ತೆ? ಸೈನು ಚೇಂಜ್ ಆಗುತ್ತೆ. ಕೆ ನೆಗೆಟಿವ್ ಇದ್ದರೆ, ಕೆ ಪಾಸಿಟಿವ್ ಇದ್ದರೆ ಸೈನ್ ಚೇಂಜ್ ಆಗಲ್ಲ. ಕೆ ಪಾಸಿಟಿವ್ ಇದ್ದರೆ ಸೈನ್ ಚೇಂಜ್ ಆಗಲ್ಲ. ಓಕೆ, ನೆಕ್ಸ್ಟ್ ಮಾಡ್ ಆಫ್ ಎಕ್ಸ್ ಮೈನಸ್ ಎ. ಮಾಡ್ ಆಫ್ ಎಕ್ಸ್ ಮೈನಸ್ ಎ ನಿಮಗೆ ಜಾಸ್ತಿ ಇಲ್ಲ ಸಿ ಇ ಟಿಗೆ. ಮಾಡ್ ಆಫ್ ಎಕ್ಸ್ ಮೈನಸ್ ಎ ಲೆಸ್ ದೆನ್ ಆರ್ ಈಕ್ವಲ್ ಟು 0. ವಾಟ್ ಇಟ್ ಮೀನ್ಸ್? Mod of x minus a is less than or equal to 0. What it means? ಆಯ್ತು, ಮಾಡ್ ಆಫ್ ಎಕ್ಸ್ ಮೈನಸ್ ಎ ಆಮೇಲೆ ಬರೋಣ ಬೇಕಾರೆ. ಮಾಡ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ. ವಾಟ್ ಇಟ್ ಮೀನ್ಸ್? ಸೊ ಎಕ್ಸ್ ಲೈಸ್ ಬಿಟ್ವೀನ್ ಮೈನಸ್ ಎ ಟು ಪ್ಲಸ್ ಸಿ. ಎಕ್ಸ್ ಲೈಸ್ ಬಿಟ್ವೀನ್ ಮೈನಸ್ ಎ ಟು ಪ್ಲಸ್ ಸಿ. ಮಾಡ್ ಎಕ್ಸ್ less than or equal to a means x lies between minus a to plus a. Mod x is greater than or equal to a. What it means? Minus a ಗಿಂತ ಕಮ್ಮಿ, minus a ಗಿಂತ ಕಮ್ಮಿ, plus a ಗಿಂತ ಜಾಸ್ತಿ. That is x lies between minus a to minus infinity, less than or equal to, so closed interval, a to infinity. That's what the meaning, right? Now x minus a by x minus b is less than or equal to 0. What it means? First of all, that is a is less than b anta ತಗೊಳ್ಳೋಣ. a is less than b. Can I cross multiply in linear inequalities? So ಹೀಗೆ ಬರಿಬೋದು ಅಂತ ನಾನು ಕೇಳ್ತಾ ಇರೋದು. ಕ್ರಾಸ್ ಮಲ್ಟಿಪ್ಲೈ ಮಾಡಿ x minus a is less than or equal to 0, x is less than or equal to a ಅಂತ ಬರಿಬೋದಾ? ಸೊ ಇನ್ ಲೀನಿಯರ್ ಇನ್ಇಕ್ವಾಲಿಟಿ ಕ್ರಾಸ್ ಮಲ್ಟಿಪ್ಲೈ ಮಾಡೋದಕ್ಕೆ ಬರಲ್ಲ. ಓಕೆ, ಡೋಂಟ್ ಕ್ರಾಸ್ ಮಲ್ಟಿಪ್ಲೈ ಮಾಡೋದಕ್ಕೆ ಬರಲ್ಲ. ಇಫ್ ಇಟ್ ಈಸ್ ಎಕ್ಸ್ ಮೈನಸ್ ಎ ಎಕ್ಸ್ ಮೈನಸ್ ಬಿ ಲೆಸ್ ದಾನ್ ಆರ್ ಈಕ್ವಲ್ ಟು, ದಟ್ ಈಸ್ 0. ವಾಟ್ ಇಟ್ ಮೀನ್ಸ್? ಎಕ್ಸ್ ಮೈನಸ್ ಎ ಅಲ್ಲ, ವಾಟ್ ಇಟ್ ಮೀನ್ಸ್ ಫೈನಲಿ ಏನು ಬೇಕು ಅಂತೇಳಿ ನಮಗೆ ತೇರಿ ಹೇಳಿ ಅರ್ಥ ಮಾಡಿಸೋಷ್ಟು ಟೈಮ್ ನಿಮಗೂ ಇಲ್ಲ, ನನಗೂ ಇಲ್ಲ. ಸೊ ಏನು ಬರಿಬೇಕು ಹೇಗಿದ್ರೆ? ಎಕ್ಸ್ ಈಸ್ ಬಿಟ್ವೀನ್ ಎ ಆ್ಯಂಡ್ ಬಿ, ಈಕ್ವಲ್ ಟು ಇರೋದ್ರಿಂದ ಕ್ಲೋಸ್ಡ್ ಇಂಟರ್ವಲ್ ಬಿ. ದಟ್ ಈಸ್ ಎಕ್ಸ್ ಮೈನಸ್ ಎ ಬೈ ಎಕ್ಸ್ ಮೈನಸ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ವಾಟ್ ಇಟ್ ಮೀನ್ಸ್? ಹೀಗಿದ್ರೆ ಏನರ್ಥ? ಪರ್ಡನ್? ಸೊ ಲೆಸ್ ಯಾವುದಿದೆ? ಎ. ಗ್ರೇಟರ್ ಯಾವುದಿದೆ? ಬಿ. ಲೆಸ್ ದ್ಯಾನ್ ದಿ ಲೀಸ್ಟ್ ಆ್ಯಂಡ್ ಗ್ರೇಟರ್ ದ್ಯಾನ್ ದಿ ಗ್ರೇಟೆಸ್ಟ್. ಲೀಸ್ಟ್ ಯಾವುದು ಅಂತ ಹೇಳಿದ್ದೀನಿ? ಎ. ಲೆಸ್ ದ್ಯಾನ್ ದಿ ಲೀಸ್ಟ್, ಎಗಿಂತ ಕಮ್ಮಿ, ಬಿಗಿಂತ ಜಾಸ್ತಿ. ಅರ್ಥ ಆಗ್ತಿದೆಯಾ? ಈಗ 2-3 ಇತ್ತು ಅಂತ ಇಟ್ಕೊಳ್ಳೋಣ. ದಟ್ ಈಸ್ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ ಬೈ ಎಕ್ಸ್ ಮೈನಸ್ ಸಿ. ನೌ ವಾಟ್ ಐ ಹ್ಯಾವ್ ಟು ಡೂ? max to max, this much you will get in your exam, CET exam. ಅದಕ್ಕೂ ಜಾಸ್ತಿ ಬರಲ್ಲ. ಓಕೆ, ಮ್ಯಾಕ್ಸ್ ಟು ಮ್ಯಾಕ್ಸ್
ಇಲ್ಲಿವರೆಗೆ ಬರ್ಬೋದು. ಇದು ಲೀನಿಯರ್ ಇನ್ಇಕ್ವಾಲಿಟಿ ಅಲ್ಲ, ಅದು ಕ್ವಾಡ್ರಾಟಿಕ್ ಬರುತ್ತೆ, ಇರಲಿ ಮಾಡಿಸಿರ್ತೀನಿ. ಮ್ಯಾಕ್ಸ್ ಟು ಮ್ಯಾಕ್ಸ್. ಇವಾಗ ಏನು ಮಾಡಬೇಕು? ಹಾಂ, ನಂಬರ್ ಲೈನ್ ಡ್ರಾ ಮಾಡ್ಕೊಂಡು ಮಾಡಬೇಕು. ಫಸ್ಟ್ ಕ್ರಿಟಿಕಲ್ ಪಾಯಿಂಟ್ಸ್, ವಿಚ್ ಆರ್ ದಿ ಕ್ರಿಟಿಕಲ್ ಪಾಯಿಂಟ್ಸ್ ಹಿಯರ್? ಎ ಬಿ ಸಿ. ನಂಬರ್ ಲೈನ್ ಡ್ರಾ ಮಾಡಿಕೊಂಡು ಪಾಯಿಂಟ್ ಸೆಲೆಕ್ಟ್ ಮಾಡಿಕೊಂಡು ಮಾಡ್ತಾ ಹೋಗಬೇಕು. ಪ್ಲಸ್ ಮೈನಸ್ ಪ್ಲಸ್ ಅದನ್ನು ಹೇಳ್ಕೊಟ್ಟಿದ್ದೀವಿ, ಇನ್ಕ್ರೀಸಿಂಗ್ ಡಿಕ್ರೀಸಿಂಗಲ್ಲಿ ಹೇಳ್ಕೊಟ್ಟಿದ್ದೀವಿ. ಓಕೆ, ಆ ಥರ ಮಾಡಿದ್ರೆ ಆಯಿತು. ಓಕೆ, ದಿಸ್ ಇಸ್ ವಾಟ್ ಇಂಟ್ರೊಡಕ್ಷನ್. ನೆಕ್ಸ್ಟ್, ಟೇಕ್ ದಿ ಕ್ವಶನ್. ಗಿವನ್ ದಟ್ x, y and b are real numbers, x is less than y, b is negative. X is less than y, b is negative. So x is less than y, x is less than y, the condition what they given, and divide b on both side ಮಾಡಿದ್ದಾರೆ. divide b on both side ಮಾಡಿದ್ದಾರೆ. It's a constant. divide b ಅಂದರೆ multiply 1 by b on both side. It's a constant. ಎರಡು ಕಡೆ ಮಾಡಿದ್ದಾರೆ. If I multiply the constant, if it is a positive, inequality change ಆಗಲ್ಲ ಅಂತ ಹೇಳಿದ್ದೀನಿ. ಬಟ್ ಏನಂತ ಹೇಳಿದ್ದಾನೆ? ಬಿ ಈಸ್ ನೆಗೆಟಿವ್ ಅಂತ ಹೇಳಿದ್ದಾನೆ. ನೆಗೆಟಿವ್. ಈಗೇನಾಗುತ್ತೆ? ಇನ್ಇಕ್ವಾಲಿಟಿ ಚೇಂಜಸ್ ಬೈ ಇಟ್ಸ್ ಸೈನ್. ಇನ್ಇಕ್ವಾಲಿಟಿ ಚೇಂಜಸ್ ಬೈ ಇಟ್ಸ್ ಸೈನ್. ಸೊ ಏನಾಯ್ತು ಹಾಗಾದ್ರೆ ಇವಾಗ? ಏನಾಗುತ್ತೆ? ಗ್ರೇಟರ್ ದ್ಯಾನ್. ಸೊ ಇಟ್ ಈಸ್ ಆನ್ಸರ್ ಈಸ್ ಸಿ, ಎಕ್ಸ್ ಬೈ ಬಿ ಗ್ರೇಟರ್ ದ್ಯಾನ್ ಎಕ್ಸ್ ಬೈ ಸಿ. ನೀವು ಗಡಿಬಿಡಿಯಲ್ಲಿ ದಟ್ ಈಸ್ ಎಕ್ಸ್ ಇಸ್ ಲೆಸ್ ದ್ಯಾನ್ ವೈ, ಇಫ್ ಐ ಮಲ್ಟಿಪ್ಲೈ ಬೋತ್ ಸೈಡ್ ಇನ್ಇಕ್ವಾಲಿಟಿ ಡಸ್ ನಾಟ್ ಚೇಂಜ್ ಅಂತ ಇದನ್ನ ಟಿಕ್ ಹಾಕ್ಬಿಟ್ರೆ ಮತ್ತೆ ಅದು ಇಲ್ಲಿ ಕೊಟ್ಟಿರ್ತಾರೆ ನೋಡಿ, ಬಿ ಈಸ್ ನೆಗೆಟಿವ್. ನೆಗೆಟಿವ್ ಅಂತ ಅಂದಾಗ ಇನ್ಇಕ್ವಾಲಿಟಿ ಚೇಂಜಸ್ ಬೈ ಇಟ್ಸ್ ಸೈನ್. ಓಕೆ, ನೆಕ್ಸ್ಟ್, minus 3x plus 17 is less than minus 13. That is minus 3x plus 17 less than minus 13. Whenever linear inequalities are there, linear ಇದೆ ಇದು, power 1 ಇರೋದ್ರಿಂದ linear, inequalities is there, always better to get x positive. x ನ ಶಿಫ್ಟ್ ಮಾಡಬೇಕು ಆ ಕಡೆ ಈ ಕಡೆ, such that x should be positive. ಆ ಥರದ್ದು ಶಿಫ್ಟ್ ಮಾಡಿ. minus 3x ಇದೆ, x ನೆಗೆಟಿವ್ ಇದೆ, ಆ ಕಡೆ ಶಿಫ್ಟ್ ಮಾಡ್ರೆ ಏನಾಯ್ತು? ಪ್ಲಸ್ 3x ಆಯ್ತು. 17 minus 13 ಈ ಕಡೆ ತಗೊಳ್ಳಿ, ಪ್ಲಸ್ 13 ಆಯ್ತು. ಇನ್ಇಕ್ವಾಲಿಟಿ ಡಸ್ ನಾಟ್ ಚೇಂಜ್. ಇನ್ಇಕ್ವಾಲಿಟಿ ಡಸ್ ನಾಟ್ ಚೇಂಜ್ ಯಾವಾಗ? ಇಫ್ ಯು ಶಿಫ್ಟ್ ದಿ ಟರ್ಮ್ಸ್, ಇದನ್ನ ಈ ಕಡೆ ತಗೊಂಡು ಹೋದಾಗ ಇನ್ಇಕ್ವಾಲಿಟಿಗೆ ಏನೂ ಎಫೆಕ್ಟ್ ಆಗಲ್ಲ. ಇನ್ಇಕ್ವಾಲಿಟಿ ಎಫೆಕ್ಟ್ ಆಗೋದು ಯಾವಾಗ? ಇಫ್ ಯು ಮಲ್ಟಿಪ್ಲೈ ಆನ್ ಬೋತ್ ಸೈಡ್ ಆರ್ ಇಫ್ ಯು ಟೇಕ್ ರೆಸಿಪ್ರೋಕಲ್ ಆನ್ ಬೋತ್ ಸೈಡ್. ಅದರ್ವೈಸ್ ಇನ್ಇಕ್ವಾಲಿಟಿ ಚೇಂಜ್ ಆಗಲ್ಲ. ಸೊ ಜಸ್ಟ್ ಈ ಕಡೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ನಾವು 17 ಪ್ಲಸ್ 13 ಎಷ್ಟು ಅಂತ? 30 ಲೆಸ್ ದ್ಯಾನ್ 3x, 3 1s 3 10s. ಸೊ x is, ಇಲ್ಲಿಂದ ಓದಿ, x is ಗ್ರೇಟರ್ ದ್ಯಾನ್ 10. x is ಗ್ರೇಟರ್ ದ್ಯಾನ್ 10. 10 ಗಿಂತ ಜಾಸ್ತಿ. ಲೆಸ್ ಗ್ರೇಟರ್ ದ್ಯಾನ್ ಇದೆಯಾ, ಗ್ರೇಟರ್ ದ್ಯಾನ್ ಈಕ್ವಲ್ ಟು ಇದೆಯಾ? ಗ್ರೇಟರ್ ದ್ಯಾನ್. ಸೊ ಸ್ಟ್ರಿಕ್ಟ್ಲಿ ಓಪನ್ ಇಂಟು, ದಟ್ ಈಸ್ 10 ಗಿಂತ ಜಾಸ್ತಿ. x 10 ಗಿಂತ ಜಾಸ್ತಿ. ಈಸಿಯಾಗಿ ಒಂದು ಕ್ವಶನ್ ಬರುತ್ತೆ ನಿಮಗೆ. ನೆಕ್ಸ್ಟ್, ಎಕ್ಸ್ ಇಸ್ ಅ ರಿಯಲ್ ನಂಬರ್, ಮಾಡ್ ಎಕ್ಸ್ ಇಸ್ ಲೆಸ್ ದ್ಯಾನ್ 3. ಇವಾಗ ತಾನೇ ಹೇಳಿದೆ ಅದು, ಮಾಡ್ ಎ ಇಸ್ ಲೆಸ್ ದ್ಯಾನ್ 3, ದೆನ್ ಎಕ್ಸ್ ಲೈಸ್ ಬಿಟ್ವೀನ್ ಮೈನಸ್ ಎ ಟು ಪ್ಲಸ್ ಸಿ. ಈಗ ತಾನೇ ಸಿನಾಪ್ಸಿಸ್ ಅಲ್ಲಿ ಹೇಳಿದೆ, ಮೈನಸ್ ಎ ಟು ಪ್ಲಸ್ ಸಿ, ಮೈನಸ್ ಎ ಟು ಪ್ಲಸ್ ಸಿ. ನೆಕ್ಸ್ಟ್, ಎಕ್ಸ್ ಅಂಡ್ ಬಿ ಆರ್ ರಿಯಲ್ ನಂಬರ್ಸ್ ಇಫ್ ಬಿ ಇಸ್ ಗ್ರೇಟರ್ ದ್ಯಾನ್ 0 ಅಂದ್ರೆ ಪಾಸಿಟಿವ್, ಅಂಡ್ ಮಾಡ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಬಿ ಮೀನ್ಸ್ ವಾಟ್? ಇದನ್ನು ಈಗ ತಾನೇ ಹೇಳಿದೆ ನಾನು. ಮಾಡ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಎ ಅಂದ್ರೆ ಏನರ್ಥ? ಮೈನಸ್ ಎಗಿಂತ ಕಮ್ಮಿ ಪ್ಲಸ್ ಎಗಿಂತ ಜಾಸ್ತಿ ಅಂತ ಹೇಳಿದ್ನಲ್ಲ, ಇಲ್ಲಿ ಬಿ ಕೊಟ್ಟಿದ್ದಾನೆ. ಮೈನಸ್ ಬಿಗಿಂತ ಕಮ್ಮಿ ಪ್ಲಸ್ ಬಿಗಿಂತ ಜಾಸ್ತಿ, ಮೈನಸ್ ಬಿಗಿಂತ ಕಮ್ಮಿ ಪ್ಲಸ್ ಬಿಗಿಂತ ಜಾಸ್ತಿ. ಆಪ್ಷನ್ ಡಿ. ಆಪ್ಷನ್ ಡಿ. ನಾವು 1 or 2 ಕ್ವಶನ್ ಆನ್ ಗ್ರಾಫ್ ಯೂಸ್ ಮಾಡಿಕೊಂಡು ಕೇಳೋಂಥದ್ದು 1 or 2 ಕ್ವಶನ್. ಸೊ ಹಿಯರ್ ದ ಇನ್ಇಕ್ವಾಲಿಟಿ ಇಸ್ ರಿಪ್ರೆಸೆಂಟಿಂಗ್ ದ ಫಾಲೋವಿಂಗ್. ಇಲ್ಲಿ ಥಿಕ್ ಲೈನ್ ಇದ್ದರೆ ಬೇರೆ, ಡಾಟೆಡ್ ಲೈನ್ ಇದ್ದರೆ ಬೇರೆ. ಅಲ್ಲಿ ಥಿಕ್ ಲೈನ್ ಇಲ್ಲ ಅಂತ ಅನ್ಸುತ್ತೆ ನೋಡಿ. ಥಿಕ್ ಲೈನ್ ಇಸ್ ನಾಟ್ ದ್ಯಾರ್. ಇಲ್ಲಿ ಥಿಕ್ ಲೈನ್ ಹಿಂಗಿರ್ಬೇಕಿತ್ತು, ಇದೆಯಾ? ಇಲ್ಲ ಅಂತಂದ್ರೆ ಇದು ಇನ್ಕ್ಲೂಡ್ ಇಲ್ಲ ಅಂತ. ದಿಸ್ ಇಸ್ ನಾಟ್ ಇನ್ಕ್ಲೂಡೆಡ್, ಇಸ್ ಎಕ್ಸ್ಕ್ಲೂಡೆಡ್. ಎಕ್ಸ್ಕ್ಲೂಡೆಡ್ ಅಂದ್ರೆ ಸ್ಟ್ರಿಕ್ಟ್ಲಿ, ಇನ್ಕ್ಲೂಡೆಡ್ ಅಂದ್ರೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು. ದಿಸ್ ಈಸ್ ಇನ್ಕ್ಲೂಡೆಡ್. ಸ್ಟ್ರಿಕ್ಟ್ಲಿ ಇದ್ರೆ ಎಕ್ಸ್ಕ್ಲೂಡೆಡ್. ಇಟ್ ಈಸ್ ಲೈಸ್ ಬಿಟ್ವೀನ್ -5 to +5. ಏನು? ಎಕ್ಸ್ ಲೈಸ್ ಬಿಟ್ವೀನ್ -5 to +5 ಅಂದ್ರೆ ಏನರ್ಥ? ಮಾಡ್ ಎಕ್ಸ್ ಇಸ್ ಲೆಸ್ ದ್ಯಾನ್ 5, ರೈಟ್? ಮಾಡ್ ಎಕ್ಸ್ ಇಸ್ ಲೆಸ್ ದ್ಯಾನ್ 5. ಆಪ್ಷನ್ ಮಾಡ್ ಎಕ್ಸ್ ಇಸ್ ಲೆಸ್ ದ್ಯಾನ್ 5. ಆಪ್ಷನ್ ಇ.
Now, solution of a linear inequalities in variable. Replacement. Last time. So now, using graph ಆಯಿತು. Now, solution of the linear equation in a variable x is represented on the number line in exercise 6 to 9. Choose the correct answer from the given 4 option in each of the following. ಗ್ರಾಫ್ ನಂಬರ್ ಲೈನ್ ನೋಡಿಕೊಂಡು ಆನ್ಸರ್ ಮಾಡೋಂಥದ್ದು. ಮೇಲ್ಗಡೆ ಗ್ರಾಫ್ ನೋಡಿಕೊಂಡು ಆನ್ಸರ್ ಮಾಡಿದ್ದೀವಿ, ನಾವು ನಂಬರ್ ಲೈನ್ ನೋಡಿಕೊಂಡು ಆನ್ಸರ್ ಮಾಡೋಂಥದ್ದು. ಸೊ ನಂಬರ್ ಲೈನಲ್ಲಿ ನಿಮಗೆ ಎರಡು ರೀತಿಯಲ್ಲಿ ಕೊಡ್ತಾನೆ ಅವನು. ಒಂದು ಸೊ ಹೀಗೆ ಕೊಟ್ಟಿರ್ತಾನೆ ದಿಸ್ ರಿಪ್ರೆಸೆಂಟ್ ಓಪನ್, ಹೀಗೆ ಕೊಟ್ಟಿರ್ತಾನೆ ದಿಸ್ ರಿಪ್ರೆಸೆಂಟ್ ಕ್ಲೋಸ್. ಹೀಗೆ ಕೊಟ್ಟರೆ ಓಪನ್ನು, ಹೀಗೆ ಕೊಟ್ಟರೆ ಕ್ಲೋಸು ನಂಬರ್ ಲೈನ್. ದಟ್ ಈಸ್ ಒನ್ ಆಪ್ಷನ್. ಇನ್ನೊಂದು ಹೀಗೆ ಕೊಟ್ಟಿರ್ತಾನೆ, ಇದು ಓಪನ್, ಇದು ಕ್ಲೋಸ್ಡ್, ಇದು ಕ್ಲೋಸ್ಡ್. ಓಕೆ, ಈ ಥರನಾರು ಕೊಡ್ಬೋದು, ಈ ಥರನಾರು ಕೊಡ್ಬೋದು. ಹೇಗೆ ಕೊಟ್ಟರು ಇಟ್ಸ್ ಫೈನ್. ಅರ್ಥ ಆಗ್ತಿದೆಯಾ? ಗೊತ್ತಾಗ್ತಿದೆಯಾ? ಸೊ ಇಲ್ಲಿಗೆ ಬರೋಣ ಇವಾಗ. ನಾವು ಈ ನಂಬರ್ ಲೈನ್ ನೋಡಿ, 5ಗೆ ಏನಾಗಿದೆ ಓಪನ್ನು. ಯಾವ ಕಡೆ ಮಾರ್ಕ್ ಆಗಿದೆ ನೋಡಿ, ತಿಕ್ ಲೈನ್ ಯಾವ ಕಡೆ ಇದೆ ನಿಮ್ಗೆ ಅಲ್ಲಿ ಕಾಣಿಸುತ್ತಾ? ರೈಟ್ ಸೈಡು ತಿಕ್ ಲೈನ್ ಇದೆ, ಸ್ವಲ್ಪ ಜಾಸ್ತಿ ಇದು ಮಾಡಿದ್ದಾರೆ. ರೈಟ್ ಸೈಡು ತಿಕ್ ಲೈನ್ ಅಂದರೆ ಇಲ್ಲಿಂದ 5ಇಂದ ಸ್ಟಾರ್ಟು, ಬಟ್ 5 ಇಲ್ಲ. ಸೊ ಓಪನ್ ಇಂಟರ್ 5 ಅಪ್ ಟು ಇನ್ಫಿನಿಟಿ. ನೆಕ್ಸ್ಟ್ 9/5 ತಿಕ್ ಲೈನ್ ಈ ಕಡೆ ಇದೆ, ಈ ಕಡೆ ಸಣ್ಣ ಲೈನ್ ಇದೆ, ಈ ಕಡೆ ದಪ್ಪ ಲೈನ್ ಇದೆ. ಸೊ ಯಾವ ಕಡೆ ಆಯ್ತು ಇವಾಗ? 9/5 ಡಾಟ್ ಫಿಲ್ ಮಾಡಿದ್ದಾರೆ ಅಂದರೆ ಇನ್ಕ್ಲೂಡೆಡ್ ಅಪ್ ಟು ಇನ್ಫಿನಿಟಿ. ಸೊ ಇಲ್ಲಿಗೆ ಬರೋಣ. 7/2 ಈಸ್ ಓಪನ್ ಲೆಫ್ಟ್ ಸೈಡ್ ಅಂದರೆ ಅಪ್ ಟು ಮೈನಸ್ ಇನ್ಫಿನಿಟಿ. 7/2 ಈಸ್ ಓಪನ್ ಅಪ್ ಟು ಮೈನಸ್ ಇನ್ಫಿನಿಟಿ. ನೆಕ್ಸ್ಟ್ ಇಲ್ಲಿ ಬಂದರೆ 7/2 ಆಯ್ತಾ? ಇದು ದಿಸ್ ಒನ್ ಕ್ಲೋಸ್ಡ್ ಇಂಟರ್ವಲ್ -2 ಈ ಕಡೆ ಮಾರ್ಕ್ ಮಾಡಿದ್ದಾರೆ, ಕ್ಲೋಸ್ಡ್ ಇಂಟರ್ವಲ್ -2 ಈ ಕಡೆ ಮಾರ್ಕ್ ಮಾಡಿದ್ದಾರೆ. ಸೊ ಏನಾಯ್ತು ಇವಾಗ? 2 is included up to minus infinity. It is option. Now in the set modulus ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. is equal to the set, that is 2014 ಮಾಡ್ಯುಲಸ್ ಒಳಗಡೆ ಲೀನಿಯರ್ ಹಾಕಿದ್ದಾನೆ. ಸೊ ಇಟ್ ಈಸ್ ಇನ್ ದ ಸಿಲೆಬಸ್. ಕ್ವಾಡ್ರಾಟಿಕ್ ಹಾಕಿದ್ರೆ ಔಟ್ ಆಫ್ ಸಿಲೆಬಸ್ ಅಂತ ಹೇಳ್ಬೋದು. ಕ್ವಾಡ್ರಾಟಿಕ್ಕು ಮಾಡಿಸಿರ್ತೀನಿ ನಾನು, ಬಟ್ ಲೀನಿಯರ್ ಇದೆ, ಇಟ್ ಈಸ್ ದಾರ್ ಇನ್ ದ ಸಿಲೆಬಸ್. ಏನಂತಿದೆ ನೋಡ್ಕೊಳ್ಳಿ. ಚೆಕ್ ವಾಟ್ ಯು ಹ್ಯಾವ್. ದಟ್ ಈಸ್ 2x plus 3 mod less than 7. What is the first step? You have to remove mod. First step is you have to remove mod. Mod remove ಮಾಡಬೇಕಂದ್ರೆ ಏನಾಯ್ತು? ಇದು ಒಳಗಡೆ ಏನಿದೆಯೋ 2x plus 3, it should be from -7 to +7. ಅಲ್ಲಿ ಏನು ಹೇಳಿದ್ನಪ್ಪ? x ಲೆಸ್ ದ್ಯಾನ್ a ಇದ್ರೆ ಏನು ಬರೀಬೇಕು ಅಂತ ಹೇಳಿದೆ? ಮಾಡ್ ರಿಮೂವ್ ಮಾಡಿ x -a ಇಂದ +a ಒಳಗಡೆ ಇರುತ್ತೆ ಅಂತ ಹೇಳಿದೆ ಅಲ್ವಾ? ಮಾಡ್ ರಿಮೂವ್ ಮಾಡಿದ್ರೆ ಏನು ಉಳ್ಕೊಳ್ಳುತ್ತೋ ಅದು ಅಂತ. x ಅಂದ್ರೆ x ಅಂತಲ್ಲ. ಸೊ ಮಾಡ್ ರಿಮೂವ್ ಮಾಡಿದ್ರೆ ಏನು ಉಳ್ಕೊಳ್ಳುತ್ತಲ್ಲಪ್ಪ, ಸೊ ಅದು ಅಂತ ಅರ್ಥ. ಇವಾಗ ಮಾಡ್ ಆಫ್ ಸಮಥಿಂಗ್ ಏನೋ ಇದೆ ಅಂತ ಇಟ್ಕೊಳ್ಳೋಣ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು a. ವಾಟ್ ಇಟ್ ಮೀನ್ಸ್? ಮಾಡ್ ರಿಮೂವ್ ಮಾಡಿದ್ರೆ ಏನಾಗುತ್ತೆ? ದಿಸ್ ಸಮಥಿಂಗ್ ಲೈಸ್ ಬಿಟ್ವೀನ್ -a to +a ಅಂತ. ಇಲ್ಲಿ ಏನಿದೆ ಅಂತೇಳಿ ಇಂಪಾರ್ಟೆಂಟ್ ಅಲ್ಲ, ಏನಾದರೂ ಇದ್ಕೊಂಡು ಹೋಗ್ಲಿ, ಏನಾದರೂ ಇನ್ಪುಟ್ ಇರಲಿ, ದಟ್ ಇನ್ಪುಟ್ ಲೈಸ್ ಬಿಟ್ವೀನ್ -a to +a. ದಟ್ಸ್ ವಾಟ್ ದ ಮೀನಿಂಗ್. ಅರ್ಥ ಆಗ್ತಿದೆಯಾ? ಗೊತ್ತಾಯ್ತಾ? ಗೊತ್ತಾಗ್ಲಿಲ್ವಾ? ನಾವು ಇವಾಗ ಅದನ್ನು ಅಪ್ಲೈ ಮಾಡಿ ಇಲ್ಲಿ. ಸೊ ಏನಾಗುತ್ತೆ ಇವಾಗ ಅದನ್ನ ಅಪ್ಲೈ ಮಾಡಿದ್ರೆ? ಅಪ್ಲೈ ನಾವು ಈಗ ಅಪ್ಲೈ ಮಾಡಿ. ಇವಾಗ ಸಮಥಿಂಗ್ 2x plus 3 ಲೈಸ್ ಬಿಟ್ವೀನ್ -7 to +7. ದಟ್ಸ್ ವಾಟ್ ದ ಮೀನಿಂಗ್. ಲೆಸ್ ದ್ಯಾನ್ ಅಂತಿದೆ ಸ್ಟ್ರಿಕ್ಟ್ಲಿ, ಸೊ ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್. ಸೊ ದಟ್ ಈಸ್ ದ ಮೀನಿಂಗ್.
ಅರ್ಥ ಆಗ್ತಿದೆಯಲ್ಲ? ಎಕ್ಸ್ ಇರಬೇಕು ಅಂತಿಲ್ಲ, ಎಕ್ಸ್ ಜಾಗದಲ್ಲಿ ಏನಾದರೂ ಇರ್ಬೋದು, ಸೈನ್ ಎಕ್ಸ್ ಬೇಕಾದ್ರೂ ಇರ್ಬೋದು. ಸೈನ್ ಎಕ್ಸ್ ಲೈಸ್ ಬಿಟ್ವೀನ್ -a2 + a ಅಂತೇಳಿ ಏನಾದರೂ ಇರ್ಬೋದು, ಅದು ಅದರಿಷ್ಟ, ಅದು ಏನು ಬೇಕಾದರೂ ಇರ್ಬೋದು. ನಾವು ಇವಾಗ ನನಗೆ ಎಕ್ಸ್ ಬೇಕು ಅಂದರೆ ಒಂದೊಂದೇ ಕ್ಯಾನ್ಸಲ್ ಮಾಡ್ತಾ ಹೋಗಿ. ಯಾವ್ದು ಬೇಡ ಇಲ್ಲಿ? 3 ಬೇಡ. ಬೇಡ ಅಂದ್ರೆ ಏನು ಮಾಡೋಣ? ಆ ಕಡೆ ಈ ಕಡೆ ಕಳಿಸೋಣ. ಇಲ್ಲಿದೆಯಲ್ಲ ಸೈನು, ಇದರಿಂದ ಆಚೆನೂ ಕಳಿಸಿ. ಇಲ್ಲಿದೆಯಲ್ಲ ಸೈನು, ಇದರಿಂದ ಈಚೆನೂ ಕಳಿಸಿ. +3 ಈ ಕಡೆ ಬಂದರೆ ಏನಾಯಿತು? -3 -7 -3 -10 +3 ಈ ಕಡೆ ಹೋದರೆ -3 7 -3 4 ಇದು ಹೊರಟೋಯ್ತು. ಮಿಕ್ಕಿರೋದೇನು? 2x. ಇವಾಗ 2ನೂ ಬೇಡ, 2ನೂ ಕಳಿಸ್ಬಿಡಿ. 2 ಏನಿದೆ? ಇಂಟು ಇದೆ. ಸೊ ಡಿವೈಡ್ ಥ್ರೂ ಔಟ್ ಬೈ 2 ಮಾಡಿದ್ರೆ what I left with now? -5 less than x less than 2. -5 less than x less than 2. ಎಲ್ಲಿ ಉಳಿತು? ಪ್ಲಸ್ ಓಕೆ, ದ ಈಸ್ ಈಕ್ವಲ್ ಟು -5x less than 2 ಎಲ್ಲೂ ಇಲ್ಲ. ಓಕೆ ಫೈನ್. ಸೊ ಇಲ್ಲಿ ಆಪ್ಷನಲ್ಲಿ ಯಾವುದು ಇಲ್ಲ ಅಲ್ವಾ? ಇಲ್ಲ. 1 ಸೆಕೆಂಡ್, ವೆಲ್ಕಮ್ ಬ್ಯಾಕ್. ದಿಸ್ ಈಸ್ ಎಕ್ಸ್ ಇರೋದು -3 to 7 ಇದಲ್ಲ, ಇದು ಎಕ್ಸ್ ಇರೋದು -7 to ಅಲ್ಲ. ಸೊ ಇಲ್ಲಿ ಇವೆರಡು ಉಳ್ಕೋತು. 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 4s 2 10s, ಇಲ್ಲಿ 10 ಬರಬೇಕು, ಇದು ಅಲ್ಲ. ಮಿಕ್ಕಿರೋದು +5. ಸೊ ದೇ ಆಡೆಡ್ 5 -5 +5 0, x + 5 2 + 5 7. ಸೊ ಯಾವ್ದು ಬಂತ ಹಾಗಾದ್ರೆ ಇವಾಗ? ಆಪ್ಷನ್ ಸಿ ಇಸ್ ದಟ್ಸ್. ಆಪ್ಷನ್ ಸಿ ಇಸ್ ದಟ್ಸ್. ಆಫ್ಟರ್ ಗೆಟಿಂಗ್ ದ ಆನ್ಸರ್, ಸೊ ಹಿ ಇಂಟ್ರಡ್ಯೂಸ್ 0 to 7. ಇಲ್ಲಿವರೆಗೆ ಇಲ್ಲಿ ಆನ್ಸರ್ ಬಂತು, ಆ್ಯಕ್ಚುಲಿ ಇಲ್ಲಿ ಆನ್ಸರ್ ಬಂತು, ಬಟ್ ಆನ್ಸರ್ ಅಲ್ಲಿಲ್ಲ. ಹಾಗಂತ ರಾಂಗ್ ಕ್ವಶನ್ ಅಂತ ಬಿಟ್ಟು ಬರೋದಲ್ಲ. ಏನು ಮಾಡಿದ್ದಾರೆ ನೋಡ್ಕೊಳ್ಳಿ, -5 to 2 ಬದಲಾಗಿ 0 to 7 ಹೊಸ ಇಂಟರ್ವಲ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಈ ಇಂಟರ್ವಲ್ ಬೇಕು ಅಂದರೆ ಏನಾಗುತ್ತೆ? ಆ್ಯಡ್ 5 ಆನ್ ಬೋತ್ ಸೈಡ್ ಮಾಡಿಕೊಂಡ್ರೆ ಈ ಇಂಟರ್ವಲ್ ಬರ್ತದೆ. ಓಕೆ, ಡೋಂಟ್ ಸೇ ಕ್ವಶನ್ ಈಸ್ ರಾಂಗ್. ನೆಕ್ಸ್ಟ್ 2015. The solution set of the inequalities is. ಸೊ ಈಗ ಕ್ವಾಡ್ರಾಟಿಕ್ ಇದೆ, ಜನರಲಿ ಕ್ವಾಡ್ರಾಟಿಕ್ ಇನ್ಇಕ್ವಾಲಿಟೀಸ್ ನಿಮಗಿಲ್ಲ. ಆದರೂ ನಾನು ಹೇಳಿದ್ನಲ್ಲ ಆವಾಗಲೇ, ಕ್ವಾಡ್ರಾಟಿಕ್ ಇನ್ಇಕ್ವಾಲಿಟೀಸ್ನೂ ಕೂಡ ನಾನು ತಗೋತೀನಿ ಅಂತೇಳಿ. ಸೊ ನಿಮ್ಮ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಕೇಳಿರೋದಂದ್ರೆ ಇದಾದಮೇಲೆ ಸಿಲೆಬಸ್ ಚೇಂಜ್ ಆಗಿರೋದು. ಲಾಸ್ಟ್ 2 years ಬ್ಯಾಕ್ ಸಿಲೆಬಸ್ ಚೇಂಜ್ ಆಗಿರೋದು. ಬಟ್ ಸ್ಟಿಲ್ ಕೊಟ್ಟರೆ ಔಟ್ ಆಫ್ ಸಿಲೆಬಸ್ ಅಂತ ಗ್ರೇಸ್ ಮಾರ್ಕ್ಸ್ ಅಂತೂ ಕೊಡಲ್ಲ. ಸೊ ಹಾಗಾಗಿ ಅದನ್ನು ಮಾಡಿಸಿರ್ತೀನಿ ನಾನು, ಸಿಂಪಲ್ ಪ್ರಾಬ್ಲಮ್ಗಳು. ಓಕೆ, ನಾವು ಏನಂತಿದೆ ನೋಡಿ ಅಲ್ಲಿ ಫಸ್ಟು, x² minus that is x² plus 6x minus 7 divided by x plus 4 less than 0. ಲೆಸ್ ದ್ಯಾನ್ 0 ಅಂದ್ರೆ ಏನು? ಈ ಕ್ವಾಂಟಿಟಿ ನೆಗೆಟಿವ್ ಇರಬೇಕು ಅಂತ ಅರ್ಥ. ಈ ಕ್ವಾಂಟಿಟಿ ನೆಗೆಟಿವ್ ಇರಬೇಕು ಅಂತ ಅರ್ಥ. ಕ್ಲಿಯರ್? ಈ ಕಡೆ ಲೆಫ್ಟ್ ಸೈಡ್ ಕ್ವಾಂಟಿಟಿ ಇದೆಯಲ್ಲ, ಅದೇನಾಗಬೇಕು? ನೆಗೆಟಿವ್ ಇರಬೇಕಂತೆ. ವಾಟ್ ಹ್ಯಾಪನ್ಸ್ ಟು ದಿಸ್ ಟರ್ಮ್? ಇಲ್ಲ ಅಬ್ಸರ್ವ್ ಮಾಡಿ ನೋಡಿ, ಇದು ಈ ಟರ್ಮ್ ಏನಿದು? ಇಸ್ ಇಟ್ ಆಲ್ವೇಸ್ ಪಾಸಿಟಿವ್? ಆಲ್ವೇಸ್ ಪಾಸಿಟಿವ್. ಹಾಗಾದ್ರೆ ಲೆಫ್ಟ್ ಸೈಡ್ ನೆಗೆಟಿವ್ ಆಗೋದ್ರಲ್ಲಿ ಇದ್ರ ರೋಲ್ ಏನು ಇಲ್ಲ ಅಲ್ವಾ? ಇಲ್ಲ ಅಲ್ವಾ? ಓನ್ಲಿ ನ್ಯೂಮರೇಟರ್ ಅಲ್ವಾ? ಬಟ್ ಒನ್ ಮೇಜರ್ ಪ್ರಾಬ್ಲಮ್ ಇಸ್ ದೇರ್ ಹಿಯರ್. x should not be equal to -4. x equal to -4 ಆದ್ರೆ ಏನಾಗುತ್ತೆ? ಡಿನಾಮಿನೇಟರ್ is 0 which is not defined. So first thing, denominator should not be 0. x equal to -4 ತಗೊಂಡಾಯ್ತಾ? ಆಮೇಲೆ ಈ ಟರ್ಮ್ನ ಬಿಟ್ಬಿಡಿ, ಲೆಕ್ಕಕ್ಕೂ ಇಲ್ಲ ಜಾಮಕ್ಕೂ ಇಲ್ಲ, ಮುಗಿದೋಯ್ತು. ಬಿಕಾಸ್ ನೆಗೆಟಿವ್ ಅಲ್ಲಿ ಇದ್ರ ರೋಲ್ ಏನೂ ಇಲ್ಲ, ಇಟ್ ಇಸ್ ಆಲ್ವೇಸ್ ಪಾಸಿಟಿವ್. ಹಾಗಾದ್ರೆ ನೆಗೆಟಿವ್ ಆಗಬೇಕು ಅಂದ್ರೇನು? ನ್ಯೂಮರೇಟರ್ ನೆಗೆಟಿವ್ ಆಗಬೇಕು. ಪಾಸಿಟಿವ್ ಆಗಬೇಕು ಅಂದ್ರೂ ಕೂಡ ನ್ಯೂಮರೇಟರ್ ಪಾಸಿಟಿವ್ ಆಗಬೇಕು ಅಷ್ಟೇ. ಇದ್ರ ರೋಲ್ ಏನೂ ಇಲ್ಲ, ಇದು ಮುಗಿದೋಯ್ತು. ಎಕ್ಸ್ ಈಸ್ ನಾಟ್ ಈಕ್ವಲ್ ಟು -4 ತಗೊಂಡ ತಕ್ಷಣ ಬಿಟ್ಬಿಡಿ, ಅದು ಮುಗಿದೋಯ್ತು. ಅದ್ರ ರೋಲ್ ಏನೂ ಇಲ್ಲ. ಕ್ಲಿಯರ್? ನ್ಯೂಮರೇಟರ್ ಅಬ್ಸರ್ವ್ ಮಾಡಿ ನೋಡಿ. ನ್ಯೂಮರೇಟರ್ ಫ್ಯಾಕ್ಟರೈಸೇಷನ್ ಮಾಡೋದು ಹೇಳ್ಕೊಟ್ಟಿದ್ದೀನಲ್ಲ, x minus a, x minus b is less than x lies between a to b. ಸಿನಾಪ್ಸಿಸ್ ಅಲ್ಲಿ ಹೇಳಿದ್ನಲ್ಲಪ್ಪ, x minus a into x minus b less than 0. What it means? x lies between a to b if a is less than b. b is less than a, then b to a. ಅರ್ಥ ಆಗ್ತಿದೆಯಾ? ಸಿನಾಪ್ಸಿಸ್ ಹೇಳ್ಕೊಟ್ಟಿದ್ದೀನಲ್ವಾ? ಫ್ಯಾಕ್ಟರ್ಸ್ ಹೇಳಿ. -7 ಮಲ್ಟಿಪ್ಲೈ ಮಾಡಿದ್ರೆ ಆಡ್ ಮಾಡಿದ್ರೆ 6.
7 minus 1 ಡೈರೆಕ್ಟ್ ಆಗಿ ಹೇಳಿ x minus 7 x plus 1 x plus 1 x plus 1 ಸರಿ ಇದೆಯಾ x minus 1 x plus 7 so it is less than 0. What is the standard form? X minus a x minus b. So x minus a x minus b. Now which is a, which is b? x minus ಬರಬೇಕಲ್ಲಿ ಪ್ಲಸ್ ಇದೆ ಇಲ್ಲಿ x minus ಬರಬೇಕು. ಸೊ -7 ಒಂದು ಬಂತು 1 ಒಂದು ಬಂತು. ಯಾವುದು a ಯಾವುದು b? ದೊಡ್ಡದು a ಚಿಕ್ಕದು b. It lies between a to b. What is a to b? Pardon? -7a ಬಂದು 1b ಬರಬೇಕು. ಇದು ಫ್ಯಾಕ್ಟರೈಸೇಷನ್ ಸರಿ ಇದೆಯಾ? ಇದು ಸರಿ ಇದೆಯಾ? ಫ್ಯಾಕ್ಟರೈಸೇಷನ್ ಸರಿ ಇದೆಯಾ? ಓಕೆ ಸರಿ ಇದೆ. ಸೊ 1 ಇವಾಗ ದೊಡ್ಡದು, -7 ಚಿಕ್ಕದು, 1 ದೊಡ್ಡದು, -7 ಚಿಕ್ಕದು. ಸೊ ಇಟ್ ಇಸ್ ಲೈಸ್ ಬಿಟ್ವೀನ್ 1 to that is -7 to 1. -7 to 1 ಚಿಕ್ಕ ನಂಬರ್ ಫಸ್ಟ್ ಬರೀರಿ, ದೊಡ್ಡ ನಂಬರ್ ಆಮೇಲೆ ಬರೀರಿ ಅಷ್ಟೇ. ಅದಲ್ಲ ಅದು ಏನು b to a to b ಹಾಳಾಗೋಗ್ಲಿ ಬಿಟ್ಬಿಡಿ. ಅದನ್ನ ಏನು ನೆನ್ಪಿಟ್ಕೋಬೇಕು? ಚಿಕ್ಕ ನಂಬರ್ ಟು ದೊಡ್ಡ ನಂಬರ್. ರಿಮೆಂಬರ್ x is not equal to -4. ಇಲ್ಲಿದೆ -4 ಆಗುವಂಗಿಲ್ಲ. ಸೊ -7 to 1 ನೋ ಡೌಟ್, ಬಟ್ -4 ನ ಎಕ್ಸ್ಕ್ಲೂಡ್ ಮಾಡಬೇಕು. ಅಂದ್ರೆ ಏನಾಯ್ತು? -7 to -4, -4 is excluded. Then -4 to 1, -4 to 1 ಯಾವ್ದು ಬರುತ್ತೆ? That is option C. Is it clear? Is the concept clear? ಯಾವುದು ಪಾಸಿಟಿವ್ ನೆಗೆಟಿವ್ಗೆ ನಿಮಗೆ ಹೆಲ್ಪ್ ಮಾಡಲ್ವೋ ಆ ಟರ್ಮ್ನ ಬಿಟ್ಬಿಡ್ಬೇಕು. ಫಾರ್ ಎಕ್ಸಾಂಪಲ್ mod x minus 4 ಬದಲಾಗಿ x ಸ್ಕ್ವೇರ್ ಇದ್ರೆ ಏನು ಮಾಡ್ತೀರಾ? x ಸ್ಕ್ವೇರ್ ಇಸ್ ಆಲ್ವೇಸ್ ಪಾಸಿಟಿವ್ ಎಕ್ಸೆಪ್ಟ್ x is not equal to 0. ಈಗ x plus mod x plus 4 ಬದಲಾಗಿ x ಸ್ಕ್ವೇರ್ ಪ್ಲಸ್ 2 ಇದ್ರೆ ಏನು ಮಾಡ್ತೀರಾ? ಏನೂ ಮಾಡೋಕ್ಕಾಗಲ್ಲ, ಆ ಟರ್ಮ್ ಬಿಟ್ಬಿಡ್ಬೇಕು. ಇಟ್ ಇಸ್ ಆಲ್ವೇಸ್ ಪಾಸಿಟಿವ್. ಇಸ್ ಇಟ್ ಆಲ್ವೇಸ್ ಪಾಸಿಟಿವ್? Yes or no? Yes. Is it always positive? Is there any chance that you are going to get 0? No chance. So 0 ಬರಬಾರ್ದು, ಬರೋಂಗಿದ್ರೆ ಆ ವ್ಯಾಲ್ಯೂ ಒಂದು ನೋಟ್ ಮಾಡ್ಕೋಬೇಕು. ಅದರ್ವೈಸ್ ಟರ್ಮ್ನ ಬಿಟ್ಬಿಡಿ. ಆ ಟರ್ಮ್ ಬಿಟ್ಬಿಡಿ. ಬಿಕಾಸ್ ಆ ಟರ್ಮು ನೆಗೆಟಿವ್ ಪಾಸಿಟಿವ್ ಡಿಸೈಡ್ ಮಾಡೋದ್ರಲ್ಲಿ ಯಾವುದೇ ರೋಲ್ ಇಲ್ಲ. ಇಸ್ ಇಟ್ ಕ್ಲಿಯರ್? ಇದೇ ಪ್ರಾಬ್ಲಮ್ ಕೊಡಬೇಕು ಅಂತಿಲ್ಲ. ಸೊ ಆ ಟೈಮಿಗೆ ಒಂಚೂರು ಐಡಿಯಾ ಯೂಸ್ ಮಾಡಿ. ಅದಕ್ಕೇನು ಮಾಡಬೇಕು? ರೈಟ್ n ನಂಬರ್ ಆಫ್ ಟೆಸ್ಟ್ಸ್. ಸೊ ಈ ಟೈಮಲ್ಲಿ ನೀವು ಫಿಸಿಕ್ಸು ಕೆಮಿಸ್ಟ್ರಿ ಯಾವುದೇ ಇದ್ದರೂ ಚಾಪ್ಟ್ರ್ ಓದ್ತೀನಿ ಹೇಳೋದನ್ನು ಬಿಟ್ಬಿಡಿ. ಟ್ರೈ ಟು ಸಾಲ್ವ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್. ಬುಕ್ ಓಪನ್ ಮಾಡ್ಕೊಳ್ಳಿ, ಎಲೆಕ್ಟ್ರೋಸ್ಟ್ಯಾಟಿಕ್ ತೊಗೊಳ್ಳಿ. ಎಲೆಕ್ಟ್ರೋಸ್ಟ್ಯಾಟಿಕಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಮೊದಲು ಸಾಲ್ವ್ ಮಾಡಿ. ಒಂದು 15 ವರ್ಷದ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ. 2025 ಲಾಸ್ಟ್ ಇಯರ್ ಟು 2014 ಒಂದಿಷ್ಟು ಸಿಲೆಬಸ್ಸು ಇದಾಗಿದೆ, ಮಿಸ್ ಆಗಿದೆ, ಕಟ್ ಮಾಡಿದ್ದಾರೆ. ಅದು ಬಿಟ್ಕೊಂಡು ಅಲ್ಲಿವರೆಗೂ ಎಲ್ಲ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ. ಚಾಪ್ಟರ್ ವೈಸ್ ಕ್ವಶನ್ ಕೊಟ್ಟಿರ್ತಾನೆ, ಸಾಲ್ವ್ ಮಾಡಿ. ಅದಾದಮೇಲೆ ಬೇರೆ ಕ್ವಶನ್ಸ್ ತೊಗೊಳ್ಳಿ. ಫಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ. ಹೇಗೆ ಕೊಡ್ತಾನೆ ಅಂತ ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲ್ ಏನು ಕೊಡ್ತಾನೆ, ಯಾವುದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು, CET ಹೇಗೆ ಕಾನ್ಸಂಟ್ರೇಟ್ ಮಾಡಬೇಕು, ಬೋರ್ಡ್ ಹೇಗೆ ಕಾನ್ಸಂಟ್ರೇಟ್ ಮಾಡಿದ್ದೀವಿ ನಾವು. ಬೋರ್ಡ್ ಕಾನ್ಸಂಟ್ರೇಟ್ ಮಾಡೋದು ಡಿಫ್ರೆಂಟ್. 5 ಮಾರ್ಕ್ಸ್ ಇದು ಬರುತ್ತೆ, ವೀಟ್ ಸ್ಟೋನು ಹೋಗಿ ಬರಿ ಅಂತೇಳಿ. ಇಲ್ಲ, ಹಂಗಲ್ಲ. ಎಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿದ್ದಾನೆ, ಎಲ್ಲಿ ಬೋರ್ಡಲ್ಲಿ ನೀವು ಬಿಟ್ಕೊಂಡು ಬಂದಿದ್ರಲ್ಲ ಇದು ಇಂಪಾರ್ಟೆಂಟ್ ಅಲ್ಲ ಅಂತೇಳಿ ಅದನ್ನಷ್ಟು CETಯಲ್ಲಿ ಕವರ್ ಮಾಡ್ತಾನೆ. ಸೊ ಹಾಗಾಗಿ ಒಂದು 10 ವರ್ಷದ ಪೇಪರ್ ಸಾಲ್ವ್ ಮಾಡಿ, ಒಂದು ಐಡಿಯಾ ಬರ್ತದೆ. ಡೋಂಟ್ ಸಾಲ್ವ್ 2019 ದಟ್ ಈಸ್ 1991 ನೀವು ಹುಟ್ಟೋದಕ್ಕಿಂತ ಮುಂಚಿನ ಪೇಪರ್ಲ್ಲಿ ಇರ್ತಾವಲ್ಲ, ಸಾಲ್ವ್ ಮಾಡಬೇಡಿ. ಸಿಲೆಬಸ್ ಚೇಂಜ್ ಆಗೋಗಿದೆ. ಆಮೇಲೆ ಅಯ್ಯೋ ಇದರಲ್ಲಿರೋದು ಯಾವುದು ನಂಗೆ ಸಾಲ್ವ್ ಮಾಡೋಕ್ಕೆ ಬರ್ತಾ ಇಲ್ಲ, ಯಾವುದು ಬರಲ್ಲ, ಯಾಕಂದ್ರೆ ಆ ಸಿಲೆಬಸ್ಸಲ್ಲಿಲ್ಲ ನಿಮ್ಮದು. ಆಗ ಅದನ್ನೆಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಯಾವ ಟ್ರೈ ಮಾಡಿ 2025 ಇಂದ 2027
14ವರೆಗೆ ಅದರಲ್ಲೂ ಒಂದಿಷ್ಟು ಸಿಲೆಬಸ್ ಇಲ್ಲ. 3Dದಲ್ಲಿ ಅರ್ಧಕ್ಕರ್ಧ ಚಾಪ್ಟ್ರೇ ಇಲ್ಲ. ಸೊ ಅದು ನೋಡಿಕೊಂಡು ಸಾಲ್ವ್ ಮಾಡಿ. ಅರ್ಥ ಆಗ್ತಿದೆಯಲ್ಲ? ಅದಾದ ಮೇಲೆ ಟ್ರೈ ಟು ಸಾಲ್ವ್ ಅದರ್ ಕ್ವಶನ್ಸ್. ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್. ನಾನು ಥಿಯರಿ ಓದ್ತೀನಿ, ಅದು ಮುಗಿದೋದ ಕತೆ, ಅದು ಬಿಟ್ಬಿಡಿ, ಇವಾಗ ಆಗಲ್ಲ. ಇನ್ನು ಒಂದು ತಿಂಗಳ ಏನಿದೆ ನಿಮಗೆ, ತಿಂಗಳೂ ಇಲ್ಲ, 20-28 ದಿನ ಇದೆ. ಕಂಪ್ಲೀಟ್ ಕ್ವಶನ್ ಸಾಲ್ವ್ ಮಾಡೋದು ಟ್ರೈ ಮಾಡಿ. ಅದು ಟೆಸ್ಟ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಹೇಗೆ ಬರೀಬೇಕು? ಒಂದು ಚಾಪ್ಟರ್ ಮ್ಯಾಥ್ಸು, ಒಂದು ಚಾಪ್ಟರ್ ಫಿಸಿಕ್ಸು, ಒಂದು ಚಾಪ್ಟರ್ ಕೆಮಿಸ್ಟ್ರಿ, ಹಂಗೆ ತೊಗೊಂಡು ಟೆಸ್ಟ್ ಬರೀಬೇಕು. ಒಂದು ಮ್ಯಾಥ್ಸು, ಒಂದು ಫಿಸಿಕ್ಸು, ಒಂದು ಕೆಮಿಸ್ಟ್ರಿ. ಅದರಲ್ಲೂ ಫಸ್ಟ್ ಇಯರಲ್ಲಿ ಒಂದು, ಸೆಕೆಂಡ್ ಇಯರಲ್ಲಿ ಒಂದು. ಈಗ ಫಸ್ಟ್ ಇಯರಲ್ಲಿ ಸೆಟ್ಟು, ಸೆಕೆಂಡ್ ಇಯರಲ್ಲಿ ಇಂಟಿಗ್ರೇಷನು. ಫಸ್ಟ್ ಇಯರಲ್ಲಿ ಅದ್ಯಾವುದು ರೊಟೇಷನ್ ಮೋಷನು, ಸೆಕೆಂಡ್ ಇಯರಲ್ಲಿ ಪೊಟೆನ್ಷಿಯಲ್ಲು. ಆ ಥರ ಒಂದು ಫಸ್ಟ್ ಇಯರು, ಒಂದು ಸೆಕೆಂಡ್ ಇಯರ್ ತೊಗೊಂಡು ಸ್ಟಾರ್ಟ್ ಮಾಡಿ. ಎಲ್ಲಿವರೆಗೆ? ಇನ್ನೊಂದು 10 ಡೇಸ್. ಅದಾದ ಮೇಲೆ ಏನು ಬರೀಬೇಕು? ಫುಲ್ ಲೆಂತ್ ಟೆಸ್ಟ್ ಬರೀಬೇಕು. ಒಂದೇ ಒಂದು ದಿನ ತಪ್ಪಿಸಬಾರ್ದು ಟೆಸ್ಟ್ ಬರೆಯೋದನ್ನು. ಫುಲ್ ಲೆಂತ್ ಟೆಸ್ಟ್ ಬರೀತಾ ಹೋಗಬೇಕು. ಸೊ 100% ನಿಮ್ಗೆ ಏನು ಅಂದ್ಕೊಂಡಿದ್ರೋ ಅದು ಬರ್ತದೆ. ಓಕೆ, ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಇದನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಇವಾಗ ಏನು ಚಾಪ್ಟರ್ ಓದೋ ಕತೆ ಮುಗೀತು, ಬಿಟ್ಬಿಡಿ, ಅದು ಬೋರ್ಡಿಗೆ ಓದಿರ್ತೀರ ಸಾಕದು. ಇವಾಗ ಏನಿದ್ರು ಕ್ವಶನ್ಸ್, ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಬರೀ ಐ ವಿಲ್ ಟೇಕ್ ದ ಕ್ವಶನ್ಸ್, ನಂಬರ್ ಆಫ್ ಕ್ವಶನ್ಸ್. ಓಕೆ, ಇದು ಅರ್ಥ ಆಯ್ತಾ? ನೆಕ್ಸ್ಟ್ ಏನಿದೆ ಇಲ್ಲಿ? ಮಾಡು. ಸೇಮ್ ಥಿಂಗ್, ಸೇಮ್ ಕಾನ್ಸೆಪ್ಟ್ ರಿಪೀಟ್ ಆಗಿದೆ. ಏನು ಮಾಡಬೇಕು? ಮಾಡ್ ರಿಮೂವ್ ಮಾಡಬೇಕು ಅಂದರೆ -1 to +1. -2 ರಿಮೂವ್ ಮಾಡಬೇಕು ಅಂದರೆ -2 ಆ ಕಡೆ ತೊಗೊಂಡೋಗಿ -2 ಈ ಕಡೆ -2 ಆ ಕಡೆ ತೊಗೊಂಡೋದ್ರೆ +2 ಆಯಿತು. 2 - 1 1. ಇದು ಈ ಕಡೆ ಬಂದರೆ 3 ಆಯಿತು, +3 ಆಯಿತು. 1 + 3 1 + 2 3 ಆಯಿತು. ದಟ್ ಈಸ್ 1 2 3. 1 2 3 ಇಸ್ ದ ಆನ್ಸರ್. ಇದಕ್ಕೆಲ್ಲ ಏನು ಪೆನ್ನು ಇದು ಬೇಕು ಅಂತಿಲ್ಲ, ಸುಮ್ಮನೆ ನೋಡಿದ ತಕ್ಷಣ ಹೇಳ್ಬೋದು. ಅಷ್ಟು ನೀವು ಈ ಕಾನ್ಸೆಪ್ಟ್ ನಾನು ಮಾಡಿಸಿರೋದ್ರಿಂದ ನಾನು ನೆಕ್ಸ್ಟಿಗೆ ಜಂಪ್ ಆಗ್ತೀನಿ. ನೆಕ್ಸ್ಟು mod x - 2 ಆ್ಯಂಡ್ ದಟ್ ಈಸ್ x - 2 ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 0 ಅಂತ ಹೇಳಿದ್ದಾನೆ. ಗ್ರೇಟರ್ ದ್ಯಾನ್ ಈಕ್ವಲ್ ಟು 0 ಬಡನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 0 ಅಂತ ಹೇಳಿದ್ದಾನೆ. ಫಸ್ಟ್ ಥಿಂಗ್ ಅಬ್ಸರ್ವ್ ದಿ ಡಿನಾಮಿನೇಟರ್. ಡಿನಾಮಿನೇಟರ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ಸೊ x should not be equal to 2. Denominator should not be equal to 0 ಅಂದರೆ x should not be equal to 2. 2 ಇರುವಂಗಿಲ್ಲ. ಆ್ಯಂಡ್ ನ್ಯೂಮರೇಟರ್ ಮಾಡಿರೋದ್ರಿಂದ ಏನಾಗುತ್ತೆ? ನ್ಯೂಮರೇಟರ್ ಮಾಡಿರೋದ್ರಿಂದ ಆಲ್ವೇಸ್ ಪಾಸಿಟಿವ್. ಸೈನ್ ಕನ್ಸಿಡರ್ ಮಾಡಿದ್ರೆ ಇದ್ರ ರೋಲ್ ಏನೂ ಇಲ್ಲ. ಅಂದ್ರೆ ಏನು ಮಾಡ್ಬೇಕು? ಇದನ್ನ ಬಿಟ್ಬಿಡಿ, ಅದು ಲೆಕ್ಕಕ್ಕಿಲ್ಲ. ಹಾಗಾದ್ರೆ ಏನು ಉಳ್ಕೋತು? ಇದು ಪಾಸಿಟಿವ್ ಆಗಬೇಕು ಅಂದರೆ ಇದು ಪಾಸಿಟಿವ್ ಆಗಿರಬೇಕು. ದಿಸ್ ಶುಡ್ ಬಿ ಪಾಸಿಟಿವ್. ಅಂದರೆ x - 2 ಶುಡ್ ಬಿ ಪಾಸಿಟಿವ್. ಸೊ x ಶುಡ್ ಬಿ ಗ್ರೇಟರ್ ದ್ಯಾನ್ 2. ಇಲ್ಲಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಂತ ಇದ್ರೂ ಕೂಡ ಈಕ್ವಲ್ ಟು ತಗೊಳಕ್ಕಾಗಲ್ಲ, ಬಿಕಾಸ್ x ಈಸ್ ನಾಟ್ ಈಕ್ವಲ್ ಟು 2. ಸೊ ಇಟ್ ಈಸ್ ಸ್ಟ್ರಿಕ್ಟ್ಲಿ ಗ್ರೇಟರ್ ದ್ಯಾನ್ 2. ಸೊ ಇಟ್ ಈಸ್ ಓಪನ್ ಇಂಟರ್ವಲ್ 2 to infinity. 2ಗಿಂತ ಜಾಸ್ತಿ ಅಂತ, 2ಗಿಂತ ಜಾಸ್ತಿ. ದಟ್ ಈಸ್ 2 to infinity. 2ಗಿಂತ ಜಾಸ್ತಿ. ಕ್ಲಿಯರ್? ನೆಕ್ಸ್ಟ್ ಅಪ್ಲಿಕೇಶನ್ ಮೇಲೆ ಪ್ರಾಬ್ಲಮ್ ಕೇಳೋ ಚಾನ್ಸಸ್ಸು ಜಾಸ್ತಿ ಇದೆ. ಅಪ್ಲಿಕೇಶನ್ ಮೇಲೆ ಎರಡೇ ಪ್ರಾಬ್ಲಮ್ ಇರೋದು. ಅದು ಯಾವುದೋ ಒಂದು ರೆಕ್ಟಾಂಗಲ್ ಅಂತಿದೆ, ಅಥವಾ ಕಾನ್ಸಿಕ್ಯೂಟಿವ್ ಆಡ್ ನಂಬರು, ಕಾನ್ಸಿಕ್ಯೂಟಿವ್ ಈವನ್ ನಂಬರು, ಒಂದು 2 ಪ್ರಾಬ್ಲಮ್ ಇದೆ. ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಸಾಕು. ನೆಕ್ಸ್ಟ್, ದ ಲೆಂತ್ ಆಫ್ ದಿ ರೆಕ್ಟಾಂಗಲ್ ಈಸ್ ದ 3 times ಇಟ್ಸ್ ಬ್ರೆಡ್ತ್. ಏನಂತ ಕೊಟ್ಟಿದ್ದಾನೆ ನೋಡಿ. ಸೊ ಲೆಂತು ಇದು ಬ್ರೆಡ್ತ್ ಅಂತ ತಗೋತೀನಿ. ಲೆಂತ್ ಈಸ್ 3 times ದಿ ಬ್ರೆಡ್ತ್. ಲೆಂತ್ ಆಫ್ ದಿ ರೆಕ್ಟಾಂಗಲ್ ಈಸ್ 3 times ದಿ ಬ್ರೆಡ್ತ್ ಅಂತ. 3 times the breadth. If the minimum perimeter of the rectangle is 160, what is perimeter? Either perimeter ಏನು? What is its perimeter? 3x plus 3x, 6x, x plus x, 2x, total 8x. 8x is its perimeter. Perimeter is ಏನಂತ? minimum perimeter is 160. ಅಂದರೆ perimeter 160ಗಿಂತ ಜಾಸ್ತಿ ಇರಬೇಕು. ಮಿನಿಮಮ್ is 160. ಮಿನಿಮಮ್ ಈಸ್ 160. ಮಿನಿಮಮ್ ಈಸ್ 160. 160 ಇರ್ಬೋದು, ಇಲ್ಲ 160ಗಿಂತ ಜಾಸ್ತಿ. ಸೊ 8x ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 160. 8 1s 8 2s. ಸೊ x ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 20. ಸೊ ಲೆಂತ್ ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 20. ಬ್ರೆಡ್ತ್ 23s 60 ಗ್ರೇಟರ್ ದ್ಯಾನ್ ಈಕ್ವಲ್ ಟು 60. ಲೆಂತ್ ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 20. ಲೆಂತ್ ಈಸ್ ಯಾವುದು? ಲೆಂತ್ 60, ಬ್ರೆಡ್ತ್ ಇದು ಬ್ರೆಡ್ತ್ ಅಲ್ವಾ? ಬ್ರೆಡ್ತ್ ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 20. ಬ್ರೆಡ್ತ್ ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 20. ಎಕ್ಸ್ ಬ್ರೆಡ್ತ್ ತಗೊಂಡಿದ್ರಲ್ವಾ? ಸೊ ಬ್ರೆಡ್ತ್ ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 20. ಲೆಂತ್ ಕೇಳಿದ್ರೆ 3 times 20.
ಲೆಂತ್ ಈಸ್ ಗ್ರೇಟರ್ ದಾನ್ ಈಕ್ವಲ್ ಟು 60 ಆಗಬೇಕು. ಏನಾದರೂ ಲೆಂತ್ ಇದ್ದಿದ್ದರೆ ಲೆಂತ್ ಈಸ್ ಗ್ರೇಟರ್ ದಾನ್ ಈಕ್ವಲ್ ಟು 60 ಅಂತ ಆಗಬೇಕು, 60 ಅಂತ ಆಗಬೇಕು. ಅಥವಾ ಎರಡನ್ನೂ ಕೊಟ್ಟರೆ ವೆಲ್ ಆ್ಯಂಡ್ ಗುಡ್, ಲೆಂತ್ ಇಷ್ಟು ಬ್ರೆಡ್ತ್ ಇಷ್ಟು ಅಂತ. ಆವಾಗ ನಿಮಗೆ ಆಪ್ಷನ್ ಕ್ರಿಯೇಟ್ ಮಾಡೋದಕ್ಕೂ ಅವ್ರಿಗೆ ಈಸಿ ಆಗುತ್ತೆ. ಲೆಂತ್ ಗ್ರೇಟರ್ ದಾನ್ ಈಕ್ವಲ್ ಟು ದಿಸ್, ಬ್ರೆಡ್ತ್ ಗ್ರೇಟರ್ ದಾನ್ ಈಕ್ವಲ್ ಟು ದಿಸ್, ಲೆಂತ್ ಇಸ್ ಲೆಸ್ ದಾನ್ ಈಕ್ವಲ್ ಟು ದಿಸ್, ಆ ಥರ ಆಪ್ಷನ್ ಕ್ರಿಯೇಟ್ ಮಾಡೋದಕ್ಕೂ ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ಅಗೇನ್ ಮಾಡ್, ಬಟ್ ಈ ಮಾಡ್ ಡಿಫ್ರೆಂಟ್ ಇದೆ, ಗ್ರೇಟರ್ ದ್ಯಾನ್ ಇದೆ. ಸೊ ಐ ವಿಲ್ ಡೂ ದಿಸ್ ಒನ್. ಮಾಡ್ ಇದೆ ಬಟ್ ಗ್ರೇಟರ್ ದ್ಯಾನ್ ಇದೆ. 15th ಒನ್ ಏನಂತಿದೆ ನೋಡಿ, ಮಾಡ್ ಎಕ್ಸ್ ಪ್ಲಸ್ 3 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 10 ಅಂತಿದೆ. ಇದುವರೆಗೂ ನಾ ಮಾಡಿಸಿದ್ದು ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10, ಇವಾಗ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 10. ಫಸ್ಟ್ ಏನು ಮಾಡಬೇಕು, ಮಾಡ್ ರಿಮೂವ್ ಮಾಡಿ. ಮಾಡ್ ರಿಮೂವ್ ಮಾಡಂಗಿದ್ರೆ ಏನು ಮಾಡಬೇಕು, -10ಗಿಂತ ಕಮ್ಮಿ, -10ಗಿಂತ ಕಮ್ಮಿ ಹೇಗೆ ಬರೆಯೋಣ, -10 ಟು -∞ ಬರೀಲ್ಲ, ಕಮ್ಮಿ, +10ಗಿಂತ ಜಾಸ್ತಿ, +10ಗಿಂತ ಜಾಸ್ತಿ, ಜಾಸ್ತಿ ಯಾವುದು, ಎಕ್ಸ್ ಪ್ಲಸ್ 3, ಎಕ್ಸ್ ಪ್ಲಸ್ 3, ಎಕ್ಸ್ ಪ್ಲಸ್ 3, ಎಕ್ಸ್ ಪ್ಲಸ್ 3 ಲೈಸ್ ಬಿಟ್ವೀನ್ ದಟ್ ಅಂತ. ದಟ್ ಈಸ್ ವಾಟ್ ಎವರ್ ದ ಇನ್ಪುಟ್ ಇಸ್ ದರ್, ಅದು -10ಗಿಂತ ಕಮ್ಮಿ, +10ಗಿಂತ ಜಾಸ್ತಿ ಇನ್ಪುಟ್. ಇವಾಗ ನನಗೇನು ಬೇಡ, 3 ಬೇಡ. 3 ತೆಗಿಬೇಕು ಅಂದ್ರೆ ಏನು ಮಾಡೋಣ, 3 ತೆಗಿಬೇಕು ಅಂದ್ರೆ ಏನು ಮಾಡೋಣ, 3 ಈ ಕಡೆ ಬಂದರೆ ಎಷ್ಟಾಯಿತು, -13 ಗಿಂತ ಕಮ್ಮಿ, 3 ಈ ಕಡೆ ಹೋದರೆ 10 - 3 7ಗಿಂತ ಜಾಸ್ತಿ, ಜಾಸ್ತಿ. ಸೊ ಎಲ್ಲಿಗರಿ ಬಂತು, -13 ಟು ಇನ್ಫಿನಿಟಿ, 7 ಟು ಇನ್ಫಿನಿಟಿ. ಆಪ್ಷನ್ಸ್ ಅರ್ಥ ಆಗ್ತಿದೆಯಾ? ಇನ್ಇಕ್ವಾಲಿಟಿ ಮಾಡ್ ತೆಗೆಯೋದು ಅರ್ಥ ಆಯ್ತಾ? ಅಲ್ಲಿ ಲೆಸ್ ದ್ಯಾನ್ ಇದ್ದಾಗ ಮಾಡ್ ತೆಗೆಯೋದು ಹೇಳ್ಕೊಟ್ಟಿದ್ದೆ, ಇಲ್ಲಿ ಗ್ರೇಟರ್ ದ್ಯಾನ್ ಇದ್ದಾಗ. ಗ್ರೇಟರ್ ದ್ಯಾನ್ ಇದ್ದಾಗ ಏನು ಮಾಡಬೇಕು, ಲೆಸ್ ದ್ಯಾನ್ ದಿ ಲೀಸ್ಟ್, ಗ್ರೇಟರ್ ದ್ಯಾನ್ ದಿ ಗ್ರೇಟೆಸ್ಟ್ ಅಂತೇಳಿ. ಈಗ ಮಾಡ್ ತೆಗೆದು +or -10 ಬರುತ್ತಲ್ಲಮ್ಮ, ಲೀಸ್ಟ್ ಯಾವುದು -10, -10ಗಿಂತ ಕಮ್ಮಿ, ಗ್ರೇಟೆಸ್ಟ್ ಯಾವುದು +10, 10ಗಿಂತ ಜಾಸ್ತಿ, 10ಗಿಂತ ಜಾಸ್ತಿ. ನೆಕ್ಸ್ಟ್ ಇವಾಗ ಆವಾಗ ಹೇಳಿದ್ದು ಇವಾಗ ಬಂತು ನೋಡಿ, x-2/x+5 ಗ್ರೇಟರ್ ದ್ಯಾನ್ 0, x-2/x+5 greater than 0. 16th, that is x-2/x+5 greater than 0, greater than 2. ಬಟ್ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದು ಯಾವುದು, ಗ್ರೇಟರ್ ದ್ಯಾನ್ 0 ಹೇಳ್ಕೊಟ್ಟಿದ್ದೀನಿ. 2 ಇದೆ ಅಲ್ಲಿ, ಗ್ರೇಟರ್ ದ್ಯಾನ್ 2 ಹೇಳ್ಕೊಡ್ಲಿಲ್ಲ ನಾನು, ಗ್ರೇಟರ್ ದ್ಯಾನ್ 0 ಹೇಳ್ಕೊಟ್ಟಿದ್ದೀನಿ. ಅವಾಗ ಏನು ಮಾಡೋಣ, ಏನು ಮಾಡಬೇಡ, 2 ಈ ಕಡೆ ತಗೋ, ಮುಗೀತು. ದಟ್ ಈಸ್ x-2/x+5 -2 ಗ್ರೇಟರ್ ದ್ಯಾನ್ 0 ಬಂತು. ಗ್ರೇಟರ್ ದ್ಯಾನ್ 0ಗೆ ಕನ್ವರ್ಟ್ ಆಯ್ತಲ್ಲ ಇವಾಗ. ಈಗ ಏನು ಮಾಡೋಣ, LCM ಅದು ಇದು ಕಟ್ಟಿ ಕುಟ್ಟಿ ಮಾಡಿಬಿಟ್ರೆ. ಸೊ ಏನೂ ಇಲ್ಲ ಅಂದರೆ 1, LCM ಈಸ್ x+5 ಮೇಲ್ಗಡೆ, ದಟ್ ಈಸ್ x-2 -2x -10 ಗ್ರೇಟರ್ ದ್ಯಾನ್ 0. ದಟ್ ಈಸ್ x-2 ಏನಾಯಿತು, x -2x -x -2 minus this -12 by x+5 greater than 0 ನೋಡಿ. ಸರಿ ಹೋಯ್ತಾ ಹೇಳಿ, ಸರಿ ಹೋಯ್ತಾ, ಕ್ಲಿಯರ್? ಈಗ ಈ ಮೈನಸ್ನ ಅವಾಯ್ಡ್ ಮಾಡ್ಬೇಕು ನಾನು. x -+12 ಆಯಿತು, ಮೈನಸ್ ಆಚೆ ತಕ್ಕೊಂಡ್ರೆ ಬೈ x+5 ಆಯಿತು. ಈ ಮೈನಸ್ನ ಅವಾಯ್ಡ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಮೈನಸ್ ಇರಬಾರ್ದು ನನಗೆ, ಚೆನ್ನಾಗಿಲ್ಲ ಅದು. ಇನ್ಇಕ್ವಾಲಿಟಿ ಚೇಂಜ್ ಮಾಡಿ, ಆವಾಗ ಈ ಸೈನ್ ಹೊರಟೋಯ್ತು, ಈ ಸೈನ್ ಹೊರಟೋಯ್ತು, ಇದು ಹೊರಟೋಯ್ತು. ಮೈನಸ್ ಸೈನ್ ಬೇಡ, ಚೆನ್ನಾಗಿಲ್ಲ. ಇನ್ಇಕ್ವಾಲಿಟಿ ಚೇಂಜ್ ಮಾಡಿಬಿಡಿ. ಇವಾಗ ಸ್ಟ್ಯಾಂಡರ್ಡ್ ಫಾರ್ಮಲ್ ಇದೆಯಾ, ಇಲ್ಲ. x -12 ಬೈ x -5 ಇವಾಗ ಸ್ಟ್ಯಾಂಡರ್ಡ್ ಫಾರ್ಮಲ್ ಇದೆ ನೋಡಿ. x - a ಇಂಟು x - b ಸೇಮ್ ಆಸ್ x - a ಬೈ x - b, x - a ಇಂಟು x - b ಬೈ x - a ಎಲ್ಲ ಒಂದೇ. ಅದು ಫ್ಯಾಕ್ಟರ್ಸ್ ಕಂಡುಹಿಡ್ಕೊಂಡ್ಬಿಟ್ರೆ ಆಯ್ತು. ದ್ಯಾನ್ ಇಟ್ ಈಸ್ ಲೈಸ್ ಬಿಟ್ವೀನ್ ಏನು, ಲೆಸ್ ದ್ಯಾನ್ ಇರೋದ್ರಿಂದ, ಲೆಸ್ ದ್ಯಾನ್ ಇರೋದ್ರಿಂದ ಚಿಕ್ಕ ನಂಬರಿಂದ ದೊಡ್ಡ ನಂಬರ್ವರೆಗೆ, ದೊಡ್ಡ ನಂಬರ್ವರೆಗೆ ಮುಗಿದೋಯ್ತು. ಚಿಕ್ಕ ನಂಬರಿಂದ ದೊಡ್ಡ ನಂಬರ್ವರೆಗೆ. ಗ್ರೇಟರ್ ಇದ್ದಿದ್ದರೆ, ಗ್ರೇಟರ್ ದ್ಯಾನ್ 0 ಇದ್ದಿದ್ದಿದ್ರೆ, ಇಲ್ಲ ಇದ್ದಿದ್ದಿದ್ರೆ, ಇಫ್ ಇಟ್ ಈಸ್ ಗ್ರೇಟರ್ ದ್ಯಾನ್ 0 ದ್ಯಾನ್ -12ಗಿಂತ ಕಮ್ಮಿ, ಆಮೇಲೆ -5ಗಿಂತ ಜಾಸ್ತಿ, -5ಗಿಂತ ಜಾಸ್ತಿ. ಗೊತ್ತಾಗ್ತಿದೆಯಾ, -5ಗಿಂತ ಜಾಸ್ತಿ ಹಿಂಗೆ ಬರ್ತಿತ್ತು. ಯಾವಾಗ ಗ್ರೇಟರ್ ದ್ಯಾನ್ 0 ಇದ್ರೆ. ಗ್ರೇಟರ್ ದ್ಯಾನ್ 0 ಇದೆಯಾ, ಲೆಸ್ ದ್ಯಾನ್ 0 ಇದೆಯಾ? ಲೆಸ್ ದ್ಯಾನ್ 0 ಇದ್ರೆ ಏನಂತ ಹೇಳಿದ್ದೀನಿ, ಲೀಸ್ಟ್ ಟು ಹೈಯೆಸ್ಟ್ ಅಂತೇಳಿ. ಲೀಸ್ಟ್ ಟು ಹೈಯೆಸ್ಟ್, ಲೀಸ್ಟ್ ಯಾವುದಿದ್ರಲ್ಲಿ
-12, ಹೈಯೆಸ್ಟ್ ಯಾವುದು -5, ಲೀಸ್ಟ್ ಹೈಯೆಸ್ಟ್, ಮುಗಿದೋಯ್ತು. ಅರ್ಥ ಆಗ್ತಿದೆಯಾ? ಲೀಸ್ಟಿಂದ ಹೈಯೆಸ್ಟ್ವರೆಗೆ ನೋಡಿ ಎಷ್ಟು ಸಿಂಪಲ್ ಆಗಿದೆ. ಈ ಚಾಪ್ಟರ್ ಕರೆಕ್ಟಾಗಿ ಕಲ್ತ್ಕೊಂಡ್ರೆ ರಿಲೇಷನ್ ಆ್ಯಂಡ್ ಫಂಕ್ಷನ್ ಮುಗೀತು. ಅಲ್ಲಿ ಡೊಮೈನ್ ಆ್ಯಂಡ್ ರೇಂಜ್ ಕೇಳ್ತಾನೆ ಇದೇ ಬರುತ್ತೆ. ಮೇ ಬಿ ರೂಟ್ ಬರ್ಬೋದು, ಇನ್ನೊಂದು ಬರ್ಬೋದು ಅಷ್ಟು, ಸೇಮ್ ಇದೇ ಬರುತ್ತಲ್ಲಿ. ಯಾವುದಾಯ್ತು ಇವಾಗ? ಇದಾಯ್ತಲ್ವಾ? ದಿಸ್ ಒನ್, ದಟ್ ಈಸ್ 17th ಒನ್. 17th ಒನ್ ಆಲ್ಸೋ ಸೇಮ್. 17th ಒನ್ ಮಾಡ್ಕೋತೀರಾ? 17th ಒನ್ ಏನಿದೆ? x/2x - 1, 1/4 ಆ ಕಡೆ ತಗೊಳ್ಳಿ, -1/4 ಗ್ರೇಟರ್ ದಾನ್ ಈಕ್ವಲ್ ಟು 0, ಗ್ರೇಟರ್ ದಾನ್ ಈಕ್ವಲ್ ಟು +1 -1/4 ಗ್ರೇಟರ್ ದಾನ್ ಈಕ್ವಲ್ ಟು ರೈಟ್ ಸೈಡ್ 0 ಬರೋ ಥರ ಮಾಡ್ಕೊಳ್ಳಿ. ನಾವು ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್? LCM. ವಾಟ್ ಇಸ್ ಯುವರ್ LCM? 4 × 2x + 1 ಮೇಲ್ಗಡೆ 4x - 2x - 1 ಗ್ರೇಟರ್ ದಾನ್ ಈಕ್ವಲ್ ಟು 0. ನ್ಯೂಮರೇಟರ್ ಏನಾಯ್ತು? 4x - 2x is 2x - 1. ಡಿನಾಮಿನೇಟರ್ ಅಲ್ಲಿ 4 is ಕಾನ್ಸ್ಟೆಂಟ್, ಬೇಕಾದ್ರೆ ಇದನ್ನ ಆ ಕಡೆ ತಗೊಂಡೋಗಿ ಏನೂ ಪ್ರಾಬ್ಲಮ್ ಇಲ್ಲ. 2x + 1 ಗ್ರೇಟರ್ ದಾನ್ ಈಕ್ವಲ್ ಟು 0. 4 is ಎನಿವೇ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಇಲ್ಲಿ ಯಾವುದು ರೋಲ್ ಇಲ್ಲ. ಅರ್ಥ ಆಗ್ತಿದೆಯಾ? ಕಾನ್ಸ್ಟೆಂಟ್ ರೋಲ್ ಏನೂ ಇಲ್ಲ. ನೆಗೆಟಿವ್ ಪಾಸಿಟಿವ್ ಡಿಸೈಡ್ ಮಾಡೋದ್ರಲ್ಲಿ 4 ಏನಾದ್ರು ಇದು ಮಾಡುತ್ತಾ, ರೋಲ್ ಆಗುತ್ತಾ? ಇಲ್ಲ, ಬಿಟ್ಬಿಡಿ. ನಾವು ಈಗ ಇಟ್ ಈಸ್ ನಾಟ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್. ಸ್ಟ್ಯಾಂಡರ್ಡ್ ಫಾರ್ಮ್ ಬರಬೇಕು ಅಂದ್ರೆ ಏನಾಗಬೇಕು? x - a x - b ನೇ ಬೇಕು ನನಗೆ, 2x ಅಲ್ಲ. ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಅವಾಗ ಏನು ಮಾಡಬೇಕು? 2 ಆಚೆ ತಕ್ಕೊಂಡ್ರೆ x -½ ಆಯಿತು. ಇಲ್ಲಿ 2 ಆಚೆ ತಕ್ಕೊಂಡ್ರೆ x +½ ಆಯಿತು. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ಈಗ ಏನಂತ ಹೇಳಿದೆ? ಗ್ರೇಟರ್ ದ್ಯಾನ್ ಇರೋದು x - a, ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ ಇಲ್ಲ. ಸೊ ಏನು ಬರ್ಕೋಬೇಕು ಅದನ್ನ? ಏನು ಬರ್ಕೋಬೇಕು ಇದನ್ನ? -½ ಅಂತ ಬರ್ಕೋಬೇಕು. -½ ಇನ್ನೊಂದು +½ ಗ್ರೇಟರ್ ದ್ಯಾನ್ ಇದೆ. ಗ್ರೇಟರ್ ದ್ಯಾನ್ ಮೀನ್ಸ್ ವಾಟ್? -½ ಕಮ್ಮಿ, +½ ಜಾಸ್ತಿ. ಕ್ಲೋಸ್ ಹಾಕ್ಬೇಕು, ಓಪನ್ ಹಾಕ್ಬೇಕು? ಓಪನ್ ಫಾರ್ 1/2 ಓಪನ್. ವೈ? -½ ಓಪನ್. ವೈ? ಇಫ್ x = -½ ವಾಟ್ ಹ್ಯಾಪನ್ಸ್? ಡಿನಾಮಿನೇಟರ್ 0 ಆಗ್ಬಿಡುತ್ತೆ. ಡಿನಾಮಿನೇಟರ್ 0 ಆಗೋಂಗಿಲ್ಲ. ನ್ಯೂಮರೇಟರ್ 0 ಆದರೆ ಏನೋ ಪ್ರಾಬ್ಲಮ್ ಇಲ್ಲ. ಸೊ +½ ಕ್ಲೋಸ್ಡ್. ಇನ್ಫಿನಿಟಿ ಇಸ್ ಆಲ್ವೇಸ್ ಓಪನ್. ಇನ್ಫಿನಿಟಿ ಹೇಳೋದು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಅದಿಲ್ಲ, ಇಲ್ಲ ಅಂದರೆ ಓಪನ್ ಇಂಟರ್ವಲ್ ಅಂತ. ಇನ್ನೊಂದು ಸಾರಿ ಹೇಳ್ಬೇಕಾ ಅಥವಾ ಅರ್ಥ ಆಯ್ತಾ? ಇದನ್ನು ಇನ್ನೊಂದು ಸಾರಿ ಹೇಳ್ಬೇಕಾ? ಆರ್ ಯು ಅಂಡರ್ಸ್ಟುಡ್? ಯಾವಾಗಲೂ ಲೀನಿಯರ್ ಇನ್ಇಕ್ವಾಲಿಟೀಸ್ ಬಂದಾಗ, ಕ್ವಾಡ್ರಾಟಿಕ್ ಅಥವಾ ಫ್ಯಾಕ್ಟರು x - a x - b ಅಥವಾ ಮಾಡು ಬಂದಾಗ ಏನು ಮಾಡ್ಕೋಬೇಕು ಅಂತ ಹೇಳಿದ್ದೀನಿ? ರೈಟ್ ಸೈಡ್ 0 ಇರಬೇಕು ಅಂತ ಹೇಳಿದ್ದೀನಲ್ವಾ? ರೈಟ್ ಸೈಡ್ ಇಟ್ ಶುಡ್ ಬಿ 0. ಬಟ್ ರೈಟ್ ಸೈಡ್ ಏನಿದೆಯಪ್ಪ ಇಲ್ಲಿ 17th ಕ್ವಶನ್ ಅಲ್ಲಿ? x/2x + 1. ರೈಟ್ ಸೈಡ್ ಏನಿದೆ? 1/4. 1/4 ಇರಬಾರ್ದು. ಸೊ -1/4 ಈಸ್ ಸಿಂಬಲ್ ಏನಿದೆ? ಇನ್ಇಕ್ವಾಲಿಟಿ. ಗ್ರೇಟರ್ ದ್ಯಾನ್ ಈಕ್ವಲ್ ಟು 0 ಇದೆಯಲ್ಲ? ವಾಟ್ ಇಸ್ ಯುವರ್ ನೆಕ್ಸ್ಟ್ ಸ್ಟೆಪ್? ಟೇಕ್ LCM. ವಾಟ್ ಇಸ್ ಯುವರ್ LCM? 2x + 1, it is 4x - 2x - 1 greater than or equal to 0. 4x - 2x is 2x - 1. 4 ಕಾನ್ಸ್ಟೆಂಟ್ ಲೆಕ್ಕಕ್ಕೆಲ್ಲ ಬಿಟ್ಬಿಡಿ. 2x + 1 greater than or equal to 0. ಬಟ್ ಇಟ್ ಇಸ್ ನಾಟ್ ಸ್ಟ್ಯಾಂಡರ್ಡ್ ಫಾರ್ಮ್. ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರೆ ಏನಂತ ಹೇಳಿದ್ದೀನಿ? x - a/x - b. ಇಲ್ಲಿ x ಇರಬೇಕು, ax ಅಂತ ನಾನು ಹೇಳಲಿಲ್ಲ. ಇಲ್ಲಿ ಏನಿರಬೇಕು ಅಂತ ಹೇಳಿದ್ದೀನಿ? x ಇರಬೇಕು, ಅದ್ರ ಜೊತೆ ಇನ್ನೊಂದು ಕಾನ್ಸ್ಟೆಂಟ್ ಇರಬೇಕು ಅಂತ ನಾನು ಹೇಳಲಿಲ್ಲ. ಕಾನ್ಸ್ಟೆಂಟ್ ಇರಬಾರ್ದು. ಇಲ್ಲಿ ಕಾನ್ಸ್ಟೆಂಟ್ ಇದೆಯಲ್ಲ, ಏನು ಮಾಡಬೇಕು? ಡಿವೈಡ್ ಥ್ರೂ ಔಟ್ ಮಾಡಿದ್ರು ಓಕೆ, ಇಲ್ಲ ಆಚೆ ತೆಗಿರಿ. ತೆಗೆದ್ರೆ ಏನಾಯ್ತು? x - ½ ಆಯಿತು. ಇಲ್ಲಿ 2 ಆಚೆ ತೆಗೆದ್ರೆ ಏನಾಯ್ತು? x +½ ಆಯಿತು. +½ -½ ಬರಿಬೋದಾ? ಯಾಕೆ ಹಂಗೆ ಬರದೆ? ಬಿಕಾಸ್ ಐ ನೀಡ್ x ಮೈನಸ್. ಇಲ್ಲಿ ನೋಡು ಏನಿರಬೇಕು? ಮೈನಸ್. ಇಲ್ಲಿ ನೋಡು ಏನಿರಬೇಕು? ಮೈನಸ್. ಇಲ್ಲಿ ಪ್ಲಸ್ ಇದೆ. ಇದನ್ನ ಈ ಫಾರ್ಮುಲಾ ಅಪ್ಲೈ ಮಾಡಕ್ಕೆ ಬರುತ್ತಾ? ಇಲ್ಲ. ಹಂಗಾಗಿ ಸ್ಟ್ಯಾಂಡರ್ಡ್ ಬರ್ಕೊಡು. x - α, x - β ಲೈಕ್ ದಟ್.
ಇವಾಗ ಇಲ್ಲೊಂದು ನಂಬರ್ ಸಿಕ್ತು ನಿನಗೆ, ಇದೆಷ್ಟು? ಹಾಫ್. ಇಲ್ಲೊಂದು ನಂಬರ್ ಸಿಕ್ತು, ಇದೆಷ್ಟು? ಮೈನಸ್ ಹಾಫ್. ದೊಡ್ಡದು ಯಾವುದು, ಚಿಕ್ಕದು ಯಾವುದು? ಮೈನಸ್ ಹಾಫ್ ಚಿಕ್ಕದು. ಮೈನಸ್ ಹಾಫ್ ಚಿಕ್ಕದು, ದೊಡ್ಡದು ಪ್ಲಸ್ ಹಾಫು. ಗ್ರೇಟರ್ ದ್ಯಾನ್ ಇರೋದ್ರಿಂದ ಏನು ಬರೀಬೇಕು? ಮೈನಸ್ ಹಾಫ್ಗಿಂತ ಚಿಕ್ಕದು ಪ್ಲಸ್ ಹಾಫ್ಗಿಂತ ದೊಡ್ಡದು. ಇನ್ಫಿನಿಟಿ ಇಸ್ ಆಲ್ವೇಸ್ ಓಪನ್. ಇಲ್ಲಿ ಪ್ರಾಬ್ಲಮ್ ಇರೋದು ನನಗೆ, ಇಲ್ಲಿ ಪ್ರಾಬ್ಲಮ್ ಇರೋದು. ಈಗ ಇದನ್ನ ಕ್ಲೋಸ್ ಅಂತ ಕೊಟ್ಟೆ ಅಂತ ಇಟ್ಕೊಳ್ಳೋಣ. ಇದನ್ನ ಕ್ಲೋಸ್ ಅಂತ ಕೊಟ್ಟೆ ಅಂದ್ರೆ ಇಟ್ ಇಸ್ ಇನ್ಕ್ಲೂಡೆಡ್. ಮೈನಸ್ ಹಾಫ್ ಈಸ್ ಇನ್ಕ್ಲೂಡೆಡ್. ಇಲ್ಲಿ ಹಾಕು ಮೈನಸ್ ಹಾಫ್, ಏನಾಗುತ್ತೆ? ಮೈನಸ್ ಹಾಫ್, ಮೈನಸ್ ಇಂಟು ಮೈನಸ್ ಪ್ಲಸ್ ಹಾಫ್, ಮೈನಸ್ ಹಾಫ್ ಪ್ಲಸ್ ಹಾಫ್ 0. ಡಿನಾಮಿನೇಟರ್ 0 ಆದ್ರೆ ಏನಾಯ್ತು? ವಿಚ್ ಈಸ್ ನಾಟ್ ದೇರ್ ಇನ್ ರಿಯಲ್ ನಂಬರ್. ಇನ್ಫಿನಿಟಿ ಈಸ್ ನಾಟ್ ದೇರ್. ಹಾಗಾಗಿ ಏನು ಮಾಡಬೇಕು? ಮೈನಸ್ ಹಾಫ್ನ ಅವಾಯ್ಡ್ ಮಾಡಿ. ಮೈನಸ್ ಹಾಫ್ನ ಅವಾಯ್ಡ್ ಮಾಡಿ. ಗೊತ್ತಾಗ್ತಿದ್ಯಾ? ಅಂದ್ರೆ ಏನರ್ಥ? ಮೈನಸ್ ಹಾಫ್ ತೆಗಿಬೇಕು ಅಂದ್ರೆ ಏನು ಮಾಡಬೇಕು? ಓಪನ್ ಇಂಟರ್ವಲ್ ಹಾಕಬೇಕು. ಓಪನ್ ಇಂಟರ್ವಲ್ ಹಾಕಿದ್ರೆ ಮೈನಸ್ ಹಾಫ್ ಇಲ್ಲ ಅಂತ. ಪ್ಲಸ್ ಹಾಫ್ ಹಾಕಿದ್ರೆ ಏನಾಗುತ್ತೆ? ನ್ಯೂಮರೇಟರ್ 0 ಆಗುತ್ತೆ. 0 ಇಸ್ ಇನ್ಕ್ಲೂಡೆಡ್ ಅಂತ ಅವನೇ ಹೇಳಿದ್ದಾನೆ. ಇಟ್ ಈಸ್ ಇನ್ಕ್ಲೂಡೆಡ್. 0 ಈಸ್ ಈಕ್ವಲ್ ಟು 0 ಇನ್ಕ್ಲೂಡಿಂಗ್ 0. ಇಲ್ಲೇನಾದ್ರೂ ಸ್ಟ್ರಿಕ್ಟ್ಲಿ ಗ್ರೇಟರ್ ದ್ಯಾನ್ ಇದ್ದಿದ್ರೆ ಅದನ್ನು ತೆಗಿಬೇಕಿತ್ತು. ಹೀಗೇನಾದ್ರೂ ಇದ್ದಿದ್ರೆ ಅವಾಗ 2 ತೆಗಿಬೇಕಿತ್ತು. ಹೀಗಿದ್ದಿದ್ರೆ 2 ಕೂಡ ಓಪನ್ ಇಂಟರ್ವಲ್ ಆಗ್ತಿತ್ತು. ಬಟ್ ಅವನೇನಂತ ಹೇಳಿದಾನೆ? ಈಕ್ವಲ್ ಟು 0 ಅಂದ್ರೆ 0 ಇಸ್ ಇನ್ಕ್ಲೂಡೆಡ್, ಅಂದ್ರೆ 2 ಈಸ್ ಇನ್ಕ್ಲೂಡೆಡ್, ಮೈನಸ್ ಹಾಫ್ ಈಸ್ ಎಕ್ಸ್ಕ್ಲೂಡೆಡ್. ಮಧ್ಯದಲ್ಲಿ ಬರಬೇಕು. ಸೊ ವಿಚ್ ಇಸ್ ಯುವರ್ ಆನ್ಸರ್? ಯಾವುದು? ಇದ. ನೆಕ್ಸ್ಟ್, ಎಕ್ಸ್ ಈಸ್ ಲೆಸ್ ದ್ಯಾನ್ 5 ಮೀನ್ಸ್ ವಾಟ್? ಇಫ್ ಐ ಮಲ್ಟಿಪ್ಲೈ ಮೈನಸ್ ಆನ್ ಬೋತ್ ಸೈಡ್ ದೆನ್ ಮೈನಸ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 5. ಎಲ್ಲೋಯ್ತು? ಮೈನಸ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 5. Next, that completes linear inequalities. Which one? In a certain term, 65% of families own cell phone. 15,000. ಇಲ್ಲ, ಅದಿಲ್ಲ, ಅದಕ್ಕೆ ಬಿಟ್ಟಿದ್ದೆ. ಅದು ಯಾವುದಿಲ್ವೋ ಅದು ಬಿಟ್ಟಿದ್ದೀನಿ. Okay. Next chapter is complex number. Complex number. So in complex number, what is complex number of the form? Z is equal to A plus IB. Complex number Z is equal to A plus IB, right? So complex number Z is equal to A plus IB. What is I? Root of minus 1. Root of minus 1. Right? Where A is called real part, B is called imaginary part. A is called real part of the complex number, B is called imaginary part of the complex number, right? So complex number is always in the form of this one only. Something ಇರಬೇಕು, plus I into something ಇರಬೇಕು, ಮಧ್ಯದಲ್ಲಿ ಪ್ಲಸ್ ಸೇ ಬರಬೇಕು. ರಿಯಲ್ ಪಾರ್ಟ್ ಮತ್ತು ಇಮ್ಯಾಜಿನರಿ ಪಾರ್ಟ್ ಮಧ್ಯ ಪ್ಲಸ್ ಸೇ ಬರಬೇಕು. ಫಾರ್ ಎಕ್ಸಾಂಪಲ್ ಹೀಗಿದೆ ಅಂತ ತಿಳ್ಕೊಳ್ಳಿ, 2 minus 3i. ರಿಯಲ್ ಪಾರ್ಟ್ ಈಸ್ 2, ಇಮ್ಯಾಜಿನರಿ ಪಾರ್ಟ್ ಈಸ್ 3 ಅಂತ ಬರೆಯೋದಲ್ಲ. ಹೇಗೆ ಬರ್ಕೋಬೇಕು ಇದನ್ನ? 2 ಪ್ಲಸ್ ಸೇ ಬರೀಬೇಕು. I into minus 3, imaginary part is minus 3, not plus 3. Imaginary part ಮತ್ತೆ ರಿಯಲ್ ಪಾರ್ಟ್ ಮಧ್ಯೆ ಏನಿರಬೇಕು? ಪ್ಲಸ್ಸೇ ಇರಬೇಕು. ಕ್ಲಿಯರ್? ಅರ್ಥ ಆಗ್ತಿದೆಯಾ? ಅದರ ಮಧ್ಯೆ ಪ್ಲಸ್ಸೇ ಇರಬೇಕು. ಓಕೆ, ನೆಕ್ಸ್ಟ್ ಮತ್ತೇನು ಕಾನ್ಸೆಪ್ಟ್ ಬೇಕು ಅದರಲ್ಲಿ? ವ್ಯಾಲ್ಯೂ ಆಫ್ ಐ. ಸೊ I raised to 1, that is root of minus 1, it is I only. So I square, root of minus 1 the square is minus 1. I cube, root of minus 1 the cube, root of minus 1 the square into root of minus 1, root of minus 1 the square minus 1, root of is I, that is minus I. I raised to 4, that is 1. I square into I square, minus 1 into minus 1, it is plus 1. I raised to 4 is plus 1. Clear? ಇದಾದ ಮೇಲೆ any power of I, I raised to any power multiplied by 4 is 1. Any power is a multiple of 4, I raised to 4 is 1 ಅಲ್ವಾ? raised to n ಏನಾಗುತ್ತೆ? 1.
4n ಆಯಿತು. I raised to 4n is 1. Any multiple of 4 is 1. I raised to any multiple of 4 plus 1 is I. I raised to any multiple of 4 plus 2 is minus 1. I raised to any multiple of 4 plus 3 is minus I. Minus I. ಅರ್ಥ ಆಗ್ತಿದೆ? ಮಲ್ಟಿಪಲ್ ಆಫ್ 4 ಗೊತ್ತಾದ ತಕ್ಷಣ ಮುಂದಕ್ಕೆ ಮಲ್ಟಿಪಲ್ ಆಫ್ 4 ಪ್ಲಸ್ 1 ಪ್ಲಸ್ 2 ಪ್ಲಸ್ 3 ತಗೋತಾ ಹೋಗ್ಲಿ. ಪ್ಲಸ್ 4 ಅಂದ್ರೆ ಮತ್ತೆ ಅದೇ ಬಂತು, ಮಲ್ಟಿಪಲ್ ಆಫ್ 4 ಬಂತು. ಅರ್ಥ ಆಗ್ತಿದೆಯಲ್ಲ? ಇದು ಗೊತ್ತಿರಬೇಕು. ದಟ್ ಈಸ್ ಪವರ್ ಆಫ್ ಐ ಅಂತೇಳಿ. ಯು ಶುಡ್ ನೋ ದಟ್ ಒನ್. ಪವರ್ ಆಫ್ ಐ ಇಟ್ ಇಸ್ ದಾರ್, ಅಲ್ಲಿದೆ ನೋಟ್ಸಲ್ಲಿ. ಓಕೆ, ಅದೊಂದು. ನೆಕ್ಸ್ಟ್ ಏನು ಗೊತ್ತಿರಬೇಕು ಕಾಂಪ್ಲೆಕ್ಸ್ ನಂಬರಲ್ಲಿ? ನೆಕ್ಸ್ಟು ಝಡ್ ಈಸ್ ಈಕ್ವಲ್ ಟು a plus ib or minus ib, whatever it may be. Mod z. What is mod z? Root of a square plus b square. That is modulus of the complex number or length of the complex number or width of the complex number. Okay, mod z. What is minus z? Minus z ಅಂದ್ರೆ ಏನು? ರಿಯಲ್ ಪಾರ್ಟ್ ಸೈನ್ ಚೇಂಜ್ ಮಾಡಬೇಕು, ಇಮ್ಯಾಜಿನರಿ ಪಾರ್ಟ್ ಸೈನ್ ಕೂಡ ಚೇಂಜ್ ಮಾಡಬೇಕು. ದಟ್ ಈಸ್ ಮೈನಸ್. What is the z bar? Conjugate of complex number. ಬರೀ ಇಮ್ಯಾಜಿನರಿ ಪಾರ್ಟ್ ಸೈನ್ ಮಾತ್ರ ಚೇಂಜ್ ಮಾಡಬೇಕು, ಕನ್ಫ್ಯೂಸ್ ಆಗಬಾರ್ದು. ಇದಕ್ಕೆ ನೆಗೆಟಿವ್ ಕಾಂಪ್ಲೆಕ್ಸ್ ನಂಬರ್ ಅಂದರೆ ಎರಡು ಸೈನು ಚೇಂಜ್ ಮಾಡಿ, ರಿಯಲು ಸೈನ್ ಚೇಂಜ್ ಮಾಡಿ, ಇಮ್ಯಾಜಿನರಿ ಪಾರ್ಟು ಸೈನ್ ಚೇಂಜ್ ಮಾಡಿ. ಕಾಂಜುಗೇಟ್ ಅಂದರೆ ಏನು ಮಾಡಬೇಕು? ಓನ್ಲಿ ಇಮ್ಯಾಜಿನರಿ ಪಾರ್ಟ್ ಸೈನ್ ಚೇಂಜ್ ಮಾಡಬೇಕು. ದಟ್ ಈಸ್ ಕಾಂಜುಗೇಟ್. ಓಕೆ, ನೌ ವಾಟ್ ಹ್ಯಾಪನ್ಸ್ ಟು z ಇಂಟು z bar? What is z? A plus ib. What is z bar? A minus ib. That is a plus b into a minus b. A square minus ib the whole square. That is a square. I square is minus 1 minus into minus plus b. Is it nothing but modulus of z the whole square? What is modulus of z? Root of a square plus b square. Whole square ಮಾಡಿದ್ರೆ ಏನಾಯ್ತು? a square plus b square. Z into Z bar is always mod Z the whole square. Z into Z bar is always mod Z the whole square. ತುಂಬ ಟೈಮ್ ಯೂಸ್ ಮಾಡ್ತೀವಿ, ಅದು ತುಂಬ ಟೈಮ್ ಯೂಸ್ ಮಾಡ್ತೀವಿ ಇದನ್ನು. ಈ ಕಾನ್ಸೆಪ್ಟ್ನ ತುಂಬ ಟೈಮ್ ಯೂಸ್ ಮಾಡ್ತೀವಿ. Z into Z bar is mod Z the whole square. Mod Z the whole square. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಇನ್ನು ಉಳ್ಕೊಂಡಿರೋದು ಯಾವುದು? ದಟ್ ಈಸ್ z is equal to a plus ib, then ಇದರ additive inverse ಅಂದ್ರೇನು? ಯಾವ ನಂಬರ್ನ ಇದಕ್ಕೆ ಆ್ಯಡ್ ಮಾಡಿದ್ರೆ 0 ಬರುತ್ತೆ ಅಂತ ನೋಡ್ಬೇಕು. 0 ಆಫ್ ದಿ ಕಾಂಪ್ಲೆಕ್ಸ್ ನಂಬರ್. ಯಾವ ನಂಬರ್ ಇದಕ್ಕೆ ಆ್ಯಡ್ ಮಾಡಿದ್ರೆ 0 ಬರುತ್ತೆ? ಎಗೆ ಮೈನಸ್ ಎ ಆ್ಯಡ್ ಮಾಡಬೇಕು, ಐ ಬಿಗೆ ಮೈನಸ್ ಐ ಬಿ ಆ್ಯಡ್ ಮಾಡಬೇಕು, ಮಾಡಿದ್ರೆ 0 ಬರುತ್ತೆ. 0 ಇಸ್ ಕಾಲ್ಡ್ additive identity. 0 is called additive identity. ಇದಕ್ಕೆ ಯಾವುದನ್ನು ಆ್ಯಡ್ ಮಾಡಿದ್ರೆ ಬರುತ್ತೆ? ಮೈನಸ್ z. ಸೊ ಮೈನಸ್ z is called additive inverse of plus z. Minus z is called additive inverse of plus z. Next, z is equal to a plus ib. ಇದು ಮಾಡ್ಕೊಳ್ಳ, ಇದು ಅಷ್ಟು ರಬ್ ಮಾಡಲ. ಇನ್ನೊಂದು ಪೇಜ್ ಇದೆಯಾ? ಇದ್ದರೆ ಬೇಕಾದ್ರೆ ಅಲ್ಲಿಗೂ ಬರ್ಬೋದಾ? ಹಾಂ, ಇದೆ, ಇನ್ನೊಂದು ಪೇಜ್ ಇದೆ, ಅಲ್ಲೇ ಮಾಡ್ಕೊಂಡು. ಓಕೆ, ಸೊ z is equal to a plus ib. What is inverse of z or multiplicative inverse? Inverse of z means multiplicative inverse. That is z inverse is 1 by a plus ib. But I should not be there in denominator. I denominator ಇರುವಂಗಿಲ್ಲ. I denominator ಇರಬಾರ್ದು. ಸೊ ರಾಷನಲೈಸ್ ಮಾಡಿ, ಎಲ್ಲ ಮಾಡಿಟ್ಟಿದ್ದೀನಿ. ಫೈನಲ್ ಒಂದು ರಿಸಲ್ಟ್ ಬರುತ್ತೆ, ನೆನ್ಪಿಟ್ಕೊಳ್ಳಿ ಆಯ್ತಾ? a ಮೈನಸ್ ಐ ಬಿ ಏನಾಯ್ತು ಮೇಲ್ಗಡೆ? a ಮೈನಸ್ ಐ ಬಿ ಬೈ a ಪ್ಲಸ್ ಬಿ ಇಂಟು a ಮೈನಸ್ ಬಿ. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಬರುತ್ತೆ. ಐ ಸ್ಕ್ವೇರ್ ಇಸ್ ಮೈನಸ್ 1. a ಸ್ಕ್ವೇರ್ ಮೈನಸ್ ಐ ಬಿ ದ ಹೋಲ್ ಸ್ಕ್ವೇರ್. ಐ ಸ್ಕ್ವೇರ್ ಇಸ್ ಮೈನಸ್ 1 ಬರುತ್ತೆ ಅಂತ.
ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಸೊ ಇಲ್ಲಿ ನೋಡಿ z ಇಸ್ ಈಕ್ವಲ್ ಟು 2 + 3i ಕೊಟ್ರೆ z ಇನ್ವರ್ಸ್ ಇಸ್ ನೋಡಿ ಇಲ್ಲಿ ನೋಡಿ ಜಸ್ಟ್ ಸೈನ್ ಚೇಂಜ್ ಮಾಡಿ ಡಿನಾಮಿನೇಟರ್ ಅಲ್ಲಿ 2² + 3² ಮುಗೀತು ಅಷ್ಟೇ. ದಟ್ ಈಸ್ z ಇನ್ವರ್ಸ್. ಹಿಂಗೆ ಬರ್ಕೊಂಡು ರ್ಯಾಷನಲೈಸ್ ಮಾಡೋದು ಅದನ್ನ CET ಅವಾಯ್ಡ್ ಮಾಡಿ ಅಂತ ನಾನು ಹೇಳ್ತಾ ಇರೋದು. ಏನು ಮಾಡಬೇಕು, ಕೊಟ್ಟಿರೋದ್ರ ಸೈನು ಚೇಂಜ್ ಮಾಡಿ a - ib ಆಯ್ತಲ್ಲಪ್ಪ. ಡಿನಾಮಿನೇಟರ್ ಏನು ಬರಬೇಕು, a² + b² ಅಷ್ಟೇ. ಮತ್ತೆ ರೂಟ್ ಹಾಕಿಟ್ಬಿಟ್ರೆ ಮತ್ತೆ ರೂಟ್ ಅಲ್ಲ, ಬರೀ a² + b², a² + b², ರೂಟ್ ಇಲ್ಲ. ಅರ್ಥ ಆಗ್ತಿದೆಯಾ? ಕ್ಲಿಯರ್? ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ದಟ್ ಒಂಚೂರು ನೋಡ್ಕೊಳ್ಳಿ. ಎಷ್ಟು ಎಲ್ಲ ಪ್ರಾಪರ್ಟೀಸ್ ನೋಡ್ಕೊಳ್ಳಿ ಒಂದ್ಸಾರಿ. ದಟ್ ಈಸ್ z is equal to a plus ib. What is z bar? That is conjugate. A minus ib. What is modulus of z? Magnitude of z. Root of a square plus b square. Magnitude of z bar. Root of a square plus b square. So both are same. Magnitude of z and magnitude of z bar both are same. Like your determinant ಅಲ್ಲಿ ಇದೆಯಲ್ಲ, determinant of a and determinant of a transpose both are same. ಅದೇ ಥರ ಇದು. ಓಕೆ, ನೆಕ್ಸ್ಟ್ ಇದನ್ನ ನಾನು ಆವಾಗಲೇ ಹೇಳಿದೆ, ಮ್ಯಾಗ್ನಿಟ್ಯೂಡ್ ಆಫ್ z ಬಾರ್ ಇಸ್ z ಇಂಟು z. ದಟ್ ಈಸ್ ಸೊ z ಇಂಟು z ಬಾರ್ ಇಸ್ ಈಕ್ವಲ್ ಟು ಏನಂತ ಹೇಳಿದೆ, mod z ದ ಹೋಲ್ ಸ್ಕ್ವೇರ್ ಈ ಸೇಮ್ ಆಸ್ mod z ಬಾರ್ ದ ಹೋಲ್ ಸ್ಕ್ವೇರ್. ಎರಡು ಒಂದೇ ಅಲ್ವಾ ಅದು? ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ mod ಆಫ್ z1 by z2 ಇಸ್ mod z1 by mod z2. ಸ್ಪ್ಲಿಟ್ ಮಾಡ್ಬೋದು, mod ಆಫ್ z1 by z2 ಸಪರೇಟ್ ಆಗಿ ಹಾಕ್ಬೋದು ಅಂತ. mod z1 by mod z2 ಸಪರೇಟ್ಲಿ ವಿ ಕ್ಯಾನ್. ಸಿಮಿಲರ್ಲಿ ಕಾಂಜುಗೇಟ್ ಆಲ್ಸೋ z1 by z2 ದ ಬಾರ್ ಈಸ್ z1 ಬಾರ್ by z2 ಬಾರ್ ಸಪರೇಟ್ ಆಗಿ ಹಾಕ್ಬೋದು. ಸಿಮಿಲರ್ಲಿ ಇದು ದೀಸ್ ಆರ್ ಕಾಲ್ಡ್ ಟ್ರಯಾಂಗಲ್ ಇನ್ಇಕ್ವಾಲಿಟೀಸ್. mod z1 plus z2 is less than or equal to mod z1 plus mod z2. ಟ್ರಯಾಂಗಲ್ ಇನ್ಇಕ್ವಾಲಿಟಿ. ಎರಡು ಸೈಡ್ ಆ್ಯಡ್ ಮಾಡಿದ್ರೆ ಮೂರನೇ ಸೈಡ್ಗಿಂತ ಚಿಕ್ಕದಿರುತ್ತದು. ಸೊ ಹೀಗಿದ್ರೆ ಯಾವ್ದಾದ್ರು ತಗೊಳ್ಳಿ, ಯಾವ್ದಾದ್ರು ಟ್ರಯಾಂಗಲ್ ತಗೊಳ್ಳಿ. ದಿಸ್ ಈಸ್ ಲೆಸ್ ದ್ಯಾನ್ ದಿಸ್ ಪ್ಲಸ್ ದಿಸ್. ಸೊ ದಿಸ್ ಈಸ್ ಲೆಸ್ ದ್ಯಾನ್ ದಿಸ್ ಪ್ಲಸ್ ದಿಸ್. ದಟ್ ಈಸ್ ಕಾಲ್ಡ್ ಟ್ರಯಾಂಗಲ್ ಇನ್ಇಕ್ವಾಲಿಟಿ. ಓಕೆ, z1 minus z2 less than or equal to z1 plus z2. z1 minus z2 greater than or equal to mod of mod z1 minus mod z2. ಮ್ಯಾಗ್ನಿಟ್ಯೂಡ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಇದ್ರ ಮ್ಯಾಗ್ನಿಟ್ಯೂಡ್ ಇದಕ್ಕಿಂತ ಜಾಸ್ತಿ ಇರುತ್ತೆ. ಒಂದ್ಸಾರಿ ಎಲ್ಲದೂ ನೋಡ್ಕೊಳ್ಳಿ. ನೆಕ್ಸ್ಟ್ ರಿಯಲ್ ಪಾರ್ಟ್ ಆಫ್ z ಈಸ್ ಲೈಸ್ ಬಿಟ್ವೀನ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ z2 ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ z. ಇಮ್ಯಾಜಿನರಿ ಪಾರ್ಟ್ ಆಫ್ z ಲೈಸ್ ಬಿಟ್ವೀನ್ z to z, ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ z2 ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ z. ನೆಕ್ಸ್ಟು z ಪ್ಲಸ್ z ಬಾರ್ ದ ಕಾಂಜುಗೇಟ್, z1 ಕಾಂಜುಗೇಟ್ ಪ್ಲಸ್ z2 ಕಾಂಜುಗೇಟ್ ಸಪ್ರೇಟ್ ಮಾಡ್ಬೋದು ಕಾಂಜುಗೇಟ್ನ. a ಆ್ಯಂಡ್ b ಕಾನ್ಸ್ಟೆಂಟ್ ಇದ್ರೆ ಅದನ್ನ ಆಚೆ ತಕ್ಕೋಬೋದು. a ಇಂಟು z ಬಾರ್ ಪ್ಲಸ್ b ಇಂಟು z2 ಬಾರ್. ಒಂದ್ಸಾರಿ ನೋಡ್ಕೊಳ್ಳಿ. ಜನರಲಿ ಯೂಸ್ ಮಾಡಲ್ಲ ನಾನು ಅದನ್ನ ಯಾವ್ದನ್ನು, ಬಟ್ ಡೈರೆಕ್ಟ್ ಪ್ರಾಪರ್ಟಿನೇ ಕೊಟ್ಬಿಟ್ರೆ ನಿಮಗೆ MCQದಲ್ಲಿ 4 ಪ್ರಾಪರ್ಟಿ, ಅದರಲ್ಲಿ ಯಾವ್ದು ಕರೆಕ್ಟ್ ಅಂತ ಚೂಸ್ ಮಾಡಬೇಕು. ಹಾಗಾಗಿ ಪ್ರಾಪರ್ಟಿನ ನೋಡಿಟ್ಕೊಳ್ಳಿ. 14 ಪ್ರಾಪರ್ಟಿ ಇದೆ, 14 ಪ್ರಾಪರ್ಟಿನೂ ನಿಮ್ಮ NCERT ಬುಕ್ಕಲ್ಲಿ ಇದೆ, ನೋಟ್ಸಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಒಂದ್ಸರಿ. ಇದೇನಾದರೂ ಕ್ವಶನ್ ಆಗಿ ಕೊಟ್ಬಿಟ್ರೆ ವಿಚ್ ಆಫ್ ದಿ ಫಾಲೋವಿಂಗ್ ಪ್ರಾಪರ್ಟೀಸ್ ಟ್ರೂ ಹೇಳಿ, ಯಾವುದೋ ಒಂದು ತಪ್ಪು ಕೊಟ್ಟಿರ್ತಾನೆ, ಆವಾಗ ಅದನ್ನ ಐಡೆಂಟಿಫೈ ಮಾಡಬೇಕಾಗತ್ತೆ. ಅದನ್ನ ನಾನಿಲ್ಲಿ ಮಾಡ್ಸೋಕೆ ಹೋಗಲ್ಲ, ನಾನಿಲ್ಲಿ ಬರೀ ಪ್ರಾಬ್ಲಮ್ ಅಷ್ಟೇ ಮಾಡಿಸ್ತೀನಿ. ಓಕೆ, ಫಸ್ಟ್ ಒನ್ 1 plus I square plus I raised to 4 plus I raised to 6 plus I raised to 2n. First one, 1 plus I square plus this raised to 2n. What is your answer? That is 1 plus I square plus I raised to 4 plus I raised to 6 plus I raised to 2n. What is your answer, Siri? 0. Very good. Any other answer I can expect? ಎದಕ್ಕೆ ಗಡಬಿಡಿ ನಿನಗೆ? ಆಯಿತು, ಇಲ್ಲೇ ನೋಡೋಣ. n = 1 ಅಂತ ಹಾಕ್ತೀನಿ. ಇವಾಗ ಏನಾಗುತ್ತೆ, ಇವೆರಡೇ ಟರ್ಮ್ ಬರುತ್ತೆ. n = 1 ಹಾಕಿದ್ರೆ I ಸ್ಕ್ವೇರ್ ವರೆಗೆ ಬರುತ್ತೆ. I ಸ್ಕ್ವೇರ್ ಹಾಕಿದ್ರೆ ಏನಾಯಿತು, -1 + 1 0. n = 2 ಹಾಕ್ತೀನಿ, ಈಗೇನಾಯಿತು,
I⁴ವರೆಗೆ ಬಂತು, ಇಲ್ಲಿವರೆಗೆ ಬಂತು. ಈಗೇನಾಯ್ತು ಇವಾಗ? ಸೊ ಇಟ್ ಈಸ್ +1 ಬರ್ತದೆ. I² - 1 +1 I⁴ is 1 +1 ಬರ್ತದೆ. 0ನೋ +1ನೋ? ಸೊ ಆನ್ಸರ್ ಈಸ್ ಕೆನಾಟ್ ಬಿ ಇವ್ಯಾಲ್ಯೂಯೇಟೆಡ್. ಹೇಳೋಕ್ಕಾಗಲ್ಲ. ಕೆನಾಟ್ ಬಿ ಇವ್ಯಾಲ್ಯೂಯೇಟೆಡ್. ಗಡಿಬಿಡಿ ಬೇಡ, ಈಸಿನೇ ಇರುತ್ತೆ ನೋಡಿ. ಇವಾಗ ಯಾವ ಥರ ಮಾಡ್ಕೋತಾರೆ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ. ಎಲ್ಲಿ ನಾನು ತಪ್ತಾ ಇದ್ದೀನಿ, ಯಾಕೆ ಅಷ್ಟು ಗಡಿಬಿಡಿ? ಅದೇನೋ ಡೈಲಾಗ್ ಇದೆಯಲ್ಲ, ತಣ್ಣೀರಾದರೂ ತಣಿಸ್ಕುಡಿ ಅಂತೇಳಿ. ಅದೇನೋ ಇದೆ, ಊರ ಕಡೆ ಒಂದು ಗಾದೆ ಹೇಳ್ತಾರೆ, ತಣ್ಣೀರಾದರೂ ತಣಿಸ್ಕುಡಿ ಅಂತೇಳಿ. ನಿನಗೆ ಗೊತ್ತಿದೆ ನಿಜ, ಸಮಾಧಾನದಿಂದ ಯೋಚನೆ ಮಾಡಿ. 1 ಮಾರ್ಕ್ಸ್ ಹೋಗ್ತಿತ್ತ ಇವಾಗ. ಈಸಿ, ಕಣ್ಣು ಮುಚ್ಕೊಂಡು ಬರೆಯೋಂಥ ಕ್ವಶನ್ನು, ವಿದೌಟ್ ಕ್ಯಾಲ್ಕುಲೇಷನ್, ವಿದೌಟ್ ಫಾರ್ಮುಲ್, ನಥಿಂಗ್, ಟಕ್ ಅಂತ 1 ಮಾರ್ಕ್ಸ್ ಹೋಯ್ತು. ನಿಧಾನಕ್ಕೆ ಯೋಚನೆ ಮಾಡಿ, ಪ್ರಾಬ್ಲಮ್ ಇಲ್ಲ, ಗಡಿಬಿಡಿ ಮಾಡ್ಕೋಬೇಡಿ, ನಿಧಾನಕ್ಕೆ. ಟೆನ್ಷನ್ ತೊಗೋಬೇಡಿ, ಟೆನ್ಷನ್ ಆಗುತ್ತೆ. ಬಿಕಾಸ್ 60 ನಿಮಿಷದಲ್ಲಿ 60 ಕ್ವಶನ್ ಬರೆಯೋದು ಅಷ್ಟು ಸುಲಭ ಅಲ್ಲ. ಇಟ್ಸ್ ನಾಟ್ ಈಸಿ. ಅದು ನಿಮ್ಮ ಏಜಲ್ಲೂ ಇಟ್ಸ್ ನಾಟ್ ಈಸಿ. ಅದರಲ್ಲೂ ಕಷ್ಟಪಟ್ಟು ಏನೋ ರ್ಯಾಂಕ್ ಬರಬೇಕು, 10 ಒಳಗಡೆ ರ್ಯಾಂಕ್ ಬರಬೇಕು, 100 ಒಳಗಡೆ ತೊಗೋಬೇಕು, 1000 ಒಳಗಡೆ ತೊಗೋಬೇಕು ಅನ್ನೋರಿಗೆ ಅಷ್ಟು ಟೆನ್ಷನ್ ಇರುತ್ತೆ ಒಳಗಡೆ. ಅಯ್ಯೋ ಎಲ್ಲರೂ 1 ಮಾರ್ಕ್ಸ್ ಹೋಗ್ಬಿಟ್ರೆ, ಐ ನೋ ದಟ್. ಹಾಗೆ ಅಂದ್ಕೊಂಡು ನೀವು ಮಾರ್ಕ್ಸ್ ಕಳ್ಕೊಂಡ್ರೆ, ಬಿ ಕೂಲ್, ಆರಾಮಾಗಿ ಹೋಗಿ ಬರೀರಿ, ಏನೂ ಆಗಲ್ಲ. ನೀವು ಓದಿದ್ದೆಲ್ಲ ನೆನಪಿಗೂ ಬರುತ್ತೆ, ಎಲ್ಲದೂ ಆಗುತ್ತೆ. ಆರಾಮಾಗಿ ಕೂಲಾಗಿ ಹೋಗಿ ಕುತ್ಕೊಳ್ಳಿ. ಒಂದೇ ಸಾರಿ CET ಪೇಪರ್ ಕೊಟ್ಟ ತಕ್ಷಣ ಅಥವಾ ಕೊಡೋದಕ್ಕಿಂತ ಮುಂಚೆ ಕಣ್ಣು ಮುಚ್ಕೊಂಡು ಇಡೀ ಫಸ್ಟ್ ಚಾಪ್ಟ್ರಿಂದ ಸೆಟ್ಸ್ ಇಂದ ಅಲ್ಲಿ ಅಪ್ಲಿಕೇಶನ್ ಆಫ್ ದಟ್ ಡಿರೈವೇಟಿವ್, ದಟ್ ಈಸ್ ಅಪ್ ಟು ಎಲ್ಲಿವರೆಗಿದೆ ನಿಮಗೆ, ಪ್ರಾಬಬಿಲಿಟಿ ವರೆಗಿದೆ, ಎಲ್ಲ ಒಂದು ಸಾರಿ ಹಿಂಗೆ ನೆನೆಸ್ಕೊಳ್ಳಿ. ನಾನು ಬೇಕಾದರೆ ಮುಂಚಿನ ದಿನ ಫುಲ್ಲೆಲ್ಲ ಸಿನಾಪ್ಸಿಸ್ ಮಾಡ್ತೀನಿ, ಒಂದು ಸಾರಿ ಇಡೀ ಬುಕ್ದೇ ಸಿನಾಪ್ಸಿಸ್ ಮಾಡ್ತೀನಿ. NCERT ಬುಕ್ ನಿಮ್ಗೆ ಏನು ಎಕ್ಸಾಮಲ್ಲಿ ಮಾಡಿದ್ನಲ್ಲ, NCERT ಬುಕ್ ಓಪನ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಮಾಡಿದ್ದೆ ನೋಡಿ. ಸೊ ಆ ಥರ ಮಾಡ್ತೀನಿ ಫುಲ್ ಒಂದು ಸಾರಿ ನೆನೆಸ್ಕೊಂಡು ಆರಾಮಾಗಿ ಕೂಲಾಗಿ ಯಾವುದು ಗೊತ್ತಿದೆಯೋ ಅದನ್ನ ಬರೀರಿ. ಯಾವುದು ಗೊತ್ತಿಲ್ವೋ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಅದು ಸೈಡಿಗೆ ಇಡಿ. ರಿಪೀಟ್ ಆಗಿ ಹೇಳ್ತೀನಿ. ಅದು ಯಾವುದು ಗೊತ್ತಿಲ್ವೋ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಿನ್ನೆ ನಮ್ಮ ಸರ್ ಒಂದು ಡೈಲಾಗ್ ಹೇಳಿದ್ರು, ನಾನು ಥ್ರೂಔಟ್ ಕರ್ನಾಟಕ ಮಾಡಬೇಕು ಅಂತ ಹೊರಟಿದ್ದೀನಿ ಈ ವರ್ಷ, ಇಡೀ ಕರ್ನಾಟಕಕ್ಕೆ ಮಾಡಬೇಕು ಅಂತೇಳಿ. ಅಂದರೆ ಫ್ರೀಯಾಗಿ ನೀಟ್ ಕೋಚಿಂಗ್ ಮಾಡಬೇಕು ಅಂತೇಳಿ, ಆನ್ಲೈನ್ ಕೋಚಿಂಗು, ಎಸ್ಪೆಷಲಿ ಉತ್ತರ ಕರ್ನಾಟಕ ಸೈಡು, ದಟ್ ಈಸ್ ಗುಲ್ಬರ್ಗ, ರಾಯಚೂರು, ಬೀದರು, ಬೆಳಗಾಮು. ಅಲ್ಲಿ ಹೋಗಿ ಅಲ್ಲಿ ಮಕ್ಕಳಿಗೆ ಹೇಳಿ, ಯೂಟ್ಯೂಬ್ ನಮ್ಮದಿದೆ, ಈ ದಿನ ಲೈವಿಗೆ ಬರ್ತೀವಿ, ನೀವು ಜಾಯಿನ್ ಹಾಕ್ಕೊಂಡು ಕಲ್ತ್ಕೊಳ್ಳಿ ಅಂತೇಳಿ ಅದನ್ನ ಹೇಳಬೇಕು ಅಂತ ಹೇಳಿ. ಅವಾಗ ನಮ್ಮ ಸರ್ ಸುಮ್ಮನೆ ಕೇಳಿದೆ, ಹಿಂಗೆ ಮಾಡಬೇಕು ಅಂತ ಹೊರಟಿದ್ದೀನಿ ಅಂತೇಳಿ. ಅವಾಗ ಹೇಳ್ತಾ ಇದ್ರು ಅವರು, ಡೂ ಇಟ್. ಸಕ್ಸಸ್ಸು ಫೇಲ್ಯೂರ್ ಆಮೇಲೆ. ಈಗ ಒಬ್ಬ ವ್ಯಕ್ತಿ ಫೇಲೇ ಆಗಿಲ್ಲ ಅಂದ್ರೆ ಅರ್ಥ ಏನು? ಅವನು ಪ್ರಯತ್ನನೇ ಪಟ್ಟಿಲ್ಲ ಅಂತ. ಸೊ ಫೇಲೇ ಆಗಿಲ್ಲ ಅಂತ ಯಾರಾದರೂ ಹೇಳಿದ್ರೆ ಅದರ ಅರ್ಥ ಅವನ ಜೀವನದಲ್ಲಿ ಏನೂ ಮಾಡೇ ಇಲ್ಲ ಅಂತ. ಎಷ್ಟು ಖುಷಿ ಆಯಿತು ನನಗೆ ಆ ಡೈಲಾಗ್ ಕೇಳಿ ಅಂದರೆ, ಅಂದ್ಕೊಂಡೆ ನಾನು ಅದು ನಿಮ್ಮ ಹತ್ರ ಹೇಳಬೇಕು ಅಂತೇಳಿ. ಸೊ ಫೇಲೇ ಆಗಿಲ್ಲ ಅಂದ್ರೆ ಅರ್ಥ ಏನು? ಅವನು ಪ್ರಯತ್ನನೇ ಪಟ್ಟಿಲ್ಲ ಅಂತ. ಸೊ ಟ್ರೈ, ಫೇಲೋ ಸಕ್ಸಸ್ಸೋ ಪಾಸೋ ಅದಾದಮೇಲೆ ಟ್ರೈ ಮಾಡು ಅಂತೇಳಿ. ನೋಡಿ ಎಷ್ಟು ಒಳ್ಳೆ ಡೈಲಾಗ್ ಸಿಕ್ತು ಅಂತೇಳಿ ಅಲ್ವಾ? ಸೊ ಅಷ್ಟು ಖುಷಿ ಆಯಿತು. ದೆನ್ ಐ ಡಿಸೈಡೆಡ್ ಅಗೈನ್, ಓಕೆ ವಿ ಹ್ಯಾವ್ ಟು ಕಂಟಿನ್ಯೂ, ಮಾಡಬೇಕಷ್ಟೆ. ಸೊ ಹಾಗಾಗಿ ಪ್ರಯತ್ನ ಪಡಿ. ಇಲ್ಲ ನಂಗೆ ಗೊತ್ತಿಲ್ಲ ಅಂತ ಬಿಡೋದಕ್ಕಿಂತ ಟ್ರೈ ಮಾಡೋಣ ಅಂತ ಮಾಡೋದು ಬೆಟರ್ ಅಲ್ವಾ? ಸಕ್ಸಸ್ ಆದರೆ ಫೈನು, ಫೇಲ್ಯೂರ್ ಆದರೆ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಫೇಲ್ ಆಯಿತಾ ಒಂದು ಎಕ್ಸ್ಪೀರಿಯನ್ಸ್ ಅಲ್ವಾ? ಸಕ್ಸಸ್ ಆದರೆ ಓಕೆ ಫೈನ್, ವೆಲ್ ಆ್ಯಂಡ್ ಗುಡ್. ಪ್ರಯತ್ನನೇ ಪಡಲಿಲ್ಲ ಅಂದರೆ ತಪ್ಪಲ್ವಾ? ಸೊ ಹಾಗಾಗಿ ಏನು ಮಾಡೋಣ? ಟ್ರೈ ಮಾಡೋಣ. ಓಕೆ, ತಾಳ್ಮೆಯಿಂದ ಟ್ರೈ ಮಾಡಿ, ಗಡಿಬಿಡಿ ಮಾಡ್ಕೋಬೇಡಿ. ಅಯ್ಯೋ ನನಗೆ ಮಾರ್ಕ್ಸ್ ಹೋಗ್ಬಿಡುತ್ತೆ, ಏನೂ ಆಗಲ್ಲ. ಏನಾಗುತ್ತೆ? ಏನಾಗ್ಬೋದು? ಅಫ್ಕೋರ್ಸು ಅಟ್ ಲಾಸ್ಟು ಒಂದು ಮಾರ್ಕ್ಸ್ ಹೋಗ್ಬೋದು ತಾನೆ. ಅದರಿಂದ ಏನಾಗೋದಿದೆ? ಏನೂ ಆಗೋದಿಲ್ಲ. ಪ್ರಪಂಚ ತಲೆಕೆಳಗಂತೂ ಆಗಲ್ಲ, ಏನೂ ಆಗಲ್ಲ. ಸೊ ಟ್ರೈ ಮಾಡಿ, ಮಾಡಾದಮೇಲೆ ನಿಮ್ಗೆ ಟೈಮ್ ಇದ್ದರೆ ಒಂದು ಸಾರಿ ಮತ್ತೊಂದು ಸಾರಿ ನೋಡಿ, ಎಲ್ಲಾದರೂ ಸರಿ ಮಾಡಿ ಅಲ್ಲಿ ತಪ್ಪು ಮಾರ್ಕ್ ಮಾಡಿಬಿಟ್ಟಿದ್ದೀನೋ ಏನೋ. ಸೊ ಅದೆಲ್ಲ ನಾನು ಎಕ್ಸಾಮ್ ಮುಂಚಿನ ದಿನ ಹೇಳ್ತೀನಿ. ಇವಾಗ ಅದನ್ನು ಮಾಡಿ ಮತ್ತೆ ಟೈಮ್ ವೇಸ್ಟ್ ಆಗೋದು ಬೇಡ. ಎಕ್ಸಾಮ್ ಒಂದು ವಾರ ಇರುವಾಗ ಏನೇನು ಮಾಡಬೇಕು, ಈ ಫುಲ್ ಲೆಂತ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ, ಅವಾಗ ಹೇಳ್ತೀನಿ ನಾನು ಏನೇನು ಮಾಡಬೇಕು ಅಂತೇಳಿ. ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ ಸಾಕು. ಓಕೆ, ಸೊ ನಾವು ಇಟ್ ಈಸ್
ಪಾಸಿಟಿವ್ ಅಲ್ಲ, ನೆಗೆಟಿವ್ ಅಲ್ಲ, ಝೀರೋನೂ ಅಲ್ಲ, ಕೆನಾಟ್ ಬಿ ವ್ಯಾಲ್ಯೂಯೇಟೆಡ್ ಬಿಕಾಸ್ ಎನ್ ವ್ಯಾಲ್ಯೂ ಐ ಡೋಂಟ್ ನೋ, ಲಾಸ್ಟ್ ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ. ಓಕೆ, ದ ಕಾಂಪ್ಲೆಕ್ಸ್ ನಂಬರ್ z is equal to x plus iy satisfies the condition mod z plus 1 is equal to 1 then z on ಅಂತ ಕೊಟ್ಟಿದ್ದಾನೆ. ಇದನ್ನ ಪ್ರಾಬ್ಲಮ್ ನೀವು ಮಾಡಿ ನೋಡ್ಬೇಕಷ್ಟೇ, ಮಾಡ್ಬೇಕು ಅದನ್ನು. mod z ಪ್ಲಸ್ 1 ಅಂತ ಹೇಳಿದಾನಲ್ವಾ, ಈಕ್ವಲ್ ಟು 1 ಅಂತ ಹೇಳಿದಾನೆ, ರೈಟ್. z is equal to ಎಷ್ಟು ಕೊಟ್ಟಿದ್ದಾನೆ, ಕ್ವಶನ್ ಓದಿ. z is equal to ಎಷ್ಟು ಕೊಟ್ಟಿದ್ದಾನೆ, x plus iy ಪ್ಲಸ್ 1 is equal to 1 ಅಂತ. ಸೊ ಅಗೇನ್ ಇದನ್ನೇನು ಮಾಡೋಣ, ರಿಯಲ್ ಪಾರ್ಟ್ ಒಂದು ಕಡೆ ಬರ್ಕೋತೀನಿ, ಪ್ಲಸ್ ಐ ಇಂಟು ಇಮ್ಯಾಜಿನರಿ ಪಾರ್ಟ್ ಒಂದು ಕಡೆ ಬರ್ಕೋತೀನಿ. ರಿಯಲ್ ಪಾರ್ಟ್ ಒಂದು ಕಡೆ, ಇಮ್ಯಾಜಿನರಿ ಪಾರ್ಟ್ ಒಂದು ಕಡೆ. ಕಾಂಪ್ಲೆಕ್ಸ್ ನಂಬರ್ ಬರೆಯೋದೇ ಆಗಿಲ್ವಾ, ರಿಯಲ್ ಪಾರ್ಟ್ ಪ್ಲಸ್ ಐ ಇಂಟು ಇಮ್ಯಾಜಿನರಿ ಪಾರ್ಟ್, ರೈಟ್. ಸೊ ಇಲ್ಲೇನು ಕೊಟ್ಟಿದ್ದಾನೆ ನೋಡಿ, ವಾಟ್ ಇಸ್ ದಿಸ್ ಒನ್, ಮಾಡ್ ಅಂದ್ರೆ ಏನರ್ಥ, ರೂಟ್ ಆಫ್ ರಿಯಲ್ ಪಾರ್ಟ್ ದ ಸ್ಕ್ವೇರ್, ಡೋಂಟ್ ಬೈ ಅಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಡೋಂಟ್ ಬೈ ಅಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಬ್ಯಾಟ್ ಹಾಕ್ಬೇಡಿ. ಮಾಡ್ಯುಲಸ್ ಈಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್, ಹಂಗಲ್ಲ. ರಿಯಲ್ ಪಾರ್ಟ್ ದ ಸ್ಕ್ವೇರ್ ಪ್ಲಸ್ ಇಮ್ಯಾಜಿನರಿ ಪಾರ್ಟ್ ದ ಸ್ಕ್ವೇರ್ ಈಕ್ವಲ್ ಟು 1. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿ, ಏನು ಬಂತು, ಎಕ್ಸ್ ಪ್ಲಸ್ 1 ದ ಹೋಲ್ ಸ್ಕ್ವೇರ್, ವಿಚ್ ಒನ್ ಇಟ್ ಇಸ್, ಇಟ್ ಇಸ್ ಅ ಸರ್ಕಲ್, ಇಟ್ ಇಸ್ ಅ ಸರ್ಕಲ್ whose center is minus 1 comma 0 whose radius is 1. x minus h the whole square y minus k the whole square equal to r square. x minus h the whole square plus y minus k the whole square equal to r square. Compare ಮಾಡಿ, what is h comma k, minus 1 comma 0, what is r, 1. So it is a circle with radius minus 1 comma 0, sorry, center minus 1 comma 0 and radius is r. That is ಆಪ್ಷನ್ ಸಿ. ಮಾಡಿ ನೋಡ್ಬೇಕಾಗತ್ತೆ ಅಷ್ಟೇ, ಅದು ಆಪ್ಷನ್ ಸಿ. ಡೈರೆಕ್ಟ್ ಆಗಿ ಟಿಕ್ ಹಾಕಕ್ಕೆ ಬರಲ್ಲ, ಮಾಡಿ ನೋಡ್ಬೇಕು. ಏನು ಕೊಟ್ಟಿದ್ದಾನೆ ಅದು ಮಾಡಿ ನೋಡಿ ಇಷ್ಟು. ಅರ್ಥ ಆಗ್ತಿದೆಯಾ? ಮೇ ಬಿ ಇಲ್ಲಿ -1 ಕೊಡ್ಬೋದು. ಸೇಮ್ ಎಕ್ಸ್ -1 ಪ್ಲಸ್ iy, ಎಕ್ಸ್ -1 ದ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ದಟ್ ಈಸ್ 1 comma 0 ಆಗುತ್ತೆ. ಸೆಂಟರ್ ಈಸ್ 1 comma 0. ಅರ್ಥ ಆಗ್ತಿದೆಯಲ್ಲ? ಯು ಹ್ಯಾವ್ ಟು ಡೂ ಇಟ್. ಒಂದೆರಡು ಸ್ಟೆಪ್ ಮಾಡಬೇಕು, ಏನು ಮಾಡೋಕ್ಕೆ ಬರಲ್ಲ. ಬಟ್ ಫಾಸ್ಟ್ ಮಾಡೋದನ್ನು ಕಲ್ತ್ಕೋಬೇಕು. ನಾನಿವಾಗ ಸ್ಲೋ ಹೇಳ್ಕೊಡ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗಲ್ಲ. ನೀವು ಫಾಸ್ಟ್ ಮಾಡಬೇಕು. ಟಕ್ 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 ಅಂತ ಮಾಡಿದ್ರೆ ಒಂದು 15 ಸೆಕೆಂಡ್ಸಲ್ಲಿ ಮುಗಿದೋಗ್ತದೆ. ನೆಕ್ಸ್ಟ್, ದ ಏರಿಯಾ ಆಫ್ ಅ ಟ್ರಯಾಂಗಲ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ ಇನ್ ದ ಪ್ಲೇನ್ ಬೈ ಝೆಡ್ ಆ್ಯಂಡ್ ಝೆಡ್ ಕಾಮ ಮೈನಸ್ ಐ ಝೆಡ್ ಆ್ಯಂಡ್ ಝೆಡ್ ಪ್ಲಸ್ ಐ ಝೆಡ್ಡಾ? ನೋಡಿ ಅದು ಕರೆಕ್ಟಾಗಿ ಒಂಚೂರು ಸರಿ ಇದೆಯಾ? ಇಲ್ಲ ಯಾವುದು? ಹಾಂ, ಇವಾಗ ಸರಿ ಹೋಯ್ತಾ? ಝೆಡ್ ಮೈನಸ್ ಐ ಝೆಡ್ಡು, ಝೆಡ್ ಪ್ಲಸ್ ಐ ಝೆಡ್ ಈಸ್ ಏನು ಏರಿಯಾ ಆಫ್ ಟ್ರಯಾಂಗಲು? ವಾಟ್ ಈಸ್ ಏರಿಯಾ ಆಫ್ ಟ್ರಯಾಂಗಲ್? ಬೇಡ, ಹಾಂ ಸರಿ ಇದೆ ಹೇಳಮ್ಮ. ಹಾಫ್ ಆಫ್, ಸರಿ ಇದೆ ಹೇಳು. ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹಾಂ, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಮಾಡಿದ್ರೆ ಏನು ಬರ್ತದಮ್ಮ? ನೆಕ್ಸ್ಟ್ ಅಷ್ಟೇ ಅಲ್ವ ಅದಕ್ಕೆ ಬೇಕಾಗಿರೋದು? ಮಾಡ್ ಝೆಡ್ಡು ಬೇಸು, ದಿಸ್ ಈಸ್ ಹೈಟು, ಏನಾಯ್ತು ಇದ್ರದ್ದು? ಬೇಸ್ ಇಂಟು ಹೈಟ್, ಮಾಡ್ ಝೆಡ್ ಇಂಟು ಮಾಡ್ ಝೆಡ್ ದ ಹೋಲ್ ಸ್ಕ್ವೇರ್ ಬೈ 2, ಹಾಫ್ ಇಂಟು ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಇಸ್ ದಿಸ್, ಬ್ರೆಡ್ತ್ ಇಸ್ ದಿಸ್, ಇಟ್ಸ್ ಮ್ಯಾಗ್ನಿಟ್ಯೂಡ್. ಸೊ ದಟ್ಸ್ ಯುವರ್ ಆನ್ಸರ್. ಹಾಂ, ಯಾವುದು? ಈ ನಂಬರ್ ನೋಡು, 3Dದಲ್ಲಿದೆ, ಹಿಂಗಿದೆ ಇದು. ಒಂದು ನಂಬರ್ ಹಿಂಗಿದೆ, ಒಂದು ನಂಬರ್ ಹಿಂಗಿದೆ. ದಿಸ್ ಒನ್ ಈಸ್ ದಿಸ್ ಎಕ್ಸ್ ಝೆಡ್ ಪ್ಲಸ್. ಓಕೆ, ನೆಕ್ಸ್ಟ್, ದ ಇಕ್ವೇಶನ್ ದಿಸ್ ರಿಪ್ರೆಸೆಂಟ್ ಅಂತ ಹೇಳಿದ್ದಾನೆ. ಯಾವುದದು ಇಕ್ವೇಶನು? ನೋಡಿ ಏನಂತಿದೆ, ದಟ್ ಈಸ್ ಫೋರ್ತ್ ಒನ್ ಏನಿದೆ ನೋಡಿ, ಮಾಡ್ ಆಫ್ ಝೆಡ್ ಪ್ಲಸ್ 1 ಮೈನಸ್ ಐ, ಈ ಕಡೆ ಮಾಡ್ ಆಫ್ ಝೆಡ್ ಮೈನಸ್ 1 ಪ್ಲಸ್ ಐ. ನೋಡಿ ಮಾಡ್ ಮ್ಯಾಗ್ನಿಟ್ಯೂಡ್ ಆನ್ ಬೋತ್ ಸೈಡ್, ರೈಟ್? ಇದನ್ನ ನೀಟಾಗಿ ಬರ್ಕೊಳ್ಳಿ. ವಾಟ್ ಈಸ್ ಝೆಡ್ ವ್ಯಾಲ್ಯೂ ಏನು? ಎಕ್ಸ್ ಪ್ಲಸ್ ಐ ವೈ ಪ್ಲಸ್ 1 ಮೈನಸ್ ಐ. ಇಲ್ಲಿ ಎಕ್ಸ್ ಪ್ಲಸ್ ಐ ವೈ ಮೈನಸ್ 1 ಪ್ಲಸ್ ಐ.
ಝಡ್ ಅಂತ ಕೊಟ್ಟರೆ ಎಕ್ಸ್ ಪ್ಲಸ್ ಐ ವೈ ಅಂತ ಹಾಕುವಂತ ಅಷ್ಟೇ. ಝಡ್ ಅಂತ ಕೊಟ್ಟ ಅಂದರೆ ಏನು ಹಾಕಬೇಕು, ಎಕ್ಸ್ ಪ್ಲಸ್ ಐ ವೈ ಹಾಕುವಂತ, ಮುಗೀತು. ನಾವು ರಿಯಲ್ ಪಾರ್ಟ್ ಎಲ್ಲ ಒಂದು ಕಡೆ ತೊಗೊಳ್ಳಿ, ಇಮ್ಯಾಜಿನರಿ. ರಿಯಲ್ ಪಾರ್ಟ್ ಏನಿದೆ, ಎಕ್ಸ್ ಪ್ಲಸ್ ಒನ್ ಪ್ಲಸ್ ಐ ಇಂಟು ಇಮ್ಯಾಜಿನರಿ ಪಾರ್ಟು ವೈ ಮೈನಸ್ ಒನ್ನ. ಇಲ್ಲೂ ಐ ಇದೆ, ಇಲ್ಲೂ ಐ ಇದೆ, ಐ ಕಾಮನ್ ತಗೊಳ್ಳಿ. ಈ ಕಡೆ ಬನ್ನಿ, ಎಕ್ಸ್ ಮೈನಸ್ ಒನ್ ಪ್ಲಸ್ ಐ ಇಂಟು ವೈ ಪ್ಲಸ್ ಒನ್ನ. ನಾವು ಟೇಕ್ ಮಾಡ್ಯುಲಸ್. ಮಾಡ್ಯುಲಸ್ ಅಂದರೆ ರೂಟ್ ಆಫ್ ರಿಯಲ್ ಪಾರ್ಟ್ ದ ಸ್ಕ್ವೇರ್ ಪ್ಲಸ್ ಇಮ್ಯಾಜಿನರಿ ಪಾರ್ಟ್ ದ ಸ್ಕ್ವೇರ್. ರೂಟ್ ಆಫ್ ರಿಯಲ್ ಪಾರ್ಟ್ ದ ಸ್ಕ್ವೇರ್ ಪ್ಲಸ್ ಇಮ್ಯಾಜಿನರಿ ಪಾರ್ಟ್ ದ ಸ್ಕ್ವೇರ್. ರೂಟ್ ಟು ಕ್ಯಾನ್ಸಲ್. ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಏನು ಫಾರ್ಮುಲಾ, ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ದಿಸ್ ಈಸ್ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಹಿಯರ್ a square plus 2 minus 2ab plus b square. Here a square plus 2ab plus b square. x square मर गया, y square मर गया. 2x minus 2x it is 4x minus 2y minus 4y. 1 मर गया. नेक्स्ट 1 उಳ್ಕೊಳ್ತು, ಇಲ್ಲಿ 1 ಉಳ್ಕೊಳ್ತು, ಅದು ನೆಗೆದು ಬಿದ್ದೋಯ್ತು. equal to 0 ನಾ. x minus y equal to 0 or x equal to y is a straight line. It is a straight line. It is a straight line. It is straight line. ಮಾಡಬೇಕಷ್ಟೇ. ಆ ಥರ ಪ್ರಾಬ್ಲಮ್ ಕೊಟ್ಟಾಗ ಯು ಹ್ಯಾವ್ ಟು ವರ್ಕೌಟ್. ಡೈರೆಕ್ಟಾಗಿ ಹೇಳಕ್ಕೆ ಬರಲ್ಲ. ಆ್ಯಂಡ್ ಅಂದಾಜಿಗೆಲ್ಲ ಹೋಗಬೇಡಿ. ಅಂದಾಜು ಹಿಂಗಿರ್ಬೋದೇನೋ, ಹಂಗಿರಲ್ಲ ಅದು. ಅಂದಾಜಿಗೆ ಹೋಗ್ಬೇಡಿ, ಡೂ ಇಟ್. ಅರ್ಥ ಆಗ್ತಿದೆಯಾ? ಯು ಹ್ಯಾವ್ ಟು ಡೂ ಇಟ್ ಅಷ್ಟೇ. ನೋಟ್ಸ್ ಹಾಕ್ತೀನಿ, ಇವಾಗ ಬರ್ಕೊಂಡ್ರೆ ಫೈನು, ಬರ್ಕೊಂಡಿಲ್ಲ ಅಂದರೆ ಅಲ್ಲಿ ನೋಡ್ಕೊಳ್ಳಿ ಆಮೇಲೆ. ನೆಕ್ಸ್ಟ್, ದ ನಂಬರ್ ಆಫ್ ಸೊಲ್ಯೂಷನ್ಸ್ ಆಫ್ ದಿ ಈಕ್ವೇಷನ್ ಝೆಡ್ ಸ್ಕ್ವೇರ್ ಪ್ಲಸ್ ಮಾಡ್ ಝೆಡ್ ದ ಹೋಲ್ ಸ್ಕ್ವೇರ್ ಈಕ್ವಲ್ ಟು 0 ಈಸ್. ನಂಬರ್ ಆಫ್ ಸೊಲ್ಯೂಷನ್ಸ್ ಕೇಳಿದ್ದಾರೆ. ನಂಬರ್ ಆಫ್ ಸೊಲ್ಯೂಷನ್ಸ್ ಝೆಡ್ ಸ್ಕ್ವೇರ್ ಪ್ಲಸ್ ಮಾಡ್ ಝೆಡ್ ದ ಹೋಲ್ ಸ್ಕ್ವೇರ್ ಈಕ್ವಲ್ ಟು 0. ಹೇಗೆ ಬರೆಯೋಣ? ದಟ್ ಈಸ್ ಫಿಫ್ತ್ ಒನ್. z square plus mod z the whole square. ನೋಡೋಣ ಹೇಗೆ ಬರೆಯೋದಕ್ಕಾಗತ್ತೆ. mod z the whole square, is it z into z bar? Right? Can I take z common outside? Z plus z bar equal to 0. Either z equal to 0 or z plus z bar equal to 0. Z equal to 0 ಅಂದ್ರೇನು? z ಅಂದ್ರೆ x plus iy. x equal to 0, y equal to 0, 0 of the complex number. ಇಲ್ಲಿ z plus z bar ಅಂದ್ರೆ z ಅಂದ್ರೇನು? x plus iy. z bar ಅಂದ್ರೆ x minus iy equal to 0. That is 2x equal to 0 or x equal to 0. So ಏನಾಯ್ತು? Solution of the equation is x equal to 0, y equal to 0. 2 na? Only one solution, unique solution. x ಗೆ ಒಂದು ವ್ಯಾಲ್ಯೂ, y ಗೆ ಒಂದು ವ್ಯಾಲ್ಯೂ. It is a unique solution. x ಗೆ ಒಂದು ವ್ಯಾಲ್ಯೂ, y ಗೆ ಒಂದು ವ್ಯಾಲ್ಯೂ ಅಲ್ವಾ? x ಗೆ a, y b ಒಂದು ಸೊಲ್ಯೂಷನ್ ಆಯಿತು. x c y d ದೆನ್ ಎರಡು ಸೊಲ್ಯೂಷನ್. x1 y1 ದೆನ್ 3 ಸೊಲ್ಯೂಷನ್. x y ಸೇರಿಸಿ ಒಂದು ಸೊಲ್ಯೂಷನ್ ಅಂತದು ಅಲ್ವೇನ್ರೋ? x ಪ್ಲಸ್ ವೈ ಈಕ್ವಲ್ ಟು 2. x ಈಸ್ 1, y ಈಸ್ 1 ಈಸ್ ಒನ್ ಸೊಲ್ಯೂಷನ್. x ಈಸ್ 2, y ಈಸ್ 0 ಈಸ್ ಅನದರ್ ಸೊಲ್ಯೂಷನ್. x ಈಸ್ 0, y ಈಸ್ 2 ಈಸ್ ಒನ್ ಮೋರ್ ಸೊಲ್ಯೂಷನ್. ಲೈಕ್ ದಟ್ there are infinitely many solutions. Set of x value and y value is called one solution ಅಂತ. ಒಂದು ವ್ಯಾಲ್ಯೂ x, ಒಂದು ವ್ಯಾಲ್ಯೂ y ಗೆ ಒಂದು ಸೊಲ್ಯೂಷನ್ ಅಂತ. ಅರ್ಥ ಆಯ್ತಾ? ಇದು ಒಂದು ಸೊಲ್ಯೂಷನ್, ಯುನಿಕ್ ಸೊಲ್ಯೂಷನ್. ಇನ್ನೊಂದು ಸೆಟ್ ಬಂದಿದ್ದಿದ್ರೆ, ಇನ್ನೊಂದು ವ್ಯಾಲ್ಯೂ ಬಂದಿದ್ದಿದ್ರೆ 2 ಸೊಲ್ಯೂಷನ್ ಆಗ್ತಿತ್ತು. ಅರ್ಥ ಆಗ್ತಿದೆಯಾ? ಇನ್ ಜನರಲ್ ವ್ಯಾಲ್ಯೂ ಏನಾದ್ರು ಬಂದಿದ್ರೆ ಇನ್ಫೈನೈಟ್ಲಿ ನಂಬರ್ ಸೊಲ್ಯೂಷನ್ ಆಗ್ತಿತ್ತು. ಗೊತ್ತಾಗ್ತಿದೆಯಾ? ಏನಾದ್ರು ಡೌಟ್ ಇದೆಯಾ? ಹ್ಯಾವ್ ಎನಿ ಡೌಟ್? ನೋ ಡೌಟ್. ನೆಕ್ಸ್ಟ್, the real value of alpha for which the expression this is purely real. Sixth one,
ಇಟ್ ಈಸ್ ಪ್ಯೂರ್ಲಿ ರಿಯಲ್. ಪ್ಯೂರ್ಲಿ ರಿಯಲ್ ಅಂದರೆ ಇಮ್ಯಾಜಿನರಿ ಪಾರ್ಟ್ ಇಲ್ಲ ಅಂತ. ಸಿಕ್ಸ್ತ್ ಒನ್ ಏನಂತಿದೆ, 1 ಮೈನಸ್ ಐ ಸೈನ್ ಆಲ್ಫಾ ಬೈ 1 ಪ್ಲಸ್ 2i ಸೈನ್ ಆಲ್ಫಾ ಈಸ್ ಪ್ಯೂರ್ಲಿ ರಿಯಲ್ ಅಂತ ಹೇಳಿದ್ದಾನೆ. ಆದರೆ ಸ್ಟ್ಯಾಂಡರ್ಡ್ ಫಾರ್ಮಲ್ ಇಲ್ಲ, ಬಿಕಾಸ್ ಐ ಈಸ್ ದ್ಯಾರ್ ಇನ್ ಡಿನಾಮಿನೇಟರ್. ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬರ್ಸ್ಕೊಳ್ಳಿ, ಆಮೇಲೆ ನೋಡೋಣ. ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬಂದರೆ ಏನಾಯಿತು, 1 ಮೈನಸ್ 2i ಸೈನ್ ಆಲ್ಫಾ ಬೈ 1 ಮೈನಸ್ 2i ಸೈನ್ ಆಲ್ಫಾ. ಜಸ್ಟ್ ರ್ಯಾಷನಲೈಸ್ ದ ಡಿನಾಮಿನೇಟರ್. ಜಸ್ಟ್ ರ್ಯಾಷನಲೈಸ್ ದ ಡಿನಾಮಿನೇಟರ್. ನ್ಯೂಮರೇಟರ್ ಏನಾಯಿತು ನೋಡಿ, ನ್ಯೂಮರೇಟರ್ ಏನಾಯಿತು, 1 ಮೈನಸ್ ಐ ಸೈನ್ ಆಲ್ಫಾ ಮಲ್ಟಿಪ್ಲೈ ಮಾಡ್ಕೊಳ್ಳಿ, 1 ಇಂಟು 1 1, 1 ಇಂಟು ಮೈನಸ್ 2i ಸೈನ್ ಆಲ್ಫಾ ಮೈನಸ್ ಐ ಇಂಟು ಸೈನ್ ಆಲ್ಫಾ ಮೈನಸ್ ಇಂಟು ಮೈನಸ್ ಪ್ಲಸ್ ಐ ಇಂಟು ಐ ಸ್ಕ್ವೇರ್ ಇಸ್ ಮೈನಸ್ 2 ಸೈನ್ ಆಲ್ಫಾನ ವಿತ್ ಮೈನಸ್. ನೋಡಿ ಇದು ಕರೆಕ್ಟಾಗಿದೆ ನೋಡಿ, ಒಂದ್ಸರಿ ನೋಡಿ ಹೇಳಿ. ಮೇಲ್ಗಡೆ ಮಲ್ಟಿಪ್ಲೈ ಮಾಡಿದ್ದೀನಿ, ಸರಿ ಇದೆಯಾ ನೋಡಿ ಹೇಳಿ. ಡಿವೈಡೆಡ್ ಬೈ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸರಿ ಇದೆಯಾ ನೋಡಿ, ಇಸ್ ಇಟ್ ಕರೆಕ್ಟ್? ಚೆಕ್. ಮೇಲ್ಗಡೆ ಸರಿ ಇದೆಯಾ ನೋಡಿ. 1 ಇಂಟು 1 1, 1 ಇಂಟು ಮೈನಸ್ 2i ಸೈನ್ ಮೈನಸ್ 2 ಸೈನ್ ಆಲ್ಫಾ, ಐ ಇಂಟು ಐ ಸೈನ್ ಆಲ್ಫಾ ಇಂಟು 1 ಐ ಸೈನ್ ಆಲ್ಫಾ ಮೈನಸ್ ಇಂಟು ಮೈನಸ್ ಪ್ಲಸ್ಸು ಐ ಇಂಟು ಐ ಸ್ಕ್ವೇರ್ ಇಸ್ ಮೈನಸ್ ಸೈನ್ ಆಲ್ಫಾ ಇಂಟು 2 ಸೈನ್ ಆಲ್ಫಾ 2 ಸೈನ್ ಸ್ಕ್ವೇರ್ ಆಲ್ಫಾ 2 ಸೈನ್ ಸ್ಕ್ವೇರ್ ಆಲ್ಫಾ. ಸರಿ ಇದೆಯಾ? ಸೊ ಈಗ ರಿಯಲ್ ಪಾರ್ಟು ಇಮ್ಯಾಜಿನರಿ ಪಾರ್ಟು ಸಪ್ರೇಟ್ ಮಾಡೋಣ. ರಿಯಲ್ ಪಾರ್ಟಲ್ಲಿ ಯಾವ್ಯಾವ್ದಿದೆ? ರಿಯಲ್ ಪಾರ್ಟಲ್ಲಿ 1 ಇದೆ, ಮೈನಸ್ ಅಲ್ಲಿ 2 ಸೈನ್ ಸ್ಕ್ವೇರ್ ಆಲ್ಫಾ ಇದೆ ಬೈ 1 ಪ್ಲಸ್ 4 ಸೈನ್ ಸ್ಕ್ವೇರ್ ಆಲ್ಫಾ ರಿಯಲ್ ಪಾರ್ಟ್, ಪ್ಲಸ್ ಐ ಇಂಟು ಇಮ್ಯಾಜಿನರಿ ಪಾರ್ಟ್ ಏನಿದೆ ನೋಡಿ, ಮೈನಸ್ 2 ಸೈನ್ ಆಲ್ಫಾ, ಇಲ್ಲಿ ಮೈನಸ್ ಸೈನ್ ಆಲ್ಫಾ, ಟೋಟಲ್ ಮೈನಸ್ 3 ಸೈನ್ ಆಲ್ಫಾನಾ, ಮೈನಸ್ 3 ಸೈನ್ ಆಲ್ಫಾನ ನೋಡಿ, ಮೈನಸ್ 3 ಸೈನ್ ಆಲ್ಫಾ ಬೈ 1 ಪ್ಲಸ್ 4 ಸೈನ್ ಸ್ಕ್ವೇರ್ ಆಲ್ಫಾ, ಸೈನ್ ಸ್ಕ್ವೇರ್ ಆಲ್ಫಾ. ಏನಂತ ಹೇಳಿದಾನೆ ಅವನು? ಇಟ್ ಈಸ್ ಪ್ಯೂರ್ಲಿ ರಿಯಲ್. ಪ್ಯೂರ್ಲಿ ರಿಯಲ್ ಅಂದ್ರೆ ರಿಯಲ್ ಮಾತ್ರ ಇದೆ ಅಂದ್ರೆ ಏನರ್ಥ? ಇಮ್ಯಾಜಿನರಿ ಇಲ್ಲ. ಇಮ್ಯಾಜಿನರಿ ಇಲ್ಲ ಅಂದ್ರೆ ಏನು? ದಿಸ್ ಶುಡ್ ಬಿ 0. ಇಟ್ ಈಸ್ 0 ಯಾವಾಗ? ಸೈನ್ ಆಲ್ಫಾ ಇಸ್ 0. ಸೈನ್ ಆಲ್ಫಾ ಇಸ್ 0 ಯಾವಾಗ? ಆಲ್ಫಾ ಇಸ್ ಮಲ್ಟಿಪಲ್ ಆಫ್ ಪೈ. Sin 0 is 0, sin pi is 0, 2 pi is 0, 3 pi is 0, 4 pi is 0, multiple of pi is 0. So n equal to, that is n pi. ಇದು ಯಾವುದು ಬಂತು? ಗೊತ್ತಾಗ್ತಿದೆಯಾ? ಇಸ್ ಇಟ್ ಕ್ಲಿಯರ್? ಯು ಹ್ಯಾವ್ ಟು ಡೂ ಇಟ್ ಅಂತ ನಾನು ಹೇಳ್ತಾ ಇರೋದು. ಯು ಹ್ಯಾವ್ ಟು ಡೂ ಇಟ್, ಬಟ್ 1 ಮಿನಿಟಲ್ಲಿ ಮುಗಿಬೇಕು. ಅಷ್ಟು ಫಾಸ್ಟ್ ಇರಬೇಕು ಕ್ಯಾಲ್ಕುಲೇಷನ್. 1 ಮಿನಿಟಲ್ಲಿ ಮುಗಿಬೇಕು. ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಾನ್ಸೆಪ್ಟ್ ಅರ್ಥ ಆಗಿದೆ ಸರ್, ಮಾಡ್ತಾ ಇದ್ದೀನಿ, ಅದಕ್ಕಿಂತ ದೊಡ್ಡದು ಇನ್ನೇನೂ ಇಲ್ಲ ಸಿ ಇ ಟಿಲಿ. ಸರ್ ಶಾರ್ಟ್ ಕಟ್ ಹೋಗ್ತೀನಿ, ಬ್ಯಾಟ್ ಹಾಕ್ತೀನಿ, ನಿಮ್ಮ ಲೈಫಲ್ಲಿ ಸಿ ಇ ಟಿ ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ಕಾನ್ಸೆಪ್ಟೇ ಅರ್ಥ ಮಾಡ್ಕೋಬೇಕು, ಅದನ್ನು ಸ್ಪೀಡಾಗಿ ಮಾಡಬೇಕಷ್ಟೆ. ಸ್ಪೀಡಾಗಿ ಮಾಡೋದನ್ನ ಕಲ್ತ್ಕೋಬೇಕು. ಯಾವಾಗ ಕಲಿತಾರೆ ಅದನ್ನ? ಜಾಸ್ತಿ ಪ್ರಾಬ್ಲಮ್ ಮಾಡ್ರೆ ಕಲಿತೀರ ಅಷ್ಟೆ, ಮುಗೀತು. ಕ್ಲಿಯರ್? ಇನ್ನೊಂದು ಇದೆಯಾ ಇದರಲ್ಲೇ? Z is equal to x plus iy lies in the third quadrant, z bar by z is also lies in the third quadrant, then x and y ಕೇಳಿದ್ದಾನೆ. ಮಾಡ್ಕೊಳ್ರಪ್ಪ, z bar ಬರ್ಕೊಳ್ಳಿ, z ಬರ್ಕೊಳ್ಳಿ, ಕಾಂಜುಗೇಟ್ ಮಾಡ್ಕೊಳ್ಳಿ. x ವ್ಯಾಲ್ಯೂ, x ಸೈನು, y ಸೈನು ಯಾವ್ದು ಬರುತ್ತೆ ನೋಡಿ. x ನೆಗೆಟಿವ್, y ನೆಗೆಟಿವ್ ಬಂದರೆ ಥರ್ಡ್ ಕ್ವಾಡ್ರೆಂಟ್, x ಪಾಸಿಟಿವ್, y ನೆಗೆಟಿವ್ ಬಂದರೆ ಫೋರ್ತ್ ಕ್ವಾಡ್ರೆಂಟ್, ಲೈಕ್ ದಟ್. ಓಕೆ, ಅದು ಮಾಡ್ಕೊಳ್ಳಿ ನೀವು. ದ ವ್ಯಾಲ್ಯೂ ಆಫ್ ದಿಸ್ ಈಸ್ ಈಕ್ವಲ್ ಟು z ಪ್ಲಸ್ 3, z ಬಾರ್ ಪ್ಲಸ್ 3 ಈಸ್ ಈಕ್ವಲ್ ಟು ಅಂತ ಕೇಳಿದ್ದಾರೆ. z ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಹಾಕಿ ಪ್ಲಸ್ 3, z ಬಾರ್ ಈಸ್ ಎಕ್ಸ್ ಮೈನಸ್ ವೈ ಪ್ಲಸ್ 3 ಮಾಡ್ಕೊಳ್ಳಿ, ಮಲ್ಟಿಪ್ಲೈ ಮಾಡಿ, ಯು ವಿಲ್ ಗೆಟ್ ದ ಆನ್ಸರ್. ಅಥವಾ ನಾರ್ಮಲ್ ಮಲ್ಟಿಪ್ಲೈ ಮಾಡ್ತೀರ ಅಂದ್ರೂ ಮಾಡಿ. z ಇಂಟು z ಬಾರ್ ಮಾಡ್ z ದ ಹೋಲ್ ಸ್ಕ್ವೇರ್, z ಇಂಟು 3, 3z, 3 ಇಂಟು z ಬಾರ್ 3z ಬಾರ್, 3 ಇಂಟು 3 9, ಲೈಕ್ ದಟ್ ಮಾಡಿ. ನನ್ನ ಪ್ರಕಾರ ಇದು ಬರುತ್ತೆ. ಓಕೆ, ಚೆಕ್ ಮಾಡಿ ನೋಡಿ. ಯು ವಿಲ್ ಗೆಟ್ ಐದರ್ ದಿಸ್ ಆರ್ ದಿಸ್. z ಸ್ಕ್ವೇರ್ ಪ್ಲಸ್ 3 ಬರುತ್ತೆ, ಇಲ್ಲ z ಪ್ಲಸ್ 3 ದ ಹೋಲ್ ಸ್ಕ್ವೇರ್ ಬರುತ್ತೆ. ಮಾಡಿ ನೋಡಿ. ಗೊತ್ತಾಗಿಲ್ಲ ಅಂದ್ರೆ ಆಮೇಲೆ ಕೇಳಿದ್ದೇನೆ. ಮಾಡ್ತೀರಾ ಅಥವಾ ಮಾಡಬೇಕಾ? ಶಲ್ ಐ ಡೂ ದಿಸ್? ಟ್ರೈ ಮಾಡ್ತೀರಿ? ನೆಕ್ಸ್ಟ್ ಯಾವುದಾದ್ರು ಹೊಸ ಕಾನ್ಸೆಪ್ಟ್ ಇದ್ದರೆ ಮಾಡೋಣ, ಇಲ್ಲಾಂದರೆ ಬೇಡ. ಇದು ರಿಯಲ್ ವ್ಯಾಲ್ಯೂ
of x satisfy the equation 3 minus 4iz, this equal to alpha plus I beta, then alpha square plus beta square is. ಯಾವುದೋ ಎಕ್ಸಾಂಪಲ್ ಕೇಳಿದಾನದು. ಸೊ ಜಸ್ಟ್ ಏನು ಮಾಡೋಣ ಇದನ್ನ, ದಟ್ ಈಸ್ ರಾಷನಲೈಸ್ ಮಾಡಿ. ರಿಯಲ್ ಪಾರ್ಟು ಸಪ್ರೇಟು, ಇಮ್ಯಾಜಿನರಿ ಪಾರ್ಟ್ಸ್, ರಿಯಲ್ ಪಾರ್ಟ್ ಆಲ್ಫಾ ಅಂತ, ಇಮ್ಯಾಜಿನರಿ ಪಾರ್ಟ್ ಬೀಟಾ ಅಂತ, ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಮಾಡಿ ಟಕ್ಕಂತ ಮಾಡಿ ನೋಡೋಣ. ಸ್ವಲ್ಪ ಬೇಗ ಮಾಡಿ, ಇದೆಲ್ಲ ಕೊಡ್ತಾರೆ. 3 minus 4i x by 3 plus 4ix. 3 minus 4ix by 3 minus 4ix. Numerator 3 minus 4ix, 3 minus 4ix, 3 minus 4ix the whole square, a square plus 4ix the whole square minus 2 into 3 into 4ix divided by a plus b into a minus b. A square minus b square ಅದು 4 is 16, 4 square 16x square, but I square ಇರೋದ್ರಿಂದ ಪ್ಲಸ್ ಆಯ್ತು 16x square, ರೈಟ್. ಸೊ ಏನಾಯ್ತು ನ್ಯೂಮರೇಟರ್, ಏನಾಯ್ತು ನೋಡಿ, ನ್ಯೂಮರೇಟ್ರಲ್ಲಿ 3 square, ಇಲ್ಲಿ I square is minus 1, 3 square is 9. ನ್ಯೂಮರೇಟರ್ ಹೇಳಿ ಸ್ವಲ್ಪ ಬೇಗ. 9 minus 16x square. ಯಾವುದಿದ 9 minus 16x square ರಿಯಲ್ ಪಾರ್ಟು, ಮೈನಸ್ ಐ ಇಂಟು ಅಲ್ಲ ಪ್ಲಸ್ ಐ ಇಂಟು, ಆಯ್ತು ಒಳಗಡೆ ಮೈನಸ್ ಐ ಇಂಟು 24x ವಿತ್ ಮೈನಸ್ ಐನ 24x divided by denominator 9 plus 16x square, ಇಲ್ಲಿ 9 plus 16x square. So this is your alpha, this is your beta. Now alpha square plus beta square, alpha square plus beta square, alpha square plus beta square. Denominator same, ಬರೀ ನ್ಯೂಮರೇಟರ್ ಸಿಂಪ್ಲಿಫೈ ಮಾಡಿ ಸಾಕು. ಡಿನಾಮಿನೇಟರ್ ಸೇಮು 9 plus 16x square, 9 plus 16x square. ನ್ಯೂಮರೇಟರ್ ಮಾತ್ರ a square plus b square. ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ನೋಡಿ. ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್, 9 minus 16x square ದ ಸ್ಕ್ವೇರ್ ಪ್ಲಸ್ 24x ದ ಸ್ಕ್ವೇರ್, ಮೈನಸ್ ಇದೆ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಆಯಿತು. ಡಿನಾಮಿನೇಟರ್ ಸೇಮ್ 9 plus 16x square ದ ಸ್ಕ್ವೇರ್. ಎಷ್ಟು ಬರುತ್ತೆ ನೋಡಿ ನ್ಯೂಮರೇಟರ್, ಕ್ಯಾನ್ಸಲ್ ಆಗಿ ಏನಾದರೂ 1 ಬರುತ್ತಾ? a square plus b square, what you will going to get? 1 ಬರುತ್ತಾ? ಎಷ್ಟು ಬರುತ್ತೆ? One is the answer, check. Check, its answer is 1. Check. ನಾನು ಸಿಂಪ್ಲಿಫೈ ಮಾಡೋಕೆ ಹೋಗಲಿಲ್ಲ. ಸಿನ್ಸ್ ಆಲ್ಫಾ ಆ್ಯಂಡ್ ಬೀಟಾ ರಿಯಲ್ ನಂಬರ್, ಯಾವುದೋ ಒಂದು ರಿಯಲ್ ನಂಬರ್ ಹಾಕಬೇಕಿತ್ತು, ಹಾಕಿದೆ. x equal to 0 ಹಾಕಿ 9 plus 0, this is 9 plus 0 the whole square, 9 by 9 cancel, it's 1. ಸಿಂಪ್ಲಿಫೈ ಮಾಡೋ ಬದಲು ಎಕ್ಸಿಗೆ ಯಾವುದಾದ್ರು ಒಂದು ವ್ಯಾಲ್ಯೂ ಹಾಕಿ. x equal to 0 ಹಾಕಿದ್ರೆ ಎಷ್ಟು ಬಂತು? 9 by 9, 1. x equal to 1 ಹಾಕಿದ್ದೀನಿ ನಾನು, 1 ಹಾಕಿದ್ರೆ minus 7 square, 24 square by 25 square. ಇದು 25 square, 25 square. So it's equal to 1. ಏನೇ ವ್ಯಾಲ್ಯೂ ಹಾಕಿದ್ರು 1 ಬರ್ತಾ ಇದೆ ನೋಡಿ. ಸೊ ಇನ್ಸ್ಟೆಡ್ ಆಫ್ ಸಿಂಪ್ಲಿಫೈಯಿಂಗ್ ವಿತ್ ಎಕ್ಸ್ಗೆ ಏನಾದರೂ ವ್ಯಾಲ್ಯೂ ಹಾಕಿ ಸಿಂಪ್ಲಿಫೈ ಮಾಡಿ, ಎಷ್ಟು ಬರುತ್ತೆ ನೋಡಿ, ಯು ವಿಲ್ ಗೆಟ್ 1, ರೈಟ್. ನೈಟ್ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಕರೆಕ್ಟ್? ಇದು ಅಲ್ಲಿ ಪ್ರಾಪರ್ಟಿಲಿದೆ, ನೋಡ್ಕೊಳ್ಳಿ ಯಾವ್ದು ಕರೆಕ್ಟ್ ಅಂತೇಳಿ ಕರೆಕ್ಟಾಗಿ ಜಡ್ಜ್ ಮಾಡಿ. ಎಲ್ಲ ಪ್ರಾಪರ್ಟಿ ಕೊಟ್ಟಿದ್ದೀನಿ, ಯಾವ್ದು ಕರೆಕ್ಟ್ ಅಂತ. ಆಪ್ಷನ್ ಎ ಕರೆಕ್ಟಾ? mod z1 into z1, mod z1 plus z1 ಕರೆಕ್ಟ್ ಅದು. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಕರೆಕ್ಟಾ? ಎ ಈಸ್ ಕರೆಕ್ಟ್. ಆರ್ಗ್ಯುಮೆಂಟ್ ಆಫ್ z1 into z2, ಆರ್ಗ್ಯುಮೆಂಟ್ ಆಫ್ z1 ಪ್ಲಸ್ ಆರ್ಗ್ಯುಮೆಂಟ್ ಆಫ್ z2 ಆಗಬೇಕು. ಎನಿವೇ ಆರ್ಗ್ಯುಮೆಂಟ್ ನಿಮಗಿಲ್ಲ, ಪ್ಲಸ್ ಆಗಬೇಕು. ಇಂಟು ಇದೆ, ರಾಂಗು. mod z1 plus mod z2 is not mod z1 plus, it is less than that. Triangle inequality. This is less than triangle inequality.
So option A is correct. The point represented by the complex number 2 minus I is rotated about its origin through a pi by 2, then the and clockwise direction, then the new position of the point is ಅಂತ ಕೇಳಿದಾನೆ. 2 minus I ನ pi by 2 ಹಿಂಗೆ ಶಿಫ್ಟ್ ಮಾಡಿದ್ರೆ ಇನ್ನು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಏನು ಬರುತ್ತೆ ಅಂತ ಕೇಳಿದಾನೆ. ಹಿಂಗೆ ಇಟ್ಕೊಳ್ಳಿ, ಶಿಫ್ಟ್ ಮಾಡಿ ನೋಡಿ ಏನು ಬರುತ್ತೆ ಅಂತ ನನಗೆ ಹೇಳಿ. ನೆಕ್ಸ್ಟ್, ಲೆಟ್ x, y belongs to R, x plus iy is non-real complex number. Non-real ಅಂದ್ರೆ imaginary, it is purely imaginary ಅಂತ. Imaginary, purely imaginary ಅಂದ್ರೆ ಏನು? Real part is 0, so real part is 0. Non-real ಅಂದ್ರೆ purely imaginary, imaginary ಅಂದ್ರೆ real part is 0. Next, a plus by ib equal to c plus ib id, then this equal to ಅಂತ ಹೇಳಿ. ಎರಡು ಕಡೆ ಮಾಡ್ಯುಲಸ್ ತಗೊಳ್ಳಿ, ಎರಡು ಕಡೆ ಮಾಡ್ಯುಲಸ್ ತಗೊಳ್ಳಿ. ಏನು ಬಂತು? ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಈ ಕಡೆ ರೂಟ್ ಆಫ್ ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್, ರೂಟ್ ಕ್ಯಾನ್ಸಲ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್. ಇದೆಲ್ಲ ಮಾಡಿದ್ರಲ್ಲೇನಪ್ಪ ಕಾಂಪ್ಲೆಕ್ಸ್ ನಂಬರಲ್ಲಿ, ಮಾಡಿ ತಗೊಂಡ್ಬಿಟ್ರೆ ಆಯ್ತು, ಅಷ್ಟೇ ಮುಗಿದೋಯ್ತು. ನೆಕ್ಸ್ಟ್, ದ ಕಾಂಪ್ಲೆಕ್ಸ್ ನಂಬರ್ ಝೆಡ್ ವಿಚ್ ಸ್ಯಾಟಿಸ್ಫೈಸ್ ದಿ ಕಂಡೀಷನ್ ದಿಸ್ ಲೈಸ್ ಇನ್ ಅಂತ ಕೇಳಿದಾನೆ. ಇದು ಮಾಡಬೇಕು ನೀವು, ಇದೇ ಥರದ್ದು ನಾನು ಮಾಡಿದ್ದೀನಿ, ನೀವು ಮಾಡಬೇಕು. ಹೇಗೆ? ಅದೇ ಥರದ್ದು ಮಾಡಿದ್ದೀನಿ, ನೀವು ಮಾಡಬೇಕು ಅದನ್ನು. ಹಾಂ ಮಾಡ್ಬೋದು, ಮಾಡನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದು. ಮಾಡ್ ಆಫ್ ದಿಸ್ ಬೈ ಮಾಡ್ ಆಫ್ ದಿಸ್ ಅಂತಿದೆಯಲ್ಲ, ಮಾಡ್ Z1 ಬೈ ಮಾಡ್ Z2 ಇಸ್ ದಿಸ್, ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದು. ಝೀರೋ ಹಂಗೂ ಬರಲ್ವಲ್ಲ, ಝೀರೋ ಬಂದಿದ್ರೆ ಯೋಚನೆ ಮಾಡ್ಬೇಕಿತ್ತಾನೆ. ಮಾಡ್ Z ಪ್ಲಸ್ ಐ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಮಾಡ್ ಐ ಮೈನಸ್ ಝೆಡ್. ಝೆಡ್ ಇದ್ದಲ್ಲಿ ಏನು ಹಾಕಬೇಕು? ಎಕ್ಸ್ ಪ್ಲಸ್ ಐ ವೈ. ಹೇಳಿ, ಝೆಡ್ ಇದ್ದಲ್ಲಿ ಎಕ್ಸ್ ಪ್ಲಸ್ ಐ ವೈ ಪ್ಲಸ್ ಐ ಈಕ್ವಲ್ ಟು ಐ ಮೈನಸ್ ಎಕ್ಸ್ ಪ್ಲಸ್ ಐ ವೈ. So here mod x plus I into y plus 1 mod minus x plus minus I ತೆಗೆದುಕೊಂಡು minus x minus I ತಕ್ಕೊಂಡ್ರೆ ಇಲ್ಲಿ 1, ಇಲ್ಲಿ ಎಷ್ಟು? y minus 1, y minus 1 ಸರಿ ಇದೆಯಾ? ನಾವು ಮಾಡ್ಯುಲಸ್ ಅಂದ್ರೆ ಏನು? ರೂಟ್ ಆಫ್ ರಿಯಲ್ ಪಾರ್ಟ್ ದ ಸ್ಕ್ವೇರ್ ಪ್ಲಸ್ ಇಮ್ಯಾಜಿನರಿ ಪಾರ್ಟ್ ದ ಸ್ಕ್ವೇರ್. ಇಲ್ಲಿ ಮಾಡ್ ಅಂದ್ರೆ ರೂಟ್ ಆಫ್ ರಿಯಲ್ ಪಾರ್ಟ್ ದ ಸ್ಕ್ವೇರ್ ಪ್ಲಸ್ ಇಮ್ಯಾಜಿನರಿ ಪಾರ್ಟ್ ದ ಸ್ಕ್ವೇರ್. ಮೈನಸ್ ಇದೆ, ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಆಗುತ್ತೆ, ಮತ್ತು ಪ್ಲಸ್ ಬರೆಯೋಕೆ ಹೋಗಲ್ಲ. ಏನು ಬಂತು? ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್. ಏನು ಬಂತ್ರಪ್ಪ? ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್, ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್, ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್, ಎ ಸ್ಕ್ವೇರ್ minus 2ab plus b square. That is 4y equal to 0. Y equal to 0 means it is x-axis. Y equal to 0 means it is x-axis. It is x-axis. Y equal to 0 ಅಂದ್ರೆ ಏನು? x-axis. ಇವೆಲ್ಲ ನಿಮಗೆ ಕೇಳೋಂಥ ಕ್ವಶನ್. ಯಾವುದು ನಿಮಗೆ ಇಂಪಾರ್ಟೆಂಟ್ ಇಲ್ವೋ ಅದು ನಿಮ್ಗೆ ಹೋಮ್ವರ್ಕ್ ಆಗಿ ಬಿಟ್ಬಿಟ್ಟಿದ್ದೀನಿ ನಾನು, ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಅಂತೀನಿ. ಯಾವ್ದು ನಾನು ಮಾಡಿದ್ದೀನೋ ಅದರಲ್ಲಿ ಒಂದು ಬರುತ್ತೆ ಅಂತ ಅರ್ಥ. ಯಾವುದಲ್ಲಿ ಬಿಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ಹೇಳಿ, ಬರಲ್ಲ. ಗೊತ್ತಾಯ್ತಾ? ಇದು ಅರ್ಥ ಆಯ್ತಾ? ಇಟ್ ಇಸ್ ಅ y equal to 0 means what? x-axis. Okay. Now z is a complex number, then ಪ್ರಾಪರ್ಟಿ ನೀವು ಮಾಡ್ಕೊಳ್ಳಿ, ಇದು ಪ್ರಾಪರ್ಟಿ ನೀವು ಮಾಡಿ. ಈ ಪ್ರಾಪರ್ಟಿ ಸ್ಟಾರ್ಟಿಂಗೆಲ್ಲ ಕೊಟ್ಟಿದ್ದೀನಿ ನೋಡಿ, ಸ್ಟಾರ್ಟಿಂಗ್ ಕೊಟ್ಟಿದ್ದೀನಲ್ಲಪ್ಪ 13 ಪ್ರಾಪರ್ಟಿ, 13 ಎಷ್ಟು ಕೊಟ್ಟಿದ್ದೀನಿ? ಆ ಪ್ರಾಪರ್ಟಿಯಲ್ಲಿ ಇದೆಲ್ಲದೂ ಇದೆ, ಒಂದು ಸಾರಿ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇದಾಯಿತು ಅನ್ಸುತ್ತೆ. ಸೈನಲ್ಲಿ ಮಾಡಿದ್ದೀನಿ, ಕಾಸಲ್ಲಿ ಕೊಟ್ಟಿದ್ದಾನೆ. ವಿಚ್ ಈಸ್ ಪ್ಯೂರ್ ರಿಯಲ್ ನಂಬರ್. ರಿಯಲ್ ನಂಬರ್ ಅಂದರೆ ಪ್ಯೂರ್ಲಿ ರಿಯಲ್ ಅಂತ. ಪ್ಯೂರ್ಲಿ ರಿಯಲ್ ಅಂದರೆ ಇಮ್ಯಾಜಿನರಿ ಪಾರ್ಟ್ ಈಸ್ 0. ಇದೇ ಸೇಮ್ ಸೈನಲ್ಲಿ ಮಾಡಿದ್ದೀನಿ, ಕಾಸಲ್ಲಿ ಕೊಟ್ಟಿದ್ದೀನಿ, ನೀವು ಮಾಡ್ಕೊಳ್ಳಿ. ನೆಕ್ಸ್ಟ್, ದಿಸ್ ಈಸ್ ವ್ಯಾರ್ ದಿಸ್ ಈಕ್ವಲ್ ಟು ದಿಸ್, ದೆನ್ ಮಾಡ್ಯುಲಸ್ ಆಫ್ ಎಫ್ ಆಫ್ ಝೆಡ್. ಇಟ್ ಈಸ್ JE ಲೆವೆಲ್ಲಿ ಕೇಳ್ಬೋದು, ಇರಲಿ. ದ ಬೌಂಡ್ರಿಯಲ್ಲಿ ಬಂದಿರ್ತೀರಲ್ಲ, 50 ಮೇಲೆ ಕ್ರಾಸ್ ಆಗಿರುತ್ತೆ ಲಾಸ್ಟ್ 10 ಕ್ವಶನ್ಸು, ಅಲ್ಲೆಲ್ಲ ಇದು ಬರೋ ಚಾನ್ಸಸ್ ಇದೆ. ಸೊ ಏನಿಲ್ಲ, ಝೆಡ್ ಇದ್ದಲ್ಲಿ ಇದನ್ನ ಹಾಕಿ ಎಫ್ ಆಫ್ ಝೆಡ್ ಏನು ಬರುತ್ತೆ ನೋಡಿ ಅಷ್ಟು. ಎಫ್ ಆಫ್ ಝೆಡ್ ಅಂದರೆ ಎಷ್ಟು ಕೊಟ್ಟಿದ್ದಾನಪ್ಪ? 1 + 2i ಈಕ್ವಲ್ ಟು, ಈ ಕಡೆ ಹಾಕಿ 7 - 1 + 2i ಬೈ ಇಲ್ಲಿ 1 - 1 + 2i ದ ಹೋಲ್ ಸ್ಕ್ವೇರ್. ದಟ್ ಈಸ್ ಎಫ್ ಆಫ್ ದಟ್. ಎಫ್ ಆಫ್ ಝೆಡ್ ಅದರದ್ದು ಮಾಡ್ಯುಲಸ್ ಕೇಳಿದ್ದಾನೆ, ಇದರದ್ದು ಮಾಡ್ಯುಲಸ್ ಕೇಳಿದ್ದಾನೆ ನೋಡಿ. ಎಫ್ ಆಫ್ ಝೆಡ್ ದ ಮಾಡ್ಯುಲಸ್ ಇದ್ರದ್ದು ಮಾಡ್ಯುಲಸ್ ಕ್ಯಾಲ್ಕುಲೇಟ್ ಮಾಡುವಂತ ಅಷ್ಟೇ, ಮತ್ತೇನೇನಿಲ್ಲ. ಕ್ಯಾಲ್ಕುಲೇಟ್ ಇಟ್ಸ್ ಮಾಡ್ಯುಲಸ್.
ಅರ್ಥ ಆಗ್ತಿದೆಯಾ? ಸೊ ನ್ಯೂಮರೇಟರ್ ಮಾಡ್ಯುಲಸ್ ಈಸಿ, ಡಿನಾಮಿನೇಟರ್ ಹೋಲ್ ಸ್ಕ್ವೇರ್ ಇದೆ, ಸಿಂಪ್ಲಿಫೈ ಮಾಡ್ಕೊಂಡು ಮಾಡ್ಯುಲಸ್ ಕ್ಯಾಲ್ಕುಲೇಟ್ ಮಾಡಿ. ನ್ಯೂಮರೇಟರ್ ಏನಾಯಿತು 7 - 1 6 minus 2i ನ್ಯೂಮರೇಟರಲ್ಲಿ, ಡಿನಾಮಿನೇಟರಲ್ಲಿ 1 a minus b the whole square, a square plus b square 2i the whole square is minus 2, 2i the whole square is minus 4, 2 square is 4, I square is minus 1, a square plus b square plus 2ab na 2i 4i, so it is 16 minus 2i, ಇಲ್ಲಿ 1 ಕ್ಯಾನ್ಸಲ್ ಆಯಿತು, ಮೈನಸ್ ಇಂಟು ಮೈನಸ್ 4 ಪ್ಲಸ್ 4i ನೋಡಿ, ಅದರ ಮಾಡ್ಯುಲಸ್. ರೂಟ್ ಆಫ್ ಮಾಡ್ಯುಲಸ್ ಕ್ಯಾಲ್ಕುಲೇಟ್ ಮಾಡಿ, 16 ಸ್ಕ್ವೇರ್ ಪ್ಲಸ್ 6 ಅದು ರೂಟ್ ಆಫ್ ಏನಾಗಬೇಕಲ್ಲಿ 6 ಸ್ಕ್ವೇರಾ 6 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಬೈ ರೂಟ್ ಆಫ್ 4 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಎಷ್ಟು ಬಂತು? ರೂಟ್ 5/2 ನಾ, ರೂಟ್ 5/2 ಆಯ್ತು. ದಿಸ್ ಈಸ್ ರೂಟ್ 5/2, ಬಟ್ ರೂಟ್ 5/2ದಲ್ಲಿ ಆನ್ಸರ್ ಇಲ್ಲ, ಇನ್ ಟರ್ಮ್ಸ್ ಆಫ್ ಮಾಡಲ್ ಇದೆ ನೋಡಿ. ರೂಟ್ 5/2 ಇಸ್ ಆನ್ಸರ್, ಬಟ್ ರೂಟ್ 5/2 ಇಲ್ಲಿ ಎಲ್ಲೂ ಇಲ್ಲ. ಇಲ್ಲಿ ನೋಡ್ಕೋಣ, ವಾಟ್ ಇಸ್ ಮಾಡ್ z ವ್ಯಾಲ್ಯೂ? ದಿಸ್ ಈಸ್ ಮಾಡ್ z ವ್ಯಾಲ್ಯೂ. Root of 1 square plus 2 square is root 5. So root 5/2. Option A, root 5/2 mod z. ಸೊ ಈ ಥರದೆಲ್ಲ ಕ್ವಶನು 50 ಮೇಲೆ ಕ್ರಾಸ್ ಆದವ್ರು ಇರ್ತಾರಲ್ಲ, ಲಾಸ್ಟ್ 10 ಮಾರ್ಕ್ಸು ಹೇಳಿದ್ನಲ್ಲ ನಾನು, ಆ ಇದರಲ್ಲಿ ಬರ್ತದೆ, ಆ ಕ್ಯಾಟಗರಿಯಲ್ಲಿ ಬರ್ತದೆ. ಓಕೆ, ನೆಕ್ಸ್ಟ್ ದ ಮಾಡ್ಯುಲಸ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ ಇಸ್ 2023. ಇಲ್ಲಿಂದ ನಿಮ್ಮ ಬೋರ್ಡ್ ಎಕ್ಸಾಮ್ದು ಕ್ವಶನ್ ಸ್ಟಾರ್ಟ್ ಆಯಿತು. 2023 ಮಾಡ್ಯುಲಸ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ ಈಸ್, ಕಣ್ಣು ಮುಚ್ಕೊಂಡು ಟಕ 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 ಹೇಳ್ತಾ ಇರ್ಬೇಕು ಇವಾಗ. ಮಾಡ್ಯುಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಈಸ್ ಮಾಡ್ಯುಲಸ್ ಆಫ್ z1 z2 by z1 z2 and so on. ಏನು ಮಾಡಬೇಕು? ಇಂಡಿವಿಜುವಲ್ ಆಗಿ ಮಾಡ್ಯುಲಸ್ ಕ್ಯಾಲ್ಕುಲೇಟ್ ಮಾಡಿ, ಮುಗೀತು ಅಷ್ಟೇ. ಅದು ಅಲ್ಲಲ್ಲೇ ಇರಲಿ, ಅಲ್ಲೇ ಮಾಡ್ಯುಲಸ್ ಕ್ಯಾಲ್ಕುಲೇಟ್ ಮಾಡಿ. ಇದ್ರ ಮಾಡ್ಯುಲಸ್ ಏನು? i ಪ್ಲಸ್ ದಿಸ್ ದ ಹೋಲ್ ಸ್ಕ್ವೇರ್. ಮಾಡ್ಯುಲಸ್ ಏನು? ದಟ್ ಈಸ್ 2 ನಾ, ರೂಟ್ 2 ಬರುತ್ತೆ ಸ್ಕ್ವೇರ್ 2 ನಾ. ಇದ್ರದ್ದು ಮಾಡ್ಯುಲಸ್ ಏನು? ರೂಟ್ ಆಫ್ 3 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್, ರೂಟ್ 10 ನಾ, ಬೈ ಇದ್ರದ್ದು ಮಾಡ್ಯುಲಸ್ ಏನು? 6 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್, ರೂಟ್ 2 ರೂಟ್ 10 ನಾ. ಇದ್ರದ್ದು ಮಾಡ್ಯುಲಸ್ ಏನು? 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್, 2 ರೂಟ್ 2 ನಾ. ಅರ್ಥ ಆಯ್ತಾ? ಇದು ಕ್ಯಾನ್ಸಲ್ ಆಯಿತು, ಇದು ಕ್ಯಾನ್ಸಲ್. 1/2 ರೂಟ್ 2, 1/2 ರೂಟ್ 2 ಇಲ್ವಾ? ರ್ಯಾಷನಲೈಸ್ ಮಾಡಿದರೆ 2/√. ಎಷ್ಟನ ಕೊಡ್ರಿ, ಅಲ್ಲಲ್ಲ ಏನಿದೆ ಪ್ರಾಪರ್ಟಿ, ಏನಿದು? ಯಾವ ಪ್ರಾಪರ್ಟಿ ಯೂಸ್ ಮಾಡಿದ್ದೀನಿ? z1 ಇಂಟು z2 ಇಂಟು z3 ಬೈ z4 ಇಂಟು z5 ಇಟ್ಸ್ ಮಾಡ್ಯುಲಸ್. ಇದ್ರ ಏನು ಮಾಡಬೇಕು? ಇಫ್ ಇಟ್ ಈಸ್ ಮಾಡ್ಯುಲಸ್ ಏನು ಮಾಡಬೇಕು? ಮಾಡ್ ಆಫ್ z1, ಮಾಡ್ ಆಫ್ z2, ಮಾಡ್ ಆಫ್ z3, ಮಾಡ್ ಆಫ್ z4, ಮಾಡ್ ಆಫ್ z5. ಇಂಡಿವಿಜುವಲ್ ಆಗಿ ಕ್ಯಾಲ್ಕುಲೇಟ್ ಮಾಡಬೇಡಿ, ಅಷ್ಟೇ ಮುಗೀತು. ರೂಟ್ 2/4 ರೂಟ್ 2/4 ನೋಡ್ಕೊಳ್ಳಿ. ಸಿಂಪ್ಲಿಫಿಕೇಶನ್ ಮಾಡುವಾಗ ತಪ್ಪು ಮಾಡಬೇಡಿ. ರೂಟ್ 2/4 ಅದು ನೋಡ್ಕೊಳ್ಳಿ, ರ್ಯಾಷನಲೈಸ್ ಮಾಡಿ ಅಷ್ಟೇ. ಇನ್ನು ಉಳ್ಕೊಂಡಿದ್ರೆ ನಿಮ್ಗೆ ರ್ಯಾಷನಲೈಸ್ ಮಾಡೋದು ಅಷ್ಟೇ. ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ರೂಟ್ 2, ರೂಟ್ 2/2 ಇಂಟು 2 4, ರೂಟ್ 2/4 ಇಸ್ ಆನ್ಸರ್. ಸರಿ, ಎಷ್ಟೇ ಟರ್ಮ್ಸ್ಗಳಿರಲಿ ಇಂಟು ಇದ್ರೆ ಏನು ಮಾಡಬೇಕು? ಅಲ್ಲಲ್ಲಲ್ಲೇ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಬಿಟ್ಬಿಡ್ಬೇಕು. ಇದ್ರದ್ದು ಮಾಡ್ಯುಲಸ್ ಏನು? ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್, ರೂಟ್ 2 ಮೇಲ್ಗಡೆ ಏನಿದೆ ಸ್ಕ್ವೇರ್, ರೂಟ್ 2 ದ ಸ್ಕ್ವೇರ್ ಈಸ್ 2. ಇದ್ರದ್ದು ಮಾಡ್ಯುಲಸ್ ಏನು? ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್, 3 ಸ್ಕ್ವೇರ್ 9 ಪ್ಲಸ್ 1 10, ರೂಟ್ 10. ಇದ್ರದ್ದು ಮಾಡ್ಯುಲಸ್ಸು ರೂಟ್ ಆಫ್ 2 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್, ಎಷ್ಟು ಬರುತ್ತೆ? 6 ಸ್ಕ್ವೇರ್ 36, 2 ಸ್ಕ್ವೇರ್ 4 40, 40 ಅಂದರೆ 4 ಇಂಟು 10, 4 ಆಚೆ ತೆಗೆದ್ರೆ 2 ಇಂಟು ರೂಟ್ 10. ಇದ್ರದ್ದು ರೂಟ್ ಆಫ್ 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಎಷ್ಟಾಯಿತು? 8, ರೂಟ್ 8 ಅಂದರೆ 2 ರೂಟ್ 8, 2 ರೂಟ್ 2 ಎಲ್ಲ ಕ್ಯಾನ್ಸಲ್ ಆಗಿದ್ದು ಬಂತ ಆನ್ಸರ್. ಓಕೆ, 2023. ನೆಕ್ಸ್ಟ್ 2021. ಈ ಎಕ್ಸ್ಪ್ರೆಷನ್ನು ಇಟ್ ಈಸ್ ಬೆಟರ್ ಟು ರಿಮೆಂಬರ್ ಆಲ್ವೇಸ್. ಇಲ್ಲಿ ಮಾಡಿ ತೋರಿಸ್ತೀನಿ ನಾನು, ಬಟ್ ಇಟ್ ಈಸ್ ಬೆಟರ್ ಟು ರಿಮೆಂಬರ್ ಆಲ್ವೇಸ್. ಆ ಎಕ್ಸ್ಪ್ರೆಷನ್ ತುಂಬ ಚೆನ್ನಾಗಿದೆ ನೋಡಿ. ಈ ಎಕ್ಸ್ಪ್ರೆಷನ್ ಇದೆಯಲ್ಲ,
1 ಪ್ಲಸ್ ಐ ಬೈ 1 ಮೈನಸ್ ಐ ಇದೆಯಲ್ಲ, ಅದನ್ನು ಯಾವಾಗಲೂ ನೆನ್ಪಿಟ್ಕೊಳ್ಳೋದು ಬೆಟರ್. ಆ ಎಕ್ಸ್ಪ್ರೆಷನ್ ಇಟ್ಸ್ ಆನ್ಸರ್ ಈಸ್ ಐ. ಸೊ ಏನು ಮಾಡೋಣ, ರ್ಯಾಷನಲೈಸ್ ದ ಡಿನಾಮಿನೇಟರ್. ಏನಾಯಿತು, 1 ಪ್ಲಸ್ ಐ ಬೈ 1 ಮೈನಸ್ ಐ. ಮಲ್ಟಿಪ್ಲೈ ಮಾಡಿಕೊಂಡ್ರೆ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಬೈ ಹಾಂ Sir, rationalize ಮಾಡಿದ್ರೆ ರ್ಯಾಷನಲ್ ಇದನ್ನು ಉಲ್ಟಾ 1 plus I divided denominator 1 ಪ್ಲಸ್ 1 plus I by 1 plus I 1 minus I 1 ಮೈನಸ್ ಐ, ಇದರ ಅಪೋಸಿಟ್ ಸೈನ್ 1 ಪ್ಲಸ್ ಐ. ಸೊ ಇಟ್ ಈಸ್ a ಪ್ಲಸ್ ಬಿ ಇಂಟು a ಮೈನಸ್ ಬಿ, ದಟ್ ಈಸ್ 1 ಪ್ಲಸ್ 1. 1 ಸ್ಕ್ವೇರ್ 1, ಐ ಸ್ಕ್ವೇರ್ ಇಸ್ ಮೈನಸ್ 1, ಮೈನಸ್ ಇಂಟು ಮೈನಸ್ ಪ್ಲಸ್ 1. ಸೊ ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್ ಆಯಿತು. ಏನು ಉಳ್ಕೋತು, 2i by 2. ಎಷ್ಟಾಯಿತು, ಐ. ಇಟ್ ಇಸ್ ರಿಮೆಂಬರ್ ಆಲ್ವೇಸ್ ದಿಸ್ ಎಕ್ಸ್ಪ್ರೆಷನ್ ಈಸ್ ಆಲ್ವೇಸ್ ಐ, ಅದರ ವ್ಯಾಲ್ಯೂ ಆಲ್ವೇಸ್ ಐ. ಇವಾಗ ಮಾಡಿದ್ದೀನಿ, ಬಟ್ 1 ಪ್ಲಸ್ ಐ ಬೈ 1 ಮೈನಸ್ ಐ ಕೊಟ್ಟ ತಕ್ಷಣ ಐ ಅಂತ ಬರೆದ್ಬಿಡಿ. ಇಟ್ ಈಸ್ ಐ ಆಲ್ವೇಸ್, ಇಟ್ ಈಸ್ ಐ. ಓಕೆ, ಸೊ ಐ ರೇಸ್ ಟು ಎಕ್ಸ್ ಈಕ್ವಲ್ ಟು 1 ಅಂದರೆ ಎಕ್ಸ್ ಏನಾಗಿರ್ಬೇಕು, ಪವರು ಮಲ್ಟಿಪಲ್ ಆಫ್ 4. ಐ ರೇಸ್ ಟು ಪವರ್ ಶುಡ್ ಬಿ ಮಲ್ಟಿಪಲ್ ಆಫ್ 4, ದೆನ್ ಓನ್ಲಿ ಇಟ್ ಇಸ್ 1 ಅಲ್ವಾ. ಇಟ್ ಶುಡ್ ಬಿ ಮಲ್ಟಿಪಲ್ ಆಫ್ 4. ಮಲ್ಟಿಪಲ್ ಆಫ್ 4 ಅಂದರೆ ಎಷ್ಟಿದೆ, ಎಕ್ಸ್ ಈಕ್ವಲ್ ಟು 4n. ಗೊತ್ತಾಗ್ತಿದೆಯಾ? 2021, 2022, 2022. 3x plus 4 into this equal to this, x and y equal to equality of two complex number. ಹೇಳಿ, real part equal to real part, imaginary part equal to imaginary part. What is real part? 3x equal to real part 6, x equal to ಎಷ್ಟಾಯಿತು 2, x equal to 2 ಇಲ್ಲಿದೆ, ಇಲ್ಲೂ ಇದೆ, ಸೊ y ಬೇಕು. ಇಮ್ಯಾಜಿನರಿ ಪಾರ್ಟ್ 4x minus y equal to imaginary part here minus 1. x ಎಷ್ಟು 2, 2 2s 2 4s 8 minus y equal to minus 1, y equal to 9. ಕಂಪೇರ್ ಮಾಡ್ರಿ, ರಿಯಲ್ ಪಾರ್ಟ್ ಈಕ್ವಲ್ ಟು ರಿಯಲ್, ಇಮ್ಯಾಜಿನರಿ ಪಾರ್ಟ್ ಈಕ್ವಲ್ ಟು ಇಮ್ಯಾಜಿನರಿ ಪಾರ್ಟ್, ಮುಗಿದೋಯ್ತು ಅಷ್ಟೇ. ರಿಯಲ್ ಈಕ್ವಲ್ ಟು ರಿಯಲ್, ಇಮ್ಯಾಜಿನರಿ ಈಕ್ವಲ್ ಟು ಇಮ್ಯಾಜಿನರಿ. z is equal to x plus y, this equal represent. ಇದು ಮಾಡಿಸಿದ್ದೀನಿ ಅನ್ಸುತ್ತೆ, ಇದು ಮಾಡಿಸಿದ್ದೀನಿ. ಸರ್ಕಲ್ ಏನೋ ಬಂದಿತ್ತಲ್ಲ, y ಆಕ್ಸಿಸ್ ಬಂದಿತ್ತಾ, ಮಾಡಿಸಿದ್ದೀನಿ. ಇದು ನೋಡ್ಕೊಳ್ಳಿ, ಐ ಡಿಡ್ ದಿಸ್. ಮಾಡ್ಯುಲಸ್ ತಗೊಳ್ಳಿ, z is x plus iy, ಟೇಕ್ ಮಾಡ್ಯುಲಸ್, ಕ್ಯಾನ್ಸಲ್ ಆನ್ ಬೋತ್ ಸೈಡ್, ಎಲ್ಲ ಹೋಗಿ 4y equal to 0 4x equal to 0 ಏನೋ ಬಂತು. ಸೊ x equal to 0 ಮಾಡಿಸ್ತೀನಿ ನೋಡ್ಕೊಳ್ಳಿ. a and b are roots of the equation x square plus this, then a square plus b square. ಇದು ನಿಮ್ಮ ಸಿಲೆಬಸ್ಸಲ್ಲಿ ಈ ವರ್ಷಕ್ಕಿಲ್ಲ, ಮಾಡಿ ಅಂದರೆ ಮಾಡ್ತೀನಿ. ಕ್ವಾಡ್ರಾಟಿಕ್ ಇಕ್ವೇಷನ್ ಈ ವರ್ಷಕ್ಕಿಲ್ಲ, ಮಾಡಿ ಅಂದರೆ 10th ಕ್ಲಾಸ್ ಪ್ರಾಬ್ಲಮ್ಮು ಮಾಡ್ತೀನಿ. ಇದು 10th ಇದ್ದಿದ್ದು. ಎ ಆ್ಯಂಡ್ ಬಿ ಆರ್ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್. ಈ ಕ್ವಾಡ್ರಾಟಿಕ್ ಇಕ್ವೇಷನ್ ರೂಟ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ದೆನ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಸಮ್ ಆಫ್ ದಿ ರೂಟ್ ಕೇಳಿದ್ದಾನೆ, ರೂಟ್ ಕಂಡಿಡ್ಕೊಂಡು ಸ್ಕ್ವೇರ್ ಆಫ್ ದಿ ಸಮ್ ಆಫ್ ದಿ ರೂಟ್ ಕೇಳಿದ್ದಾನೆ. ಹೇಗೆ ಮಾಡ್ಬೋದು ಇದನ್ನು, ಸ್ಕ್ವೇರ್ ಆಫ್ ಸಮ್ ಆಫ್ ದಿ ರೂಟು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್, ಹೇಗೆ ಮಾಡ್ಬೋದು? ಸೊ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಹೇಗೆ ಮಾಡ್ಬೋದು? ಆಲ್ಫಾ ಪ್ಲಸ್ ಬೀಟಾದ ಹೋಲ್ ಸ್ಕ್ವೇರ್ ಮೈನಸ್ 4 ಆಲ್ಫಾ ಬೀಟಾನ 2 ಆಲ್ಫಾ ಬೀಟಾನ 2 ಆಲ್ಫಾ ಬೀಟಾನ 4 ಆಲ್ಫಾ ಬೀಟಾನ 2 ಆಲ್ಫಾ ಬೀಟಾ. What is sum of the root? Minus b by a, minus b by a, minus b by a, that is minus 1 by 1, minus 2 into alpha into beta, c by a, c is 1 by 1, that is 1 minus 2 is minus. So ಯಾವ ಕ್ಲಾಸಲ್ಲಿ ಓದಿದ್ದು? 10th ಅಲ್ಲಿ ಓದಿದ್ದು. You studied this in 10th. ಸೊ ನೆಕ್ಸ್ಟ್ ಒನ್ ಇದೆ ನೋಡಿ, ಟಕ್ ಅಂತ ಹೇಳ್ಬೇಕಿದು. 1 minus i by 1 plus i, what is the value? I raised to 96. Is 96 multiple of 4? Then what is your answer? 1. So its answer is 1. 1 is equal to ಏನಿದೆ, a plus ib. Then a comma b is, a is 1, b is 0, 1 comma 0. ನೋಡಿ ಎಷ್ಟು ಈಸಿ ಆಗಿರುತ್ತೆ ನಿಮ್ಮ ಬೋರ್ಡ್ ಎಕ್ಸಾಮ್ದು. ಸಿ ಇ ಟಿ ಎಕ್ಸಾಮಲ್ಲಿ ಇಷ್ಟೇ ಇದೆ, ತುಂಬ ಹೈ ಲೆವೆಲ್ ಕ್ವಶನ್ ಅಂದರೆ ಇದೆ, ಇಷ್ಟು ಈಸಿ ಇರುತ್ತೆ ಎಲ್ಲ. ಈಕ್ವಲ್ ಟು 1, what is m equal to? 2017.
2017. ಐ ವ್ಯಾಲ್ಯೂ ಐ ಬರುತ್ತೆ. ಐ ರೇಷ್ಟು ಎಮ್ ಈಸ್ ಮಲ್ಟಿಪಲ್ ಆಫ್ 4. ಮಲ್ಟಿಪಲ್ ಆಫ್ 4 ಇಲ್ಲ, ಬರೀ 4 ಇದೆ, 4. ನೀವು ಬೋರ್ಡ್ ಎಕ್ಸಾಮ್ ಸಿ ಇ ಟಿಲಿ ಏನೋ ಕೂತ್ಕೋತಿರಲ್ಲ, ವರ್ಕ್ ಮಾಡೋದು ಬೇಡ, ಹಂಗೆ ಟಿಕ್ ಹಾಕೋಬೋದು, ಹಂಗಿರ್ತದೆ ನಿಮ್ಮ ಕ್ವಶನ್. ವರ್ಕ್ ಕೂಡ ಅವಶ್ಯಕತೆ ಇಲ್ಲ, ಅಷ್ಟು ಈಸಿ ಇರ್ತದೆ. ನಾನು ಎಲ್ಲ ಲೆವೆಲಲ್ಲೂ ಮಾಡಿದ್ದೀನಿ, ಬೇಸಿಕ್ ಲೆವೆಲು, ಸ್ಟ್ಯಾಂಡರ್ಡು, ಫುಲ್ ಸ್ಟ್ಯಾಂಡರ್ಡು, ಆ ಲೆವೆಲ್ವರೆಗೂ ತೊಗೊಂಡೋಗಿದ್ದೀನಿ. ಯಾವ್ದು ಕೊಟ್ಟರು ಮಾಡಿ. ಓಕೆ, ಸುಮ್ಮನೆ ಸಿಂಪಲ್ 4 ಕ್ವಶನ್ ಮಾಡಿಬಿಟ್ಟು ನಿಮಗೆ ಖುಷಿ ಪಡಿಸ್ಬಿಟ್ಟು ಸಖತ್ತಾಗಿ ಅರ್ಥ ಆಯ್ತು ಅಂತ ಮಾಡೋದಕ್ಕಿಂತ ಔಟ್ ಆಫ್ ಔಟ್ ಬರೋರನ್ನ ಟಾರ್ಗೆಟ್ ಮಾಡೋದು ಬೆಟರ್. 60 ತೆಗಿಯೋ ಥರ ಟಾರ್ಗೆಟ್ ಮಾಡೋದು ಬೆಟರು. ಹಾಗಾಗಿ ಆಲ್ ಲೆವೆಲ್ ಆಫ್ ಕ್ವಶನ್ ನಾನು ತೊಗೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ದಿಸ್ ಈಸ್ ಐ ರೇಸ್ ಟು ಎನ್, n+1, n+2, n+3 ಈಸ್ 0. ಎನ್ನು n+1, n+2, n+3 ಒಂದು ಫುಲ್ ಸೆಟ್ ಇದೆ. ಇದು 1 ತೊಗೊಂಡ್ರೆ -1 +i = 0. ಇದೇನಾದ್ರು 1 ತೊಗೊಂಡ್ರೆ 1 -1 i -i ಆ್ಯಡ್ 0 ಬರುತ್ತೆ. ಯಾವುದೇ ಇದೆ ಅಂತಲ್ಲ, ಯಾವುದೇ ಇಕ್ವೇಷನ್ನು ಸಮ್ ಆಫ್ ದಿ ರೂಟ್ ಈಸ್ ಆಲ್ವೇಸ್ 0. i raised to 4 its roots are i minus i 1 minus 1. 4 ರೂಟ್ ಆ್ಯಡ್ ಮಾಡಿ ಏನಾಗುತ್ತೆ? ಇನ್ ಕಾಂಪ್ಲೆಕ್ಸ್ ಮಾಡಿ. ಓಕೆ, ನಾವು ದಿಸ್ ಒನ್ ದೆನ್ ಮಾಡ್ ಝೆಡ್. ಇವಾಗ ತಾನು ಹೇಳಿದ್ನಲ್ಲ, ಹೇಳ್ರಿ ಆನಂದ್, ಏನು ಮಾಡೋಣ? ಇದು ಮಾಡ್ ಝೆಡ್ ಹೇಳಿದ್ರು. ಮ್ಯಾಗ್ನಿಟ್ಯೂಡ್ ಕಂಡಿಡಿಯಕ್ಕೆ ಹೇಳಿದ್ರು. ಏನು ಮಾಡೋಣ? ಮ್ಯಾಗ್ನಿಟ್ಯೂಡ್. ಇದ್ರ ಮ್ಯಾಗ್ನಿಟ್ಯೂಡ್ ಹೇಳ್ರಿ. ರೂಟ್ 3 ದ ಸ್ಕ್ವೇರ್ 3, 1 ಸ್ಕ್ವೇರ್ 1, 3 + 1 4, ರೂಟ್ 4 2, 2 ಕ್ಯೂಬ್ 8. ಇದ್ರ ಹೇಳ್ರಿ. ರೂಟ್ 3 ಸ್ಕ್ವೇರ್ + 4 ಸ್ಕ್ವೇರ್. ರೂಟ್ 25 ಈಸ್ 5, 5 ಸ್ಕ್ವೇರ್. ಇದ್ರ ಹೇಳ್ರಿ. 100. 25 1s are 25 4s are 4 1s are 4 2s are 2 is that. ಇಂಡಿವಿಜುವಲ್ ಎಲ್ಲದಕ್ಕೂ ಮಾಡಿ ತಗೊಂಡ್ಬಿಡಿ, ಮುಗಿದೋಯ್ತು. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಇಲ್ಲಿ ಬನ್ರಿ. ಇದೊಂದು ಪ್ರಾಬ್ಲಮ್ ನೀವು ನೆನ್ಪಿಟ್ಕೋಬೇಕು. ದಿಸ್ ಇಸ್ 2014, 2012 ಎರಡೂ ಕಡೆ ಕೇಳಿದ್ರೆ ಪ್ರಾಬ್ಲಮ್ ನೆನ್ಪಿಟ್ಕೊಳ್ಳಿ. ಇದೊಂದು ಪ್ರಾಬ್ಲಮ್ ನೆನ್ಪಿಟ್ಕೊಳ್ಳಿ. ದೆನ್ ಇಟ್ಸ್ ವ್ಯಾಲ್ಯೂ ಇಸ್ 1. ಮಾಡೋಕ್ಕಾಗಲ್ಲ ಅಂತಲ್ಲ, ಮಾಡ್ಬೋದು, ಬಟ್ ಲೇಟ್ ಆಗ್ತದೆ. ನಿಮ್ಗೆ ಎಕ್ಸಾಮಲ್ಲಿ ಲೇಟ್ ಆಗ್ತದೆ. ದಿಸ್ ಆಲ್ಫಾನ ಆಲ್ಫಾ ಬಾರ್ ಆಲ್ಫಾ ಬಿಟ್ಟು ಬರ್ಕೊಂಡು ಇದು ಮಾಡಿಕೊಂಡು ಕಾಮನ್ ತಕ್ಕೊಂಡೆಲ್ಲ ಮಾಡ್ಬೇಕು, ಲೇಟ್ ಆಗುತ್ತೆ. ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ ಇದು NCERTಯಲ್ಲಿ, ಆ್ಯಂಡ್ ಯಾವಾಗಲೂ ಕೇಳೋಂಥ ಪ್ರಾಬ್ಲಮ್ಮು. ಸೊ ಆನ್ಸರ್ ಈಸ್ 1. ಸ್ಟ್ಯಾಂಡರ್ಡ್ ಇದು ಒಂದು ನೆನ್ಪಿಟ್ಕೊಳ್ಳಿ ಅಷ್ಟು. ಟೇಕ್ ದಿಸ್ ಆಸ್ ಅ ಮೆಮೊರಿ ಬೇಸ್ಡ್ ಕ್ವಶನ್. ಮಾಡಿ ಅಂದರೆ ಮಾಡಿ ತೋರಿಸ್ತೀನಿ, ಲೇಟ್ ಆಗ್ತವೆ. 1 ಮಿನಿಟಲ್ಲಿ ಮಾಡೋಕ್ಕಾಗಲ್ಲ. ಬೇರೆ ಕ್ವಶನ್ ಥರ 1 ಮಿನಿಟಲ್ಲಿ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಸ್ಟ್ಯಾಂಡರ್ಡ್ ಇರೋದು. ಇಟ್ ಈಸ್ ಬೆಟರ್ ಟು ರಿಮೆಂಬರ್ ದಿಸ್. ನೆಕ್ಸ್ಟ್, ಆಲ್ಫಾ ಆ್ಯಂಡ್ ಬೀಟಾ ಆರ್ ದಿ ರೂಟ್ಸ್ ಆಫ್ ದಿ ಇಕ್ವೇಷನ್. ದೆನ್ ಆಲ್ಫಾ ಸ್ಕ್ವೇರ್ ಬೀಟಾ ಸ್ಕ್ವೇರ್ ಇವಾಗ ತಾನೇ ಮಾಡಿದೆ ಅನ್ಕೋತೀನಿ. ನೆಕ್ಸ್ಟ್ z is equal to x plus iy, ಇದು ಆಯಿತು. ದೆನ್ ದಿಸ್ ಈಕ್ವಲ್ ಟು ದಿಸ್, ಇದು ಆಯಿತು. ಆಯ್ತಲ್ಲ ಅದು. ದಟ್ ಕಂಪ್ಲೀಟ್ಸ್ ಕಾಂಪ್ಲೆಕ್ಸ್ ನಂಬರ್. ಥ್ಯಾಂಕ್ ಯು.